ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇರೋದು ವಿಶೇಷ ಪಾಡ್ಕಾಸ್ಟ್ ವಿತ್ ವಿನಯ್ ಕುಮಾರ್ ಜಿಬಿ. ನಾನು ಸಂತೋಷ್. ನಾವು ಹಿಂದಿನ ಸಂಚಿಕೆಯಲ್ಲಿ ವಿನಯ್ ಕುಮಾರ್ ಜಿಬಿರವರ ಬದುಕು, ಬಾಲ್ಯ, ಇನ್ಸೈಟ್ಸ್ ಕಟ್ಟಿದ ರೀತಿ ಇತ್ಯಾದಿ ವಿಚಾರಗಳನ್ನು ಬಗ್ಗೆ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ರಾಜಕೀಯ ಪಯಣ ಮತ್ತು ಬೇರೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ನಿಮ್ಮ ಬದುಕಿನ ಕಥೆಯ 2ನೇ ಭಾಗಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ದಾವಣಗೆರೆಯ ಬಿಸಿ ಝಳ ಹೇಗಿದೆ? ನಮಸ್ಕಾರ. ಚೆನ್ನಾಗಿದ್ದೀನಿ ಸಂತೋಷ್. ದಾವಣಗೆರೆ ಬಿಸಿ ಜಳ ಜಾಸ್ತಿ ಇದೆ, 40-42 ಡಿಗ್ರಿ ಹೋಗಿದೆ. ಬಟ್ ಏನು ನೀನು ಅಂತಂದ್ಬಿಟ್ಟು ಇವತ್ತು ಅಂದರೆ ನೆಕ್ಸ್ಟ್ 2 ತಿಂಗಳು ಕಡಿಮೆ ಮಳೆ ನಿರೀಕ್ಷೆ ಮಾಡ್ಬೋದು. ಬರಗಾಲ ಇದೆ, ಭಾಳ ಕಷ್ಟದ ಸಮಯಗಳು ಬರ್ತಾ ಇದ್ದಾವೆ. ಸರ್ ರಾಜಕೀಯದ ಬಿಸಿಗಾಳಿ ಬಗ್ಗೆ ಕೇಳಿದೆ ಸರ್ ನಾನು. ರಾಜಕೀಯ ಬಿಸಿಗಾಳಿ ಯಾವತ್ತೂ ತಣ್ಣಗಾಗಲ್ಲ. ಅದು ರಾಜಕೀಯ ಅನ್ನೋದು ಯಾವಾಗಲೂ ಬಿಸಿಯಾಗೇ ಇರ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಡೈಲಿ ಬಿಗ್ ಬಾಸ್ ಶೋ ಇದ್ದಂಗೆ. ಅದು ಯಾರಾದರೂ ಕಿತ್ತಾಡ್ತಾ ಇರ್ತಾರೆ, ಹೊಡೆದಾಡ್ತಾ ಇರ್ತಾರೆ, ಒಬ್ಬರು ಬೆಳೆಯೋಕೆ ಇನ್ನೊಬ್ಬರನ್ನ ತುಳಿತಾರೆ, ಕಾಲೆಳೆಯೋದು. ಸೊ ಅದು ಯಾವಾಗಲೂ ಬಿಸಿಯಾಗೇ ಇರ್ತದೆ, ಬಿಸಿ ಚರ್ಚೆಗಳಿಗೆ ನಾಂದಿ ಆಡ್ತದೆ. ಸರ್ 2024ರಲ್ಲಿ ನೀವು ರಾಜಕೀಯಕ್ಕೆ ಬಂದ್ಬಿಡ್ತೀರಾ. ಅದಾದಕ್ಕಿಂತ ಮುಂಚೆ ಸುಮಾರು 10-12 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತೀರಾ. ರಾಜಕೀಯಕ್ಕೆ ಬರಬೇಕಂತ ಯಾಕೆ ನಿಮ್ಗೆ ಅನ್ನಿಸ್ತು? ಆ ಒಂದು ರಾಜಕೀಯದ ಒಂದು ಪರಿವರ್ತನೆ ಹೇಗಾಯಿತು? ನಿಮಗೆ ಆ ಒಂದು ಕನಸಿನ ಮೊಳಕೆ ಹೊಡೆದದ್ದು ಯಾವಾಗ, ಹೇಗೆ? ನಾನು 2023ರಲ್ಲಿ ಬಂದಿದ್ದೆ ಅಫಿಷಿಯಲ್ ಆಗಿ. ಅರೌಂಡ್ ಆಗಸ್ಟ್ ಮಂತಲ್ಲಿ, ಜುಲೈಯಲ್ಲಿ ನಾನು ಅಫಿಷಿಯಲ್ ಆಗಿ ಪಾಲಿಟಿಕ್ಸ್ ಅಂತ ಓಡಾಡೋದಕ್ಕೆ ಶುರು ಮಾಡಿದ್ದು. ಸೊ ಅದು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಅಂತಂದು ದಾವಣಗೆರೆಗೆ ಹೋಗಿ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ದು. ನೆಕ್ಸ್ಟ್ ಇಯರ್ MP ಎಲೆಕ್ಷನ್ ಇತ್ತು 24ರಲ್ಲಿ. ಲೋಕಸಭಾ ಸದಸ್ಯ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆ, ಮಹತ್ವಾಕಾಂಕ್ಷೆ ಬಹಳ ದಿನಗಳಿಂದ ಸುಪ್ತವಾಗಿತ್ತು, ಸೈಲೆಂಟಾಗಿತ್ತು. ಅಂದರೆ ಪ್ರಿಪರೇಷನ್ ಡೇಸಲ್ಲಿ. ಆಮೇಲೆ ಈ ಥರ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡುವಾಗ ನೋವೊಂದೇನು ಅಂದರೆ ವರ್ಷದಲ್ಲಿ 1-2 ಸರಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಹೆಚ್ಚು. ಬಟ್ ಪ್ರಿಪ್ರೇಷನ್ ಟೈಮಲ್ಲಿ IASಗೆ ತಯಾರಿ ಮಾಡಬೇಕಾದ್ರೆ ಅವಾಗವಾಗ ದಿನಗನಸು ಅಂತೀವಲ್ಲ, ಡೇ ಡ್ರೀಮಿಂಗ್ ಅಂತಂದು ಕಾಣ್ತಾ ಇದ್ದೆ. ಒಂದಿನ ನಾವು ಪಾರ್ಲಿಮೆಂಟಲ್ಲಿ ಹೋಗಿ, ಯಾಕಂದರೆ ನಾವು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇದ್ವಿ. ಪ್ರತಿದಿನ ಎಲ್ಲ ಕ್ಷೇತ್ರದಲ್ಲೂ ಏನೇನು ಬೆಳವಣಿಗೆ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಬೆಳವಣಿಗೆ ಆಗ್ತಾವಂತ ನಾನು ಬಹಳ ಕುತೂಹಲದಿಂದ ಆಳವಾಗಿ ಓದ್ತಾ ಇದ್ದೆ. ಅದು ಅಮೇರಿಕನ್ ಎಲೆಕ್ಷನ್ ಇರ್ಬೋದು, ಹಂಗೇರಿ ಎಲೆಕ್ಷನ್ ಇರ್ಬೋದು, ಇಟಲಿ ಎಲೆಕ್ಷನ್ ಇರ್ಬೋದು, ನಮ್ಮ ಬೇರೆ ರಾಜ್ಯದ ಎಲೆಕ್ಷನ್ ಇರ್ಬೋದು. ಸೊ ಹಿಂಗೆ ಓದಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾವು ಮುಂದೊಂದಿನ ಪಾರ್ಲಿಮೆಂಟಿಗೆ ಹೋಗಬೇಕು. ಸ್ಟೇಟ್ ಲೆಜಿಸ್ಲೇಚರ್ ಅಷ್ಟೊಂದು ಇರಲಿಲ್ಲ ನನಗೆ. ಪಾರ್ಲಿಮೆಂಟಿಗೆ ಹೋಗ್ಬೇಕನ್ನೋದು ಯಾಕೋ ಭಾಳ ದಿನದಿಂದ ಕೂತಿತ್ತು. ಸೊ ಇನ್ಸ್ಟಿಟ್ಯೂಷನ್ ಕಟ್ಟಿದ್ವಿ. ಲಾಸ್ಟ್ ಟೈಮೆಲ್ಲ ತುಂಬ ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಕಟ್ಟಿದ ಮೇಲೆ ಒಂದು ಹಂತಕ್ಕೆ ಬೆಳೆದ ಮೇಲೆ ಐ ಥಿಂಕ್ ಧೈರ್ಯ ಬಂತು. ಆ ಒಂದು ಸಂದರ್ಭದಲ್ಲಿ 2023 ಡಿಸೆಂಬರು, 2024 ಜೂನ್ ಮಧ್ಯದಲ್ಲಿ 2 ಘಟನೆಗಳು ನಡೆದವು. ನಾನು ಈ ಪಾಡ್ಕಾಸ್ಟ್ನ ಶುರು ಮಾಡಿದ್ದೆ. ನಾನು ಲಿಟಲ್ ಮೋರ್ ಲೈಟ್ ಅಂತಂದು ಶುರು ಮಾಡಿದ್ದೆ. ಅದೇ ಟೈಟಲ್ಲು ಇದೆ ಅದು. ಸೊ ಅದನ್ನು ಶುರು ಮಾಡಿದ್ದು UPSC ಆಸ್ಪಿರೆಂಟ್ಸಿಗೆ, ಜನರಲ್ ಪಬ್ಲಿಕ್ಕಿಗೆ, ಎಲ್ಲ ವ್ಯಕ್ತಿಗಳ ವಿಚಾರಗಳನ್ನು ತಿಳಿಸ್ಬೇಕು ಅಂತಂದು. ಹಲವಾರು ಗೆಸ್ಟ್ಗಳು ಬಂದೋಗಿದ್ರು. ನಮ್ಮ ತೇಜಸ್ವಿ ಸೂರ್ಯನು ಬಂದಿದ್ದರು, ಭವ್ಯ ನರಸಿಂಹಮೂರ್ತಿ ಅಂತ ಬಂದಿದ್ದರು, IAS IPS ಆಫೀಸರ್ಸ್ ಬಂದಿದ್ದರು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರನ್ನು ಕರೆಸಿ ಮಾತಾಡಿಸ್ಬೇಕಂತ ನನಗೆ ಭಾಳ ದಿನದ ಕನಸಿತ್ತು. ಯಾಕಂದರೆ ಅವರೊಬ್ಬ ಮೇರು ನಾಯಕ, ಬಹಳ ಕಷ್ಟದಿಂದ ಮೇಲೆ ಬಂದು ಇವತ್ತು ಒಬ್ಬ ಬಲಿಷ್ಠ ಲೀಡರ್ ಆಗಿರೋವಂಥವ್ರು. ಆವಾಗ ನನಗೆ ಪರಿಚಯ ಇಲ್ಲ, ಯಾವತ್ತೂ ಮೀಟ್ ಆಗಿಲ್ಲ ನಾನು ಅವ್ರನ್ನ. ಒಂದು ಲಿಂಕ್ ಸಿಕ್ತು, ಅವ್ರ ಮೂಲಕ ಕೇಳ್ಕೊಂಡಾಗ ಬಂದರು. ಇದೇ ರೂಮಲ್ಲಿ ಬಂದು ಎಲ್ಲಿ ಕೂತಿದ್ದೀವಿ ಇಲ್ಲಿ ಪಾಡ್ಕಾಸ್ಟ್ ಮಾಡಿದ್ವಿ. ಅದು ಪ್ಯೂರ್ಲಿ ಎಂಟೈರ್ಲಿ ಇಂಗ್ಲೀಷಲ್ಲಿತ್ತು. ನನಗೆ ಅವರ ವಿಚಾರಗಳನ್ನ ಇಡೀ ದೇಶಕ್ಕೆ ತಿಳಿಸ್ಬೇಕನ್ನೋದು ಒಂದಿತ್ತು. ಸೊ ಆ ಒಂದು ಫಸ್ಟ್ ಟರ್ಮಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಮಾಡಿತ್ತು. ಆಮೇಲೆ 22 ಎಂಟ್ರಲ್ಲಿ ಆಗಿದ್ದು ಕರೆಕ್ಟು. ಅವ್ರು 23ಕ್ಕೆ ಅಧಿಕಾರಕ್ಕೆ ಬಂದರು. 22 ಡಿಸೆಂಬರ್ಲಾಗಿದ್ದು, 22 ಡಿಸೆಂಬರ್, 23 ಜೂನ್ನಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇದು ಸ್ವಲ್ಪ ಪರಿಚಯ ಆಗಿದ್ರಲ್ಲ, ಮತ್ತು ಅದೇ ಲಿಂಕ್ ಉಪಯೋಗಿಸ್ಕೊಂಡು ನಮ್ಮ UPSC ರಿಸಲ್ಟ್ ಚೆನ್ನಾಗಿ ಬಂದಿದೆ, ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂದಾಗ ಅವರು, ನಮ್ಮ ಸಿರಿಗೆರೆ ಸ್ವಾಮೀಜಿಯವರು, ಡಾಕ್ಟರ್ ಸ್ವಾಮೀಜಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು, ಆಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್, ಇವ್ರು 3 ಜನ ಕರೆಸಿದ್ದೆ. ಅವಾಗ ಭಾಳ ಪ್ರೀತಿಯಿಂದ ಒಪ್ಕೊಂಡು ಸಂತೋಷದಿಂದ ಬಂದರು. ಬಂದು ಭಾಳ
ಉತ್ತೇಜನಕಾರಿ ನುಡಿಗಳನ್ನು ಆಡಿದರು. ಆಮೇಲೆ ಅವತ್ತು ಒಂದು 3 ತಾಸು ಪಕ್ಕ ಕೂತಿದ್ರು. ಭಾಳ ಹತ್ತಿರದಿಂದ ನೋಡಿದ್ವಿ. ಐ ಥಿಂಕ್ ಆ ಮೂಮೆಂಟ್ ಅನಿಸುತ್ತೆ ನಮ್ಮದು ಡಿಫೈನಿಂಗ್ ಮೂಮೆಂಟ್ ಅಂತ ಕೇಳಿದರೆ. ಆಕಾಂಕ್ಷೆ ಇತ್ತು ಮಾಡಬೇಕಂತ, ಬಟ್ ಅದನ್ನು ಮಾಡಬೇಕು ಅಂತಂದಾಗ ನಿಮಗೆ ಯು ನೀಡ್ ಸಮ್ ಮೊಮೆಂಟ್ಸ್ ಚೇಂಜ್ ಆಗೋದಕ್ಕೆ, ಪರಿವರ್ತನೆ ಆಗೋದಕ್ಕೆ. ಭಾಳ ಹತ್ತಿರದಿಂದ ನೋಡಿದಾಗ ನಮಗೆ ಅನ್ನಿಸ್ತು ಇವರು ಇನ್ನು 3-4 ವರ್ಷ ಇರ್ತಾರೆ, ಆಮೇಲೆ ಇವರು ಅಧಿಕಾರದಿಂದ ಹೋಗ್ತಾರೆ, ಆಮೇಲೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಇವರು ಸಿಗ್ತಿರೋವಂಥ ಒಂದು ಪ್ರೀತಿ ಅಭಿಮಾನ ಇರ್ಬೋದು. ಐ ಥಿಂಕ್ ನಾವು ಯೂತ್ಗಳು ಇದನ್ನ ಜವಾಬ್ದಾರಿಯಾಗಿ ತಗೊಂಡು ಮುಂದಿನ ದಿನದಲ್ಲಿ ಈ ರಥ ಎಳ್ಕೊಂಡು ಹೋಗ್ಬೇಕು ಅಂತಂದು ಐ ಥಿಂಕ್ ಡಿಸೈಡ್ ಮಾಡಿದ್ದು. ಆಮೇಲೆ ರಾಜಕಾರಣದಲ್ಲಿ ಏನಾಗುತ್ತೆ, ನಾನು ಎಲ್ಲ ಕಡೆ ಓಪನ್ ಆಗೇ ಮಾತಾಡಿದ್ದೀನಿ, ಜಾತಿ ಮುಖ್ಯ ಆಗುತ್ತೆ, ಒಬ್ಬರು ಗಾಡ್ ಫಾದರ್ ಮುಖ್ಯ ಆಗ್ತಾರೆ. ಅವ್ರು ಯಾವತ್ತೂ ನಮಗೆ ಗಾಡ್ ಫಾದರ್ ಆಗಲಿಲ್ಲ. ನಾನು ಯಾಕಂದ್ರೆ ಕ್ಲೋಸ್ ಇರಲಿಲ್ಲ, ನಾನು ಅಷ್ಟೊಂದು ಫ್ರೀಡಮ್ ಇರಲಿಲ್ಲ. ಅವರು 7 ಸುತ್ತಿನ ಕೋಟೆ ಇರ್ತದೆ, ನಾವೇನೋ ಫಂಕ್ಷನ್ಗೆ ಬಂದು ಹೋದ್ರೆ ಅಂತಷ್ಟು ನಮಗೇನು ಕ್ಲೋಸ್ ಇದ್ದಾರೆ ಅಂತಂದಲ್ಲ. ಅಲ್ಲಿ ಮಾತಾಡಿದ್ದು ಸ್ವಲ್ಪ ಒಂದು ಫ್ಯೂ ಮಿನಿಟ್ಸ್, ಯಾಕಂದರೆ ಅವ್ರು ನಾವೇನು ಮಾತಾಡೋಕ್ಕಾಗತ್ತೆ ಅವ್ರ ಹತ್ರ ಅಲ್ವಾ. ಆಮೇಲೆ ಜಾತಿ ಮುಖ ನೋಡ್ಕೊಂಡು ಅಂದರೆ ಬೆಳೆಸ್ತಾರೆ ಅನ್ನೋದು ಒಂದು ಇರ್ತದೆ, ರೈಟ್. ಹಾಗಾಗಿ ಒಂದು OBC ವ್ಯಾಕ್ಯೂಮ್ ಇದೆ, ಅಹಿಂದ ಅನ್ನೋದ್ರಲ್ಲಿ ವ್ಯಾಕ್ಯೂಮ್ ಇದೆ. ಇವೆಲ್ಲ ಅರ್ಥ ಮಾಡ್ಕೊಂಡು ನಾನು ದಾವಣಗೆರೆ, ನಮ್ಮೂರು, ಹುಟ್ಟಿ ಬೆಳೆದಿದ್ದವರು, ಓದಿದ್ದವರು, ಅಲ್ಲಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಸರ್, ಈಗ ನೀವು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಾ, ನೀವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಬೇರೆ ಬೇರೆ ಸಾಕಷ್ಟು ರಾಜಕಾರಣಿಗಳನ್ನ ನೋಡಿದ್ದೀವಿ, ಈ ಒಂದು ಕನ್ವೆನ್ಷನಲ್ ಮಾಡೆಲ್ ರಾಜಕಾರಣ ಮಾಡ್ತಿರ್ತಾರೆ. ಆದರೆ ನೀವು ರಾಜಕಾರಣಕ್ಕೆ ಬಂದ ನಂತರ ಹಳ್ಳಿಗಳಿಗೆ ಸುತ್ತಾಡ್ತೀರಾ, ಪಾದಯಾತ್ರೆಯನ್ನು ಮಾಡ್ತೀರಾ, ಜನರ ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಅವರ ಸಮಸ್ಯೆಗಳನ್ನು ಕೇಳ್ತೀರಾ. ಅಲ್ಲಿ ಜನ ನಿಮಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗ್ರಾಮ ವಾಸ್ತವ್ಯ, ಪಾದಯಾತ್ರೆ, ಈ ರೀತಿಯ ಪರಿಕಲ್ಪನೆಗಳು ಹೇಗೆ ಬಂತು ಮತ್ತು ಜನರಿಗೆ ಹತ್ತಿರ ಆಗಬೇಕು ಅನ್ನುವಂಥ ಥಾಟ್ ಪ್ರೊಸೆಸ್ ಹೇಗೆ ಬಂತು? ಒಟ್ಟಾರೆ ಆ ಕ್ಷಣದ ಬಗ್ಗೆ ಆ ಒಂದು 2-3 ಮಂತ್ಸ್ ನಿಮ್ಮ ಒಂದು ಜನಸಂಪರ್ಕ ಯಾತ್ರೆಯ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡ್ಬೋದು. ಅದು ಈಗ UPSC ಪ್ರಿಪೇರ್ ಆಗಬೇಕಾದ್ರೆ ಈ ಲೀಡರ್ಶಿಪ್ ಬಗ್ಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದು ಹಂತಕ್ಕೆ ಬೆಳೆದ ಮೇಲೆ ಅವರು ಜನಗಳಿಂದ ದೂರ ಆಗಿಬಿಡ್ತಾರೆ, ಡಿಟ್ಯಾಚ್ ಆಗ್ತಾರೆ. ಸೊ ಇದು ಯಾಕೆ ಹಿಂಗಾಗುತ್ತೆ ಅಂತಂದು ನನಗೆ ಯಾವಾಗಲೂ ಒಂದು ಪ್ರಶ್ನೆ ಇತ್ತು. ನಾನು ಮುಂದೊಂದು ದಿನ ಈ ಥರ ರಾಜಕಾರಣಿ ಆದಾಗ ನಿರಂತರವಾಗಿ ಜನ ಸಂಪರ್ಕದಲ್ಲಿರಬೇಕು. ಆಮೇಲೆ ನಾನು ಅರ್ಥ ಮಾಡ್ಕೊಂಡೆ, ರಾಜಕಾರಣ ಅಂತಂದರೆ ಎಲ್ಲೋ ಕೂತ್ಕೊಂಡು ಕೇವಲ ಅಧಿಕಾರದಲ್ಲಿರೋರನ್ನ ಅಧಿಕಾರದಿಂದ ಇಳಿಸೋದು, ಹೆಂಗೋ ಅಧಿಕಾರಕ್ಕೆ ಬರೋದು ರಾಜಕಾರಣ ಅಲ್ಲ. ಪ್ರಜಾಪ್ರಭುತ್ವ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಪ್ರಜಾಪ್ರಭುತ್ವದ ಒಳಗೆ ರಾಜಕಾರಣ ಮಾಡೋದು ಕೇವಲ ಜನಗಳಿಗೋಸ್ಕರ. ಬಿ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂತ. ದ ಪೀಪಲ್ ಅನ್ನೋದು ಸೆಂಟರ್, ಕೋರಲ್ಲಿರೋದು ಪೀಪಲ್. ಅಟ್ ದಿ ಕೋರ್ ಆಫ್ ಪಾಲಿಟಿಕ್ಸ್, ಅಟ್ ದಿ ಕೋರ್ ಆಫ್ ಡೆಮೋಕ್ರಸಿ ಪೀಪಲ್, ಸಾಮಾನ್ಯ ಜನರು, ನಾಗರಿಕರು ಅಲ್ವಾ. ನಾನು ಏನಾದರೂ ಕಲಿಬೇಕು, ಬೆಳಿಬೇಕು ರಾಜಕಾರಣದಲ್ಲಿ ಅಂತಂದರೆ ಅಲ್ಲಿಂದನೇ ಶುರು ಮಾಡಬೇಕು. ಆಮೇಲೆ ಅದನ್ನು ಯಾವಾಗಲೂ ಗಟ್ಟಿಗೆ ಇಟ್ಕೋಬೇಕು ಸಂಪರ್ಕದಲ್ಲಿ ಅಂತ ಕ್ಲಾರಿಟಿ ಇತ್ತು ನನಗೆ. ಸೊ ಈ ಒಂದು ಅವಕಾಶ ಸಿಕ್ಕಾಗ MP ಎಲೆಕ್ಷನ್ ಮಾಡ್ತೀನಿ ಅಂತ ಹೋದಾಗ, ಬಿಗಿನಿಂಗ್ ಡೇಸಲ್ಲಿ ಜನಗಳ ಹತ್ರ ಹೋದಾಗ ಒಳ್ಳೆ ಸ್ಪಂದನೆ ಸಿಕ್ತು. ಅಂದರೆ ವಿಶ್ವಾಸ ತೋರಿಸಿದ್ರು, ನಂಬಿಕೆ ತೋರಿಸಿದ್ರು, ನಿಮ್ಮಂಥವ್ರು ಬರಬೇಕು ಅಂತಂದು ಎನ್ಕರೇಜಿಂಗ್ ವರ್ಡ್ಸ್ ಎಲ್ಲ ಹೇಳಿದರು. ಅದನ್ನು ನಾನು ಇನ್ನೂ ಆಳವಾಗಿ ತಗೊಂಡು ಹೋಗ್ಬೇಕು ಅಂತಂದು, ಅದರಲ್ಲೂ ಹಳ್ಳಿ ಜನಗಳು ಯಾರು ಇವತ್ತಿನವರೆಗೂ ಕೂಡ ಕೇವಲ ಬಳಕೆಯ ವಸ್ತುಗಳಾಗಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈಯಲ್ಲಿ, ಸರ್ಕಾರಗಳ ಕೈಯಲ್ಲಿ, ಪಕ್ಷಗಳ ಕೈಯಲ್ಲಿ, ಅಲ್ಲಿ ಹೋಗಿ ನೈಜತೆ ಅಂದರೆ ಅಲ್ಲಿ ನೈಜ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಬಾಯಿಂದನೂ ಕೇಳಬೇಕು, ಅದನ್ನು ಅನುಭವಿಸ್ಬೇಕು. ಆಮೇಲೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಭಾರತದ ರಾಜಕಾರಣ ಅರ್ಥ ಆಗುತ್ತೆ ಅಂತ. ಅವರು ಮೋಸ್ಟ್ ಇಂಟೆಲಿಜೆಂಟ್ ಅಬ್ಸರ್ವರ್ಸ್, ಸಾಮಾನ್ಯ ಜನರು. ಅವರು ವಿಶ್ಲೇಷಣೆನೂ ಮಾಡ್ತಾರೆ, ವಿಮರ್ಶೆನೂ ಮಾಡ್ತಾರೆ, ತಿಳ್ಕೊಂಡಿರ್ತಾರೆ, ಟ್ರೆಂಡ್ಸು ಗೊತ್ತಿರ್ತದೆ. ನಾವು ಆಮೇಲೆ ಅಭಿವೃದ್ಧಿಯಿಂದ ದೂರ ಇಟ್ಟಿರ್ತೀವಿ ಅವ್ರನ್ನ, ರೈಟ್. ಅವ್ರದ್ದು ಡಿಮ್ಯಾಂಡ್ಸ್ಗಳು ಭಾಳ ಇರ್ತದೆ. ಆಮೇಲೆ ಅವರು ಅಲ್ಪತೃಪ್ತಿನೂ ಇರುತ್ತೆ, ಪ್ರಪಂಚನೂ ಒಂದು ಚಿಕ್ಕದಾಗಿರ್ತದೆ. ಇವೆಲ್ಲವನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಂಡಾಗ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ನಾನು ಒಂದೊಂದೇ ಮೆಟ್ಲು ಹತ್ತಿದಂಗೆ, ರೈಟ್, ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಸ್ಪಂದಿಸ್ಬೇಕು, ಎಲ್ಲೆಲ್ಲಿ ನ್ಯೂನ್ಯತೆಗಳಿದಾವೆ, ಲೂಪ್ ಹೋಲ್ಸ್ ಇದ್ದಾವೆ, ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೈ ಮೇಲೆ ಇರುತ್ತೆ. ನೀವು ನಿಧಾನಕ್ಕೆ ಲೀಡರ್ ಅಂದರೆ ನಾನು ಲೀಡರ್ ಅಲ್ಲ, ಇವಾಗ ಲೀಡ್ರಾಗಿ ಎಮರ್ಜ್ ಆಗಬೇಕು ಅಂತಂದರೆ ನೀವು ಮಾಸಸ್ ಎಂಥದ್ದು ಇಲ್ಲ, ಮಾಸಸ್ ವಿಶ್ವಾಸ ತಗೋಬೇಕು. ಇನ್ನು ಮೊನ್ನೆ ಶುರು ಮಾಡಿರೋದು ಲೀಡರ್ ಆಗೋದು ಇಸ್ ಎ ಪ್ರಾಸೆಸ್, ಒಂದು 15 ವರ್ಷದ ಟೈಮ್ ಲೈನ್ ಅದು. ಸೊ ಅವ್ರ ವಿಶ್ವಾಸ ಗಳಿಸಿ ಅದು ಗಟ್ಟಿ ಆಗ್ಬೇಕಂದ್ರೆ ನಾವೆಲ್ಲೋದ್ರೂ ಅವ್ರು ಯಾವುದೇ ಊರಲ್ಲಿರಲಿ, ಬೀದರಲ್ಲಿರಲಿ, ರಾಯಚೂರಲ್ಲಿರಲಿ, ನಮ್ಮ ಬಗ್ಗೆ ಅವರು
ಒಂದು ಚಿಂತನೆ ನಡೆಸ್ತಾ ಇರ್ತಾರೆ. ಆಮೇಲೆ ಒಳ್ಳೆಯದನ್ನು ಬಯಸ್ಬೋದು ಅಥವಾ ಕ್ರಿಟಿಕ್ಕು ಮಾಡ್ತಾರೆ. ನಾವು ದಾರಿ ತಪ್ಪಿದರೆ ನಮ್ಮನ್ನು ಸರಿ ದಾರಿನಲ್ಲಿ ತರುವಂಥ ಒಂದು ಹಾನೆಸ್ಟಿನೂ ಅವ್ರ ಹತ್ರ ಇರಬೇಕು. ಅದು ನಿಜವಾದ ಫಾಲೋವರ್ಸ್ ಅವರು. ಸೊ ಹಂಗಾಗಿ ನಾನೇನು ಮಾಡಿದೆ, ಈ 8 MLA ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದೆ. ನಡ್ಕೊಂಡೇ ಹೋದಾಗ ಏನಾಗುತ್ತೆ, ಹೊಲದಲ್ಲಿ ಕೆಲಸ ಮಾಡೋರು ಸಿಗ್ತಾರೆ, ಸ್ಕೂಲಿಗೆ ಕಾಲೇಜಿಗೆ ಹೋಗೋರು ಸಿಗ್ತಾರೆ, ಕೂಲಿಗೆ ಹೋಗೋರು ಸಿಗ್ತಾರೆ, ಎಲ್ಲರೂ ಸಿಗ್ತಾರಲ್ವಾ. ನಿಮಗೆ ಸುಮ್ಮನೆ ಒಂದು ಹಳ್ಳಿನಲ್ಲಿ ಶೋ ಕೊಡೋದಕ್ಕೆ ಹೋಗಿ ಒಂದು 10-20 ಜನ ಸೇರಿಸಿ ಹಂಗೆ ಮಾಡೋದಕ್ಕಿಂತ ನಡ್ಕೊಂಡು ಹೋಗೋಣ, ಮನೆ ಹೋಗೋಣ, ಓಣಿ ಹೋಗೋಣ, ಇದೆಲ್ಲ ಮಾಡಿದಾಗ ಏನಾಯಿತು, ನನಗೆ ನಾವು ಓದಿದ ಸಮಾಜಶಾಸ್ತ್ರ ಅಲ್ಲಿ ಕಾಣಿಸ್ತು. ಅದ್ರ ದರ್ಶನನೇ ಬೇರೆ, ಅದ್ರ ಬೇರೆ ರೂಪದಲ್ಲಿ ಕಾಣಿಸ್ತು. ನಾವು ಓದಿದ ಬೇಸಿಕ್ ಸೈಕಾಲಜಿ, ಅಲ್ಲಿ ಸೈಕಾಲಜಿನೇ ಬೇರೆ ಇತ್ತು. ರಾಜಕೀಯ ಶಾಸ್ತ್ರ ಅಂತೂ ಅದು ಸುಳ್ಳು, ನಾವು ಬುಕ್ಕಲ್ಲಿ ಓದಿರೋದಿಲ್ಲ. ಅಲ್ಲಿರೋ ರಾಜಕೀಯ ಶಾಸ್ತ್ರನೇ ಬೇರೆ ರೀತಿದ್ದು, ನೈಜ ಇಲ್ಲ. ಭಾರತದ ನಿಜವಾದ ಸೌಂದರ್ಯ ಹಳ್ಳಿಗಳ ಭಾರತ ದರ್ಶನ ಸುಳ್ಳದು. ಭಾರತದ ಸೌಂದರ್ಯ ಯಾವ ಸೌಂದರ್ಯ ಇಲ್ಲ, ಯಾವ ಹಳ್ಳಿನಲ್ಲೂ ಟಾಯ್ಲೆಟ್ ಇಲ್ಲ, ರೋಡ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇವೆಲ್ಲ ನಾವು ವರ್ಣರಂಜಿತವಾಗಿ ಬರೆದು ಹಾಳು ಮಾಡಿಬಿಟ್ಟಿದ್ದೀವಿ. ಸೌಂದರ್ಯ ಅಂತಂದ್ರೆ ಏನು ಅಂತಂದ್ರೆ ಒಳ್ಳೆತನ ಇದೆ, ಜನಗಳ ಒಳ್ಳೆತನ ಏನಿದೆ ಅದು ನಿಜವಾದ ಸೌಂದರ್ಯ. ಅದು ಖಂಡಿತವಾಗಿಯೂ ಹಳ್ಳಿನಲ್ಲೇ ಸಿಗೋದು. ಅವನಿಗೆ 3 ಹೊತ್ತು ಊಟಕ್ಕೆ ಗತಿ ಇದ್ದರೂ ಇನ್ನೊಂದು ಹೊತ್ತಿನ ಊಟ ಇನ್ನೊಬ್ರಿಗೆ ಕೊಡೋವಷ್ಟು ಒಳ್ಳೆತನ ಹಳ್ಳಿ ಜನದಲ್ಲಿ ಸಿಗ್ತದೆ. ಬಾತಮ್ಮ ಕೂತ್ಕ 2 ಟೀ ಕೊಡ್ತಾರೆ, ಇನ್ನೊಂದು 2 ಬೇಕು ಅಂತಂದ್ರೆ ಅವ್ರ ಮನೆಗೆ ಇಲ್ಲ ಅಂದ್ರೆ ಪಕ್ಕದ ಮನೆಗಾದ್ರೂ ಇಸ್ಕೊಂಬಂದು ಕೊಡ್ತಾರೆ. ಮಜ್ಜಿಗೆ ಇಲ್ಲ ಅಂತಂದ್ರೆ ಹಂಗೆ ಓಡೋಗ್ಬಿಟ್ಟು ಯಾರ್ದ ಮನೆಯಲ್ಲಿ ಮೊಸರು ತಗೊಂಬಂದು ಕಡಿದ್ಬಿಟ್ಟು ಹಿಂಗೆ ಮಜ್ಜಿಗೆ ಕೊಡ್ತಾರೆ. ಅದು ಸಿಟಿಗಳಲ್ಲೆಲ್ಲ ಸಿಗಲ್ಲ. ಸೊ ಅದು ನಿಜವಾದ ಸೌಂದರ್ಯ. ಸೊ ಇವನ್ನೆಲ್ಲ ಅರ್ಥ ಮಾಡ್ಕೊಂಡ ಏನಾಯಿತು, ನಮಗೆ ಕಾನ್ಫಿಡೆನ್ಸ್ ಬಂತು, ಇದು ಲಾಂಗ್ ಟರ್ಮಲ್ಲಿ ಇಲ್ಲಿ ಇರಬೇಕು. ಹಂಗಾಗಿ MP ಎಲೆಕ್ಷನ್ ಆದಮೇಲೆ ಪಲಾಯನ ಮಾಡಲಿಲ್ಲ. ನಿಮ್ಮ ಜವಾಬ್ದಾರಿ ಕುತ್ಕೊಂಡ್ಬಿಡುತ್ತೆ. ಇಷ್ಟೊಂದು ಜನದ ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್ನು, ಭರವಸೆ ಮೂಡಿಸಿರೋದು, ನಂಬಿಕೆ ಹುಟ್ಟಿಸಿರೋದು. ಅವಾಗ ಏನಾಗುತ್ತೆ, ಇಲ್ಲಿ ಬಂದು ಎಲ್ಲೋ ಒಂದು ಕಡೆ ದೂರ ಹೋದ್ರೂ ನಿಮ್ಗೇನಾಗುತ್ತೆ, ಚುಚ್ತಾ ಇರ್ತದೆ ಅಲ್ವಾ. ಸೊ ಹಂಗಾಗಿ ಅಲ್ಲೇ ಎತ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ಸರ್, ನೀವು ಮಾರ್ಚ್ 22, 2024 ಒಂದು ಟ್ವೀಟ್ ಮಾಡ್ತೀರಾ, ಐ ವಾಂಟೆಡ್ ಟು ಪ್ರೂವ್ ದ್ಯಾಟ್ ಇಟ್ಸ್ ನಾಟ್ ಅವರ್ ಫಾಲ್ಟ್ ಟು ಬಿ ಬಾರ್ನ್ ಇನ್ ಆರ್ಡಿನರಿ ಫ್ಯಾಮಿಲೀಸ್ ಅಂತ ಟ್ವೀಟ್ ಮಾಡ್ತೀರಾ. ಸೊ ಈ ಟ್ವೀಟ್ಗೆ ಪ್ರತ್ಯುತ್ತರ ಆಗಿ BJPಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಅವರು ಅದನ್ನು ರೀಟ್ವೀಟ್ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ. ಬ್ರದರ್, ಯು ಚೂಸ್ ದ ರಾಂಗ್ ಪಾರ್ಟಿ, ಜಾಯಿನ್ BJP, ಯು ರಿಯಲಿ ಮೀನ್ ವೆಲ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನೀವು ಒಂದು ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ತೀರಾ. ಬಹುಶಃ ಆ ಕ್ಷಣದಲ್ಲಿ ನಿಮ್ಮ ಥಾಟ್ ಏನಿತ್ತು, ಮತ್ತು ಈಗ ನೀವು ಸಾಕಷ್ಟು ಕಡೆ ಹೇಳಿಕೆಗಳನ್ನು ಕೊಟ್ಟಿದ್ದೀರಾ, ಒಂದು ಕಾಲನ ನಾನು BJPಯಲ್ಲಿ ಇಟ್ಟಿದ್ದೀನಿ ಅಂತ. ಸೊ ಆಗಿನ ಥಾಟ್ ಏನು, ಈಗಿನ ಥಾಟ್ ಏನು, ಒಟ್ಟಾರೆ ಈ ವಿಚಾರದ ಬಗ್ಗೆ ಒಂದಷ್ಟು ಮಾತಾಡ್ಬೋದು ಸರ್. ಅದನ್ನು ಹೇಳಿದ್ದು ಸಂದರ್ಭ ಏನಪ್ಪ ಅಂತಂದರೆ, ಟಿಕೆಟ್ ಮಿಸ್ ಆದಾಗ ಸಾಗರ್ ಖಂಡ್ರಿಗೆ ಟಿಕೆಟ್ ಸಿಕ್ತು, ಪ್ರಿಯಾಂಕಾ ಜಾರಕಿಹೊಳಿಗೆ ಸಿಕ್ತು, ಪ್ರಭಾ ಮಲ್ಲಿಕಾರ್ಜುನ ಟಿಕೆಟ್ ಸಿಕ್ತು. ನಾನು ಕೇಳಿದ ಕ್ಷೇತ್ರ ಅಲ್ಲಿ ಅವ್ರಿಗೆ ಸಿಕ್ತು. ಅವ್ರು 3 ಜನನೂ ಯಾವತ್ತೂ ಪಕ್ಷದ ಒಳಗಿರಲಿಲ್ಲ, ಪಕ್ಷಕ್ಕೆ ಕೆಲಸ ಮಾಡಿದವರಲ್ಲ. ಅವ್ರು ಯಾವತ್ತೂ ಹೋರಾಟ ಮಾಡಿದಾರಲ್ಲ, ಹಳ್ಳಿಗಳಿಗೆ ಹೋದಾರಲ್ಲ, ಪಾದಯಾತ್ರೆ ಮಾಡಿದಾರಲ್ಲ, ಗ್ರಾಮ ವಾಸ್ತವ್ಯ ಮಾಡ್ತಾರಲ್ಲ, ಯಾವ್ದಾದ್ರು ಸತ್ತಾಗ ಹೋಗಿ ಸಾಂತ್ವನ ಹೇಳ್ತಾರಲ್ಲ ಅವ್ರು ಯಾರು. ಯಾವುದೇ ಒಂದು ಮದುವೆಗೆ ಹೋದಾರಲ್ಲ, ಮುಂಜಿಗೆ ಹೋದಾರಲ್ಲ, ಆರತಿ ಫಂಕ್ಷನ್ನಿಗೆ ಹೋದಾರಲ್ಲ. ಅಲ್ಲಿ ತನಕ ಆರಾಮಾಗಿ ಮನೇಲಿದ್ದಂಥವ್ರು ಅವರು. ಸೊ ಮೇ ಬಿ ಅವ್ರ ಫ್ಯಾಮಿಲಿನಲ್ಲಿ ಯಾರ್ದಾರು ಎಲೆಕ್ಷನ್ ಇದ್ದಾಗ ಸ್ವಲ್ಪ ದಿನ ಓಡಾಡಿರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಓಡಾಡಿರ್ತಾರೆ. ಯಾಕಂದರೆ ಅದು ಕುಟುಂಬದ ಸ್ವಾರ್ಥ, ಅದು ಫ್ಯಾಮಿಲಿ ಫಂಕ್ಷನ್. ಎಲೆಕ್ಷನ್ನಲ್ಲಿ ಈಗ SS ಮಲ್ಲಿಕಾರ್ಜುನ್ ಅವ್ರು ಎಲೆಕ್ಷನ್ ನಿಂತಾಗ ಡೆಫಿನೆಟ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೋರಾಟ ಮಾಡಿರ್ತಾರೆ, ಓಡಾಡಿರ್ತಾರೆ, ಬರೀ ಕಾಲಲ್ಲೂ ಓಡಾಡಿರ್ತಾರೆ. ಬಟ್ ಅದು ಪಕ್ಷಕ್ಕೆ ಕೆಲಸ ಮಾಡಿದ್ದಲ್ಲ, ನಮ್ಮ ಮನೆಯವ್ರು ಗೆಲ್ಲಬೇಕು ಅಂತಂದು ಸ್ವಾರ್ಥ ಅದು. ಸೊ ಇವರಿಗೆಲ್ಲ ಟಿಕೆಟ್ ಸಿಕ್ಕಾಗ ನಮಗೆ ಅನ್ನಿಸ್ತು, ನಮ್ಮ ಹೆಸರು ಮುಂದೆನೂ ಏನಾದರೂ ಹಿಂಗಿದ್ದಿದ್ರೆ ಸಿಕ್ತಿತ್ತೇನೋ, ನಾವು ಈ ಥರ ರಾಜಕೀಯ ಹಿನ್ನೆಲೆ ಇಲ್ದಿರೋ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೆ ತಪ್ಪಾಯ್ತು ಅಂತಂದು ಸುಮ್ಮನೆ ಮಾರ್ಮಿಕವಾಗಿ ಒಂದು ನೊಂದ್ಕೊಂಡು ಮಾಡಿದ್ದಂಥ ಟ್ವೀಟ್ ಅದು. ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಪಾಪ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಈ ಥರ ಅವ್ರದ್ದೇ ಒಂದು ಒಪಿನಿಯನ್ ಹೇಳಿದರು. ಹಿಂಗೆ ನಮ್ಮ ಅದನ್ನು ಭಾಳ ಜನ ಹೇಳಿದರು, ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪಾರ್ಟಿ ಅಂತಂದು. ನಾನು MP ಎಲೆಕ್ಷನ್ ಮಾಡಬೇಕಾದ್ರೆ ಹೋದ ಕಡೆ ಎಲ್ಲ ಭಾಳ ಜನ ಹೇಳೋರು, ಎಸ್ಪೆಷಲಿ ಯೂತ್. ಆಮೇಲೆ ಕೆಲವೊಬ್ರು MLA BP ಹರೀಶ್ ಅವರಿದ್ದಾರೆ, MLA ಹರಿಹರದವರು. ಪಬ್ಲಿಕ್ ಫಂಕ್ಷನಲ್ಲಿ ಅವರು ಹೇಳಿದರು, ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪಾರ್ಟಿ ಅಂತಂದೆಲ್ಲ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿನಲ್ಲೂ ತುಂಬ ಜನ ಹೇಳೋರು, ನೀನು ಯಾಕೆ ಆ ಪಾರ್ಟಿಗೆ ಹೋಗ್ತೀಯಾ, BJPಗೆ ಹೋಗು ಅಂತಲೂ ಎಲ್ಲ ಹೇಳ್ತಾ ಇದ್ರು. ನಾನೇನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ ಮೊದಲನೇ ಆನ್ಸರ್, ಸಿದ್ದರಾಮಯ್ಯನವ್ರು ನೋಡ್ಕೊಂಡು, ಆಮೇಲೆ
ಆ ಒಂದು ಸಂದರ್ಭದಲ್ಲಿ ನನಗೆ ಅದು ಸೂಕ್ತ ಅನ್ನಿಸ್ತು. ದಾವಣಗೆರೆನಲ್ಲಿ ಎಸ್ಪೆಷಲಿ ಒಂದು ಕಪಿಮುಷ್ಟಿನಲ್ಲಿ ಇದ್ದಿದ್ದರಿಂದ ಅಲ್ಲಿ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸ್ಬಿಟ್ಟು ಹೋಗಿದ್ದು. ಸೊ ಅದಕ್ಕೆ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ. ಸೊ ನಾವು ಐಡಿಯಾಲಜಿಕಲಿ ನಾವು ಡಿಫ್ರೆಂಟ್ ಇದ್ದೀವಿ, ಆಪರ್ಚುನಿಸ್ಟಿಕ್ ಆಗಿ ಅವಕಾಶವಾದಿಗಳ ಥರ ಈಗ ಬಂದರೆ ಸರಿ ಇರಲ್ಲ ಅಂತಂದು ಆ ರೀತಿ ಒಂದು ಮೆಸೇಜು ಕೊಟ್ಟಿದ್ದೆ. ಅದನ್ನು ತೇಜಸ್ವಿ ಸೂರ್ಯ ಅವರು ಮದುವೆಗೆ ಇನ್ವಿಟೇಷನ್ ಕಳಿಸಿದ್ರು, ಬನ್ನಿ ಅಂತಂದ್ಬಿಟ್ಟು. ಮದುವೆ ಇನ್ವಿಟೇಷನ್ ಸಿಕ್ಕಿತ್ತು, ಅದು ನಾನು ಹೋಗಿದ್ದೆ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆಗೆ. ಪಾಪ ಅವರೆಷ್ಟು ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡು ನೀವು ದಾವಣಗೆರೆನಲ್ಲಿ ಅವ್ರ ವೈಫಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಹಿ ಈಸ್ ನಥಿಂಗ್ ಸಾರ್ಟ್ ಆಫ್ ರೆವಲ್ಯೂಷನರಿ, ದಾವಣಗೆರೆನಲ್ಲಿ ಒಂದು ಕ್ರಾಂತಿ ಮಾಡಿ ಬಂದಿದ್ದ ಹಾಗೆ ಹೀಗೆ ಅಂತ ಭಾಳ ಒಳ್ಳೆ ಮಾತು ಹೇಳಿದರು. ಅಂದರೆ ನಾನು ಟ್ವೀಟ್ ಮಾಡಿದ್ದು ಅವ್ರಿಗೆ ನೋವಾಗಿರಲಿಲ್ಲ, ಅದು ರಾಜಕಾರಣದಲ್ಲಿ ಸಹಜ ಅಂತಂದು ಒಂದು ಉದಾರ ಮನೋಭಾವ ಅವ್ರ ಹತ್ರನೇ ಇತ್ತು. ನಾನು ಅದನ್ನೇ ಹೇಳಿದೆ, ಆ ಸಂದರ್ಭ ಹಂಗಿತ್ತು ಅಂದು. ಅದನ್ನೇ ಕೇಳಲಿಲ್ಲ ಅವರು. ಸೊ ಆಮೇಲೆ ಸಿಕ್ಕಾಗ ನಾನು ಆ ರೀತಿ ಮಾತಾಡಿದ್ದು. ಸೊ ಆ ಕಾಂಟೆಕ್ಸ್ಟ್ ಹಂಗಿತ್ತು. ಆಮೇಲೆ ನಾನು ಇನ್ನೊಂದು ಅರ್ಥ ಮಾಡ್ಕೊಂಡಿದ್ದು, ಪಾಲಿಟಿಕ್ಸ್ ಅಥವಾ ಲೈಫಲ್ಲಿ ಯಾವುದೋ ನಿಂತ ನೀರಲ್ಲ. ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಇವಾಲ್ವ್ ಆದಂಗೆ ನಾವು ಹೆಂಗೆ ವ್ಯವಸ್ಥೆ ಅರ್ಥ ಮಾಡ್ಕೊತೀವಿ, ಹೆಂಗೆ ನಾವು ಜನಗಳನ್ನ ಅರ್ಥ ಮಾಡ್ಕೊತೀವಿ, ಹೆಂಗೆ ಲೀಡರ್ಸ್ನ ಅರ್ಥ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಐಡಿಯಾಲಜಿನೂ ಇವಾಲ್ವ್ ಆಗ್ತಾ ಹೋಗುತ್ತೆ. ಅದು ಚೇಂಜು ಆಗ್ಬೋದು, ಇವಾಲ್ವ್ ಆಗ್ಬೋದು. ಯಾಕಂದ್ರೆ ನಾವು ಬಿಗಿನಿಂಗಲ್ಲಿ ಹೋದಾಗ ಸಮಗ್ರವಾಗಿ ಎಲ್ಲ ನೋಡಿರಲ್ಲ, ನಾವು ಸುಮ್ಮನೆ ಸರ್ಫೇಸ್ ಲೆವೆಲಲ್ಲಿ ನೋಡಿರ್ತೀವಿ. ಈಗಲೂ ಅಷ್ಟೇ, ಇನ್ನೂ ಭಾಳ ಆಳ ಇದೆ ಇದು. ಡೀಪ್ ಓದೋದಂಗೆ ಎಲ್ಲ ದರ್ಶನ ಆದಂಗೆ ನಿಮಗೆ ನಿಮ್ಮ ನಂಬಿಕೆಗಳು ಬದಲಾಗ್ತಾ ಹೋಗ್ತವೆ. ರೈಟ್, ನೀವು ಯಾರು ಲೀಡ್ರನ್ನ ನಂಬಿರ್ತೀರಿ ಅವ್ರ ಮೇಲೆ ನಂಬಿಕೆನೂ ಕಳ್ಕೊಬೋದು, ಯಾರನ್ನ ನಂಬಿರಲ್ಲ ಅವ್ರ ಮೇಲೆ ನಂಬಿಕೆ ಹುಟ್ಬೋದು, ಯಾವ ಐಡಿಯಾಲಜಿ ನಂಬಿರ್ತೀರಿ ಅದ್ರ ಮೇಲೆ ನಂಬಿಕೆ ಕಳ್ಕೊಬೋದು, ಹೊಸದೊಂದು ಐಡಿಯಾಲಜಿ ಬರ್ಬೋದು. ಈ ಥರ ಇವಾಲ್ವ್ ಆಗ್ತಾನೆ ಇರ್ತವೆ. ಇದೆಲ್ಲ ಕೆಲವೊಬ್ಬರಿಗೆ ಅನಿಸ್ಬೋದು ಇದು ಸ್ವಾರ್ಥಕ್ಕೆ ಹಿಂಗಾಗುತ್ತೆ ಅಂತಂದ್ಬಿಟ್ಟು, ಬಟ್ ಅದು ಸ್ವಾರ್ಥಕ್ಕೆ ಹಂಗಾಗೋದಿಲ್ಲ. ಅದು ಸಮಾಜದ ಸ್ವಾರ್ಥ. ಬಂದಿರೋದೇ ಕೆಲಸ ಮಾಡೋದಕ್ಕೆ ಅಂತಂದು, ಇನ್ನೊಬ್ಬರಿಗೆ ಡೆವಲಪ್ಮೆಂಟ್ ತರಬೇಕು, ಇನ್ನೊಬ್ರು ಅಂತಂದು ಯಾರಿಗೆ ಡೆವಲಪ್ಮೆಂಟ್ ಸಿಕ್ಕಿಲ್ಲ ಅಂತಂದು. ಯಾಕೆ ಹಿಂಗೆ ಆಗ್ತೈತಿ ಅಂತಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲೇ ಕೊರತೆ ಇರ್ತದೆ. ನಾವು ಬಿಗಿನಿಂಗ್ ಹೋದಾಗ ಎಲ್ಲದನ್ನೂ ಅರ್ಥ ಮಾಡ್ಕೊಂಡು ಹೋಗಿರಲ್ಲ. ಈ ರಾಂಗ್ ಡಿಸಿಷನ್ನು ತೊಗೊಂಡಿರೋ ಚಾನ್ಸಸ್ ಇರ್ತದೆ, ನಾವು ತೊಗೊಂಡಿರೋದು ರೈಟ್ ಡಿಸಿಷನ್ನು ಆಗಿರೋದಿಲ್ಲ. ಸೊ ಅವಾಗ ಏನಾಗ್ತದೆ, ಹಿಂಗೆ ಮುಂದೆ ಓದೋದಂಗೆ ಎಲ್ಲ ದರ್ಶನ ಆದಂಗೆ ಬದಲಾಗ್ತಾ ಹೋಗ್ತದೆ. ಇಲ್ಲಿ ಸ್ವಾರ್ಥ ಅಂದರೆ ರಾಜಕೀಯ ಅಧಿಕಾರ ಬೇಕು. ಅದು ಈ ಪಾರ್ಟಿಲಿ ಸಿಕ್ಕರೆ ಆ ಪಾರ್ಟಿಲಿ ಸಿಕ್ಕರೇನಂತೆ, ಅದು ಸೆಂಟ್ರಲ್ ಇರ್ತದೆ. ರೈಟ್ ಸರ್, ನೀವು ಹಳ್ಳಿಗಳಿಗೆ ಸುತ್ತಾಡಿದ್ರಿ, ಈಗಾಗಲೇ ಮಾತಾಡಿದ್ವಿ. ನಿಮಗೆ ಇಡೀ ರಾಷ್ಟ್ರೀಯ ಮಾಧ್ಯಮಗಳು, ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಪತ್ರಿಕೆಗಳು ನಿಮಗೆ ಫೈನಲ್ ಬಿ ಫಾರ್ಮ್ ದಾವಣಗೆರೆ ಲೋಕಸಭಾ ಮತಕ್ಷೇತ್ರದ್ದು ಅಂತ ಹೇಳಿದ್ವು. ಆದರೆ ಕೊನೆಯ ಕ್ಷಣದಲ್ಲಿ ನಿಮಗೆ ಬಿ ಫಾರ್ಮ್ ಸಿಗೋದಿಲ್ಲ. ಇದೇನು ಕುತಂತ್ರವೋ, ಹುನ್ನಾರವೋ, ಮತ್ತೇನೋ ಯೋಜಿತ ತಂತ್ರವೋ? ಸೊ ಅದಾದ ನಂತರದಲ್ಲಿ ನಿಮ್ಮ ಯೋಜನೆಗಳು ಹೇಗೆ ಬದಲಾದವು? ಆ ಕ್ಷಣದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು? ಒಟ್ಟಾರೆ ಈ ವಿಚಾರದ ಬಗ್ಗೆ ಮಾತಾಡ್ಬೋದು. ಅದು ದೇವರಾಣಿಗೂ ಗೊತ್ತಿಲ್ಲ, ಕುತಂತ್ರನೋ ಹುನ್ನಾರನೋ ಅಂತಂದು. ಯಾಕಂದರೆ ಒಳಗೆ ಏನಾಯ್ತು ಅಂತ ನಮಗೆ ಗೊತ್ತಾಗಲ್ಲ. ಒಳಗಂತೂ ಪ್ರಾಮಿಸ್ ಮಾಡಿದ್ದು ನಿಜ, ನಿಮಗೆ ಸೀರಿಯಸ್ಸಾಗಿ ಟಿಕೆಟ್ ಕೊಡಿಸ್ಬೇಕಂತಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ನೀನೇ ಕ್ಯಾಂಡಿಡೇಟು ಅಂತ DCM ಹೇಳಿದರು, ಇಲ್ಲಿ ಡೆಲ್ಲಿನಲ್ಲಿ ಒಂದಿನ ಮುಂಚೆ. ರೈಟ್, ನಾವು ನಮಗೆ ಅಂತಂದು ಅಂದ್ಕೊಂಡಿದ್ವಿ. ಮಾಧ್ಯಮದವರು ಅವ್ರು ಯಾಕೆ ಸುಮ್ಮನೆ ಬರೀತಾರೆ? ನಾನೇನು ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದ ನನ್ನ ಹೆಸರು ಹಾಕೋದಕ್ಕೆ? ಇಂಟೆಲಿಜೆನ್ಸ್ ಇದ್ದಿದ್ದು ಹಂಗೇನೆ, ಪಕ್ಷದಲ್ಲಿ ಮಾತಿದ್ದಿದ್ದು ಹಂಗೇನೆ, ಅದೇ ರೀತಿ ಇತ್ತದು. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಅದು ಏನಾಯಿತು ನಮಗೆ ಗೊತ್ತಿಲ್ಲ. ಕೆಲವೊಬ್ಬರು ಹೇಳ್ತಾರೆ ಖರ್ಗೆ ಅವ್ರಿಗೆ ಇಷ್ಟ ಇರಲಿಲ್ಲ, ಸೋನಿಯಾಗ ನನಗೆ ಗೊತ್ತಿಲ್ಲ ಸತ್ಯ ಎಷ್ಟು ಅಂತ. ಶಾಮನೂರವರಿಗೆ ಕೊಡಬೇಕು ಅಂತಂದೇನೋ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ನಮಗೆ ಯಾರು ಎಕ್ಸ್ಪ್ಲೇನ್ ಮಾಡೋಂಗಿಲ್ವಲ್ಲ. ನಿನಗೆ ಯಾಕೆ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ಎನಿವನ್. ಅದು ಒಂದು ದೊಡ್ಡ ಸಮುದ್ರ ಇದ್ದಂಗೆ ಪಕ್ಷ ಅದು. ಅಲ್ಲಿ ಒಂದು 400-500 ಜನ MP ಗಳಿದ್ದಾರೆ, ಸಾವಿರಾರು ಜನ MLAಗಳಿದ್ದಾರೆ ಪಕ್ಷದಲ್ಲಿ. ದೇ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ಎನಿವನ್. ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅಂತಂದು ಅವರು ದೇ ಡೋಂಟ್ ನೋ ಅಕೌಂಟಬಿಲಿಟಿ. ನಿಂಗೆ ಯಾಕೆ ಹೇಳ್ಬೇಕು? ನೀನು ಜಸ್ಟ್ ಧೂಳಿನ ಕಣ ನೀನು ಅಲ್ವಾ? ಸಿಕ್ಕರೆ ಮಾಡು, ಸಿಗದೇ ಇದ್ದರೆ ವೆಯ್ಟ್ ಮಾಡು, ಆ ಥರ ಧೋರಣೆ. ಸೊ ಹಂಗಾಗಿ ನಮಗೆ ರೀಸನ್ ಗೊತ್ತಿಲ್ಲ ಏನಂತ. ಏನೋ ಊಹೆ ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು. ಮೇನ್ ರೀಸನ್ ಅದೇ ಇರ್ತದೆ ಅಷ್ಟೇ. ಇನ್ನೊಂದ್ಸರಿ ಅವಕಾಶ ಕೊಟ್ಟರೆ ಆಗ್ತದೆ, ನೋಡೋಣ ಇವನೇನು ಕಿಸಿತಾನೆ, ಏನಾರ ಮಾಡೋಕ್ಕಾಗ್ತದ? ಆ ಒಂದು ಟೇಕನ್ ಫಾರ್ ಗ್ರಾಂಟೆಡ್, ಅಂಡರ್ ಎಸ್ಟಿಮೇಟ್ ಮಾಡೋದು, ಆ ಧೋರಣೆ ಖಂಡಿತ ಇದ್ದೇ ಇರ್ತದೆ. ಬಟ್ ಅದೇ ಸಾಗರ್ ಕಂಡ್ರೆ 26 ವರ್ಷ ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತಾರೆ. ನಮಗೆ ಹೇಳಿದ್ದು ಇನ್ನೂ ವಯಸ್ಸು ಚಿಕ್ಕದು,
ಮುಂದಿನ ದಿನಗಳಲ್ಲಿ ಅವಕಾಶ ಸಿಗ್ತದೆ ಅಂತಂದ್ಬಿಟ್ಟು. ಸೊ ಅದಾದ ಮೇಲೆ ಒಂದು ವಾರ ಮನೆ ಹತ್ರ ಒಬ್ಬರು ಬರಲಿಲ್ಲ. ಟಿಕೆಟ್ ಮಿಸ್ ಆದಮೇಲೆ ಮುಂಚೆ 100 ಜನ ಯಾವಾಗಲೂ ಜನ ಇರೋರು, ಇವರಿಗೆ ಸಿಗುತ್ತೆ ಅಂತ ಗೊತ್ತಿತ್ತಲ್ಲ. ಅದಾದ ನಂತರ ಜನಗಳಿಗೂ ಇನ್ನೇನು ನೀವು ಟಿಕೆಟ್ ಸಿಕ್ಕಿಲ್ಲ, ಇವ್ರೇನು ಕ್ಯಾಂಡಿಡೇಟ್ ಅಲ್ವಲ್ಲ, ಆಮೇಲೆ ಲೀಡರು ಅಲ್ಲ, ರೈಟ್, ಅಥವಾ ಪಕ್ಷದಲ್ಲಿ ಯಾವುದು ಹುದ್ದೆ ಇಲ್ಲ, ಸ್ಥಾನಮಾನ ಇಲ್ಲ. ಸೊ ಏನು ಮಾಡಬೇಕು? ಹಂಗಾಗಿ ಏನಾಯಿತು, ಒಂದು ವಾರ ನೋಡಿದೆ ನಾನು. ಹಿಂಗೆ ಬಿಟ್ಟರೆ ನಮ್ಮನ್ನು ಮುಗೀತು, ಎಂಡ್ ಆಫ್ ಮೈ ಪೊಲಿಟಿಕಲ್ ಜರ್ನಿ ಅಂತಂದು ಅಲ್ವಾ. ಏನಾರ ಮಾಡ್ಬೇಕಂದ್ರೆ ಈಗ ನಾವೇ ಮೈ ಮೇಲೆ ಬಿದ್ದು ಹೋಗ್ಬೇಕು. ಈಗ ಪ್ರಭಾವ್ ಮಲ್ಲಿಕಾರ್ಜುನ್ಗೆ ಅವರಂತೂ ಫೋನ್ ಎತ್ತಲ್ಲ, ಅವ್ರ ಮನೆಯವರು ಎತ್ತಲ್ಲ. ಅಕ್ಕಪಕ್ಕ ಫೋನ್ ಮಾಡ್ಕೊಂಡು ನಿಮ್ಮ ಜೊತೆ ಕ್ಯಾಂಪೇನಿಂಗ್ ಬರ್ತೀನಿ ಅಂತ ಹೋಗ್ಬೇಕಿತ್ತು, ಮನಸ್ಸು ಒಪ್ಪಲ್ಲ. ಯಾಕೆ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದು. ಸೊ ಹಂಗಾಗಿ ಏನು ಮಾಡಿದೆ, ಹಳ್ಳಿಗಳಿಗೆ ಹೋದೆ. ಈ ಥರ ಒಂದು ಐಡಿಯಾ ಬರ್ತಾ ಇದೆ, ಇಂಡಿಪೆಂಡೆಂಟ್ ನಿಲ್ಲಬೇಕು ಅಂತ. ಹೆಂಗೆ ಅಂತಂದು, ನೀವು 8 ಕ್ಷೇತ್ರ ಓಡಾಟ ಮಾಡ್ತೀವಿ ಅಂದ್ರೆ ನೀವು ನಮ್ಮ ಬೆಂಬಲ ಇದೆ ಅಂತ ಜನ ಎನ್ಕರೇಜ್ ಮಾಡಿದರು. ಸೊ ಮತ್ತೆ ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡ್ ಹೈಬ್ರಿಡ್ ಪಾದಯಾತ್ರೆ ಅಂತ, ಫುಲ್ ನಡ್ಕೊಂಡು ಹೋಗೋದಲ್ಲ, ಕಾರಲ್ಲಿ ಹೋಗೋದು, ಊರಲ್ಲಿ ಅಡ್ಡಾಡೋದು ಮಾಡಿದಾಗ ಭಾಳ ಅದ್ಭುತ ರೆಸ್ಪಾನ್ಸ್ ಸಿಕ್ತು. ಈತಂಗೆ ಧೈರ್ಯ ಇದೆ, ನಿಲ್ತಾನೆ, ರಿಸೋರ್ಸಸ್ ಇದೆ ಅಂತಂದು. ಸೊ ಅದು ಒಂದು ಪೀಕಿಗೆ ಹೊರಟೋಯ್ತು. ಇವನು ತ್ರಿಕೋನ ಸ್ಪರ್ಧೆ ಅಂತ ಬಂದ್ಬಿಡ್ತು TV9 ಅಲ್ಲೆಲ್ಲ. ಸೊ ಈತನೇ ಗೆಲ್ತಾನೆ ಅನ್ನೋ ಲೆವೆಲ್ಲಿಗೂ ಕೆಲವೊಬ್ರು ಮಾತಾಡೋಕೆ ಶುರು ಮಾಡಿದರು. ಆವಾಗ ರಾಜ್ಯದ ಮುಖ್ಯಮಂತ್ರಿ ಕರೆಸ್ಕೊಂಡ್ರು, ಒಂದು ದೊಡ್ಡ ಟೀಮ್ ಬಂತು, ಒಂದು 100 ಜನ ಟೀಮ್ಗಳು ಬಂದರು. ಎಲ್ಲ ಹಿಂದ ವರ್ಗಕ್ಕೆ ಸೇರಿದವರು, ಮನೆಗೆ ಹೋದರು, ಹಳ್ಳಿಗೆ ಹೋದರು. ವಿನಯ್ ಕುಮಾರ್ ಒಂದು ಓಟ್ ಹಾಕಬೇಡಿ ಅಂತ ಪ್ರಚಾರ ಮಾಡಿದರು. ದೊಡ್ಡ ಸಭೆಗಳಲ್ಲಿ CM ಅವ್ರ ಬಾಯಲ್ಲೇ ಬಂತು, ನಾನು ಬೇಕಾ, ವಿನಯ್ ಕುಮಾರ್ ಬೇಕಾ, ಒಂದು ಓಟ್ ಹಾಕ್ಬೇಡ್ರಿ ಅಂತಂದು. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ವಿರುದ್ಧ ಒಂದು ಇಡೀ ವ್ಯವಸ್ಥೆ, ಭಾರಿ ಬಲಿಷ್ಠವಾದ ವ್ಯವಸ್ಥೆ. ಯಾಕಂದ್ರೆ ಹಾಲಿ CM ಇದ್ದವರು, ಸರ್ಕಾರ ಇದ್ದಾಗ ಈ ಸುಮ್ಮನೆ ಹೇಳಕ್ಕೆ ಸಮಾಧಾನ ಕೇಳ್ಕೋಬೇಕು, ಏನು ಗೆದ್ದಿಲ್ಲ ಎಂಥದ್ದಿಲ್ಲ, ಬಂದು ಕೆಲಸ ಮಾಡಿದ್ರು. ಬಟ್ ನಾವು ಯಾವತ್ತೂ ಎದರ್ಲಿಲ್ಲ, ಎದೆಗುಂದಲಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು. ಯಾಕಂದ್ರೆ ಜನಗಳು ರೆಸ್ಪಾನ್ಸ್ ಭಾಳ ಚೆನ್ನಾಗಿತ್ತು. ಸೊ ಬಟ್ ಸಿದ್ದರಾಮಯ್ಯ ಅವ್ರು ಬಂದಮೇಲೆ ಎಲ್ಲ ಬದಲಾಗೋಗಿತ್ತು ಸ್ವಲ್ಪ. ಯಾಕಂದ್ರೆ ಅವ್ರು ಇನ್ನೂ ಸೆಕೆಂಡ್ ಇಯರು, 1 ವರ್ಷ ಮುಗ್ದಿತ್ತು, 2ನೇ ವರ್ಷ ಅಲ್ಲ 1 ವರ್ಷ ಆಗಿತ್ತು. 2024 ಎಲೆಕ್ಷನ್ ಇದ್ದಿದ್ದಲ್ವ, 1 ವರ್ಷ ಮುಗಿತಾ ಬಂದಿತ್ತು. ಸೊ ನಮ್ಮ ಕುರ್ಚಿ ಗಟ್ಟಿ ಆಗಬೇಕು ಅಂದರೆ ನೀವು ನಮಗೆ ಜಾಸ್ತಿ MP ಸೀಟ್ಗಳು ಬೇಕು. 5 ವರ್ಷ ಅಧಿಕಾರ ಮುಂದುವರ್ಸೋದು ಭಾಳ ಕಷ್ಟ ರಾಜ್ಯದಲ್ಲಿ. ನೀವು ಜಾಸ್ತಿ MP ಸೀಟ್ ಕೊಟ್ಟರೆ, ನಾನೇ ಕ್ಯಾಂಡಿಡೇಟ್ ಅಂತ ಗೆಲ್ಸಿದ್ರೆ ಹಂಗೆ ಹಿಂಗೆ ಅಂತ. ಸೊ ಫಸ್ಟ್ ಇಯರ್ ಇವ್ರ ಮೇಲೆ ಒಂಥರ ಅದೇ ಏನು ಫಸ್ಟ್ ಟರ್ಮಲ್ಲಿ ಒಪಿನಿಯನ್ ಇತ್ತಲ್ಲ, ಹಂಗೆ ಭಾಳ ಚೆನ್ನಾಗಿತ್ತು. ಜನ ಏನು ಮಾಡಿಬಿಟ್ರು, ಎಲ್ಲ ವಾಪಸ್ ಹೋಗ್ಬಿಟ್ರು ಅವ್ರ ಮಾತು ಕೇಳ್ಕೊಂಡು. ಆಮೇಲೆ ಮೈಕ್ರೋ ಲೆವೆಲ್, ಊರ್ ಲೆವೆಲಲ್ಲೂ ಬೂತ್ ಲೆವೆಲಲ್ಲೂ ಭಾಳ ಟೀಮ್ ಕೆಲಸ ಮಾಡಿದ್ವು. ಅವನಿಗೇನು ಗೆಲ್ಲಲ್ಲ, ನೀವು ಓಟ್ ಹಾಕಿದ್ರು ಅವನೇನು MP ಆಗ್ಬಿಡ್ತಾನ, ಹಂಗೆ ಹಿಂಗೆ ಅಂತಂದೆಲ್ಲ ನೆಗೆಟಿವ್ ಮಾಡಿ ಮುಗಿಸಿದ್ರು ಅಂತಂದರೆ ಜನಗಳನ್ನ. ಆಮೇಲೆ ಗೊತ್ತಾಯ್ತು, 3 ದಿನ ಎಲೆಕ್ಷನ್ ಇದ್ದ ಮನೆ ಹತ್ರ ಮತ್ತೆ ಜನ ಕಡಿಮೆ ಆದರು ಬರೋರು. ಸೊ ಆದರೂ ಒಂದು ಚುನಾವಣೆ ಮಾಡಿದ್ವಿ, 42,907 ವೋಟ್ಸ್ ಬಂತು. ನನ್ನ ಎಕ್ಸ್ಪೆಕ್ಟೇಷನ್ ಅವತ್ತು ವೋಟಿಂಗ್ ಮುಗಿದ ದಿನ ಏನಿಲ್ಲ ಅಂದ್ರೆ 1.5 ಲಕ್ಷ ಬರುತ್ತೆ ಅಂತ ಭಾಳ ಕಾನ್ಫಿಡೆಂಟ್ ಆಗಿದ್ದೆ. ಹಂಗಿತ್ತು, ಫಸ್ಟ್ ಎಲೆಕ್ಷನ್ ಬೇರೆ. ಸೊ ಜನನು ಯಾವ್ದಾರ ಕೇಳಿದಾಗ ಬೂತಲ್ಲೆಲ್ಲ ಹೇಳೋರು, ಅಣ್ಣ ನಿನಗೆ ಇಷ್ಟು ಓಟ್ ಹಾಕ್ಸಿದ್ದೀವಿ, ಅಷ್ಟು ಓಟ್ ಹಾಕ್ಸಿದ್ದೀವಿ, ಹಂಗೆ ಹಂಗೆ ಅಂತ ಸ್ವಲ್ಪ ಎಕ್ಸಾಜರೇಟೇ ಮಾಡಿರ್ತಾರೆ. ಆಮೇಲೆ ರಿಯಾಲಿಟಿ ವಾಸ್ತವ ಗೊತ್ತಾದಾಗ ಬೇಜಾರಾಯ್ತು, ಇದೇನು ಹಿಂಗೆ ಅಂತಂದ್ಬಿಟ್ಟು. ಬಟ್ ಅದರಿಂದ ನಾವು ಧೃತಿಗೆಟ್ರೆ ನಂಬಿರೋರ್ದು ಬದುಕೇನಾಗಬೇಕು ಅಂತಂದೇಳಿ ನಾನು ಹೇಳಿದ್ದೆ, 1 ಓಟ್ ಬರಲಿ, 1 ಲಕ್ಷ ಓಟ್ ಬರಲಿ, ನಿಮ್ಮ ಜೊತೆ ಇರ್ತೀವಿ ಅಂತಂದು. ನಿಮ್ಮ MP ಆಗದೆ ಇರ್ಬೋದು, ಬಟ್ MP ಥರನೇ ಕೆಲಸ ಮಾಡ್ತೀವಿ ಇಲ್ಲಿ, ನೀವು ಸ್ಪಂದಿಸ್ಕೊಂಡಿರ್ತೀವಿ ಅಂತ. ಸೊ ಆ ಮಾತು ತಪ್ಪಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಪ್ರತಿಯೊಂದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು, ಆಮೇಲೆ ನನ್ನ ಕೈಯಲ್ಲಿ ಏನು ಸಮಾಜ ಸೇವೆ ಮಾಡೋಕ್ಕಾಗುತ್ತೆ. ಎಸ್ಪೆಷಲಿ ನನ್ನ ಜೊತೆ ಓಡಾಡಿದವ್ರಿಗೆ ಇವತ್ತಿನವರೆಗೂ ಮರ್ತಿಲ್ಲ, ನಮ್ಗೆ ಈಗಲೂ ಜೊತೆಗೆ ಇದ್ದಾರೆ. ಅವರೆಲ್ಲ ಕಷ್ಟಗಳಲ್ಲೂ ಕೂಡ ನಾವು ಭಾಗಿಯಾಗಿದ್ದೀವಿ. ಸರ್, ಅದಾದ ನಂತರ ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡುತ್ತೆ, ನೀವು ಪಕ್ಷೇತರವಾಗಿ ಸ್ಪರ್ಧಿಸ್ತೀರಾ. ನೀವು ಈಗಾಗಲೇ ಹೇಳಿದಾಗೆ 42,900 ಮತಗಳು ನಿಮ್ಗೆ ಸಿಕ್ಕಿರತ್ತೆ. ಆದರೆ ಗೆದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಂಥ ಮತಗಳ ಸಂಖ್ಯೆ 6,33,000. ಅದಾದ ನಂತರ BJP ಅಭ್ಯರ್ಥಿಗೆ 6,06,000 ಮತಗಳು ಬೀಳ್ತವೆ. BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಆ ಒಂದು ಗೆಲುವಿನ ಅಂತರ ಕೇವಲ 26,000.
ನೀವು ಇನ್ನೊಂದಿಷ್ಟು ಬೇರೆ ಯಾವುದೇ ರೀತಿಯಿಂದ ಅಥವಾ ಬಿಜೆಪಿಯ ಸಪೋರ್ಟ್ ತಗೊಂಡಿದ್ರೆ, ಈಗ ನೀವು ಯಾವ ರೀತಿ ಶ್ರೀನಿವಾಸ ದಾಸಕರಿಯಪ್ಪ ಅವ್ರಿಗೆ ಸಪೋರ್ಟ್ ಮಾಡಿದಿರೋ, ಆಗ ಆ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯಾದ ಒಂದು ಬದಲಾವಣೆಗಳಾಗಿದ್ರೆ ನೀವು ಕಿಂಗ್ ಮೇಕರ್ ಆಗ್ಬೋದಿತ್ತಾ ಅನ್ನುವಂಥದ್ದು. ಈ ಒಂದು ರಾಜಕೀಯ ಲೆಕ್ಕಾಚಾರವನ್ನ ಯಾವ ರೀತಿ ನೀವು ಯೋಚನೆ ಮಾಡ್ತೀರಾ? ಇಲ್ಲ, ಅವಾಗೆಲ್ಲ ಆಲೋಚನೆ ಇರಲಿಲ್ಲಲ್ಪ. ನಾನೇ ಗೆಲ್ಬೇಕಂತ ಎಲೆಕ್ಷನ್ ಮಾಡಿದ್ದು. ಒಂದು ಮೊಮೆಂಟ್ ತನಕ ನಾನೇ ಗೆಲ್ಬೇಕಂತ ಮಾಡಿದ್ದು. ಸಡನ್ಲಿ ಲಾಸ್ಟ್ 2 to 3 days ನೀವೆಲ್ಲ ಉಲ್ಟಾ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಆ ಒಂದು ನಂಬಿಕೆ ಅವತ್ತೂ ಇತ್ತು. ಜನ ಕೈ ಹಿಡಿತಾರನ್ನೋ ಒಂದು ವಿಶ್ವಾಸ ಇತ್ತು. ನನಗೆ ಜಾಸ್ತಿ ಓಟ್ ಬರ್ತಾವನ್ನೋ ಒಂದು ವಿಶ್ವಾಸ ಇತ್ತು. ಅಲ್ಲಿ ಯಾರು ಗೆಲ್ಲಿ ಸೋಲ್ಲಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನೇನು ಕಾಂಗ್ರೆಸ್ ಸೋಲಿಸ್ಬೇಕಂತ ಎಲೆಕ್ಷನ್ ನಿಂತಿದ್ದಲ್ಲ, ಅದು ತ್ರಿಕೋನ ಸ್ಪರ್ಧೆ. ನಾನು ಈಕ್ವಲಿ ಕಾಂಪಿಟೆಂಟು, ಗೆಲ್ಬೇಕಂತಂದ್ಬಿಟ್ಟು ಇವ್ರನ್ನ ಗೆಲ್ಲಿಸಿ ಅವ್ರನ್ನ ಸೋಲಿಸಿ ಏನೋ ಸಮಾಧಾನ ಪಡ್ಕೋಬೇಕಂತ ಆ ಥರ ವ್ಯಕ್ತಿತ್ವ ಇವತ್ತಿಗೂ ಇಲ್ಲ, ಮುಂದೆನೂ ಇರೋದಿಲ್ಲ. ಬಟ್ ಅಲ್ಲಿ ಅಂದರೆ ನಾನು ನಿಂತು ಇನ್ನೊಬ್ಬರನ್ನ ಸೋಲಿಸ್ಬೇಕು ಅಂತಂದು, ಸೊ ಇದು ನನಗಿಲ್ಲ. ಬಟ್ ಏನಾಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಅವರು ಕಡಿಮೆ ಮಾರ್ಜಿನಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಕೊನೆ ತನಕ ಇದ್ದಿದ್ದು BJP ಗೆಲ್ಲುತ್ತಂತಾನೆ, ಒಂದು 10-20 ಸಾವಿರ ಓಟಲ್ಲಿ ಗೆಲ್ಲುತ್ತಂತಾನೆ ಒಂದು ಇದ್ದಿದ್ದು. ಬಟ್ ಅಲ್ಲ ಕೆಲವೊಂದು ಅಲ್ಲಿ ಲೋಕಲಾಗಿ ಮಾತಾಡೋದೇನು ಅಂತಂದರೆ, ಕೆಲವೊಂದು ಕ್ಷೇತ್ರದಲ್ಲಿ BJP ವಿರುದ್ಧ ಮಾಡಿದರು ಕೆಲವೊಂದು ಲೀಡ್ರುಗಳು ಅಂತಂದು, ಅಥವಾ ದುಡ್ಡು ಸರಿ ಹಂಚಲಿಲ್ಲ ಅಂತ ಏನೇನೋ ಹೇಳ್ತಾರೆ. ರೀಸನ್ ಗೊತ್ತಲ್ಲ, ಹುಡುಕ್ತಾರೆ. ಸೊ BJP ಅವ್ರು ಸರಿ ಎಲೆಕ್ಷನ್ ಮಾಡಿದರೆ ಗೆದ್ದಿರೋರು ಅಂತಂದು ಹೇಳ್ತಾರೆ. ಸೊ ನಮ್ದೇನು ಮಾಡ್ಬೇಕಿತ್ತು ನಾವು ಮಾಡಿದ್ವಿ. ಆಮೇಲೆ ಎಲೆಕ್ಷನಿಗೆ ಮುಂಚೆ ಗೊತ್ತಿರಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಏನಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದು. MP ಚುನಾವಣೆ ಆಗಿರೋದ್ರಿಂದ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್. ನಂದೇನು ಕೆಲಸ ನಾವು ಮಾಡ್ಕೊಂಡು ಸುಮ್ಮನಿದ್ವಿ, ಯಾರನ್ನೂ ಸಂಪರ್ಕ ಮಾಡಿಲ್ಲ. BJP ಲೀಡ್ರನ್ನು ಮಾತಾಡ್ಸಿಲ್ಲ, ಕಾಂಗ್ರೆಸ್ ಲೀಡ್ರನ್ನು ಮಾತಾಡ್ಸಿಲ್ಲ. ಪ್ರಾಮಾಣಿಕವಾಗಿ ನಾವೇನು ಮಾಡಬೇಕಿತ್ತು ಆ ಎಲೆಕ್ಷನ್ ನಾವು ಮಾಡಿದ್ವಿ. ಆಮೇಲೆಲ್ಲ ಊಹಾಪೋಹ ಶುರು ಮಾಡ್ಕೊಂಡ್ರು, ಆ ಕಡೆ ಹೋಗಿದ್ರು ಈ ಕಡೆ ಹೋಗಿದ್ರು ಅಂತ. ಎಲೆಕ್ಷನ್ ಟೈಮಲ್ಲಿ ವೆರಿ ಕಾಮನ್. ನೀವು ಯಾರ್ದಾರ ಒಂದು ಮನೆಗೆ ಹೋಗಿ ಬಂದೆಪ್ಪ ಅಂತಂದರೆ, ಮನೆಗೆ ಏನೋ ಕೆಲ್ಸಕ್ಕೆ ಹೋಗಿದ್ರು, ದುಡ್ಡು ಕೊಡೋಕೆ ಹೋಗಿದ್ರು, ದುಡ್ಡು ಇಸ್ಕೊಳಕ್ಕೆ ಹೋಗಿದ್ರು ಅಂತನೋ, ಡೀಲ್ ಮಾಡೋಕೆ ಹೋಗಿದ್ರು. ಈ ಥರ ಜನ ಕತೆಗಳ್ನ ಸೃಷ್ಟಿ ಮಾಡೋದ್ರಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತಾರೆ. ಅದರಲ್ಲೂ ಜೆಲಸ್ ನ್ಯಾರೇಟಿವ್ ಅಲ್ಲ, ಅದು ಸುಮ್ಮನೆ ಒಂದು ಸುಳ್ಳು ಸುದ್ದಿ, ಡಿಸ್ಕ್ರೆಡಿಟ್ ಅಂದರೆ ಕ್ರೆಡಿಬಿಲಿಟಿ ಹಾಳು ಮಾಡೋದಕ್ಕೆ ಅಂತ, ಏನೋ ವ್ಯಕ್ತಿತ್ವ ಹರಣ ಅಂತಾರಲ್ಲ, ಹಂಗೆ ಮಾಡಬೇಕಂತ ಕೆಲವೊಬ್ಬರು ಅದನ್ನೇ ವೃತ್ತಿ ಮಾಡ್ಕೊಂಡಿರ್ತಾರೆ. ಏನಾದರೂ ಒಂದು ನೆಗೆಟಿವ್ ಸೃಷ್ಟಿ ಮಾಡಿ, ಏನಿರೋದಿಲ್ಲ ಸುಮ್ಮನೆ ಆಮ್ದಾಗೋ ಸೃಷ್ಟಿ ಮಾಡಿಬಿಡ್ತಾರೆ. ಅದು ಪೊಲಿಟಿಕ್ಸಲ್ಲಿ ಕಾಮನ್. ಅದು ಆ ಮೂಮೆಂಟ್ ಅಂತಂದಲ್ಲ, ನಿನ್ನೆನೂ ಅನುಭವಿಸಿದ್ದೀನಿ, ಇವತ್ತು ಅನುಭವಿಸಿದ್ದೀನಿ, ನಾಳೆನೂ ಅನುಭವಿಸ್ತೀನಿ. ಕೊನೆಯ ಮೂಮೆಂಟು ನನಗೆ 75 ವರ್ಷ ಆಗಿ ನಾಳೆ ರಿಟೈರ್ಡ್ ಆಗ್ತೀನಿ ಅಂತಂದರೆ ಅವತ್ತಿನ ದಿನವೂ ಈ ಥರ ಇದ್ದೇ ಇರ್ತವೆ. ಇದೀಸ್ ಆರ್ ವೆರಿ ಕಾಮನ್. ಚುನಾವಣೆ ಮುಗಿದ ಮೇಲೆ ಸಾಮಾನ್ಯವಾಗಿ ರಾಜಕಾರಣಿಗಳು ಅಲ್ಲಿ ಯಾವುದೋ ಒಂದು ದೂರದ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಒಂದು ಐಷಾರಾಮಿ ಜೀವನವನ್ನು ಎಂಜಾಯ್ ಮಾಡ್ತಿರ್ತಾರೆ. ಆದರೆ ನಾನು ನೋಡ್ತಿರೋ ಹಾಗೆ ನೀವು ಲೋಕಸಭೆ ಚುನಾವಣೆ ಮುಗಿದಾಗಿನಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಾ, ರಾಜ್ಯಾದ್ಯಂತ ಇಡೀ ಸಾಮಾನ್ಯ ಜನರಿಗೆ ಭೇಟಿ ಆಗ್ತಾ ಇದ್ದೀರಾ, ಅವರ ನಾಡಿಮಿಡಿತಗಳನ್ನು ಅರ್ಥ ಮಾಡ್ಕೋತಿದ್ದೀರಾ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೋತಿದ್ದೀರಾ. ಸರ್, ನೀವು ಚುನಾವಣೆ ಮುಗಿದ್ಮೇಲೆ ಆರಾಮಾಗಿರ್ಬೋದಿತ್ತಲ್ಲ ಸರ್, ಯಾಕೆ ಈ ರಾಜ್ಯ ಪ್ರವಾಸ? ದಾವಣಗೆರೆ ಜಿಲ್ಲೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಾ, ಜನರು ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆಗಳೇನು, ನೀವು ಜನರಿಗೆ ಕೇಳ್ತಾ ಇರೋದೇನು? ದಾವಣಗೆರೆ ಎಲೆಕ್ಷನ್ ಆದಮೇಲೆ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ದಾವಣಗೆರೆಯಲ್ಲಿ. ಆಮೇಲೆ ದಾವಣಗೆರೆ ಆಚೆ ಅದು ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಸುದ್ದಿ ಮಾಡ್ತಲ್ಲ. ಅವತ್ತು ಎಲೆಕ್ಷನ್ ರಿಸಲ್ಟ್ ಬರೋದಿನ ಎಲ್ಲ TVನಲ್ಲೂ ದಾವಣಗೆರೆ ಬಂದ 3 ಫೋಟೋ ಹಾಕೊಂಡಿದ್ರು. BJP ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ನನ್ನ 3 ಫೋಟೋ ಹಾಕೊಂಡಿದ್ರು. ಸೊ ಆಬ್ವಿಯಸ್ಲಿ ಬೆಳಗಿಂದ ಸಾಯಂಕಾಲ ಕರ್ನಾಟಕದ 28 ಕ್ಷೇತ್ರ ನೋಡಿದ್ರೆ ದಾವಣಗೆರೆಯನ್ನು ನೋಡಿರ್ತಾರೆ. ಆಮೇಲೆ ಅದರಲ್ಲೂ ಹಿಂದುಳಿದ ವರ್ಗಗಳು ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರಿ ಎಲೆಕ್ಷನ್ನ. ಅವರು ಟಿಕೆಟ್ ಸಿಕ್ಕಿದ್ರೆ ಒಂದು ಜನಸಾಗರನೇ ಹರಿದಬಹುದು ಹೊರಗಿಂದ ಅಲ್ಲಿ ಎಲೆಕ್ಷನ್ ಮಾಡೋದಕ್ಕೆ. ಸೊ ಆ ಥರ ಮನಸ್ಸುಗಳು ಬೇರೆ ಬೇರೆ ಕಡೆ ಇದ್ದರು. ಅವ್ರೇನು ಮಾಡಿದರು, ಎಲೆಕ್ಷನ್ ಮುಗಿದ್ಮೇಲೆ ನನಗೆ ವೇದಿಕೆ ಕೊಡಬೇಕು, ಈತನ ಬೆಳೆಸಬೇಕು ಅಂತಂದು ಬೇರೆ ಬೇರೆ ಪ್ರೋಗ್ರಾಮಿಗೆ ಕರೆಯೋಕ್ಕೆ ಶುರು ಮಾಡಿದರು. ಪ್ರತಿಭಾ ಪುರಸ್ಕಾರ ಇರ್ಬೋದು, ದೇವಸ್ಥಾನ ಫಂಕ್ಷನ್ನು, ಸ್ಕೂಲು ಕಾಲೇಜ್ ಫಂಕ್ಷನ್ಗಳು, ಎಲ್ಲದಕ್ಕೂ ನನ್ನನ್ನು ಕರೆಯೋಕ್ಕೆ ಶುರು ಮಾಡಿದರು. ಬೀದರಿಂದ ಕರೆ ಬಂದು, ಕಲಬುರಗಿಯಿಂದ ಬಂದು, ರಾಯಚೂರು, ಆಮೇಲೆ ಫಸ್ಟು ಹಂಗೆ ಬಂದು ಒಂದು 6-7 ತಿಂಗಳು. ಆಮೇಲೆ ತಾಲೂಕು ಲೆವೆಲಿಂದ ಲಿಂಗಸೂರು ಅಂತೆ, ದೇವದುರ್ಗ ಅಂತೆ, ಎಲ್ಲ ನೀವು ಇದು ಬಾಲ್ಕಿಗೆ ಹೋಗಿ ಬಂದೆ, ರೈಟ್. ಆಮೇಲೆ ಇದರಲ್ಲಿ ಅಥಣಿನಲ್ಲಿ ಒಂದು 2-3 ಫಂಕ್ಷನ್ಸ್ ಎಲ್ಲ ಹೋಗಿ ಬಂದ್ವಿ. ಸೊ ಸುಮಾರು ತಾಲೂಕುಗಳು, ನಾನು ಮುಂಚೆ ಯಾವತ್ತೂ ಹೋಗಿರಲಿಲ್ಲ, ತಾಲೂಕು ಲೆವೆಲಲ್ಲಿ ಕರೆಯೋಕ್ಕೆ ಶುರು ಮಾಡಿದರು. ಆಮೇಲೆ ಅದು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸ್ಪೀಚಸ್ಸು ಇವು
ಜನಗಳು ಇಷ್ಟಪಡೋಕ್ಕೆ ಶುರು ಮಾಡಿದರು. ಸೊ ಹಿಂಗೆ ಅವರಾಗೇ ಕರೆದು ವೇದಿಕೆಗಳನ್ನ ಕೊಡ್ತಾ ಇದ್ರಲ್ಲ, ನಾನು ಸಂತೋಷ ಆಯಿತು. ಎಲ್ಲ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ ನನಗೂ ಒಂದು ಆಕಾಂಕ್ಷೆ ಇತ್ತು, ದಾವಣಗೆರೆಯಲ್ಲಿ ಮಾಡಿದ್ದಂಥ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಇಲ್ಲಿ ಒಬ್ಬ ಏನೂ ರಾಜಕೀಯ ಹಿನ್ನೆಲೆ ಇಲ್ದಂಗೆ, ದುಡ್ಡು ಖರ್ಚು ಮಾಡ್ದಂಗೆ, ಎಲೆಕ್ಷನ್ ಹಿಂದಿನ ದಿನ 43,000 ಓಟ್ ತಗೊತಾರೆ ಅಂತಂದರೆ, ಬೇರೆ ಕ್ಷೇತ್ರದಲ್ಲೂ ಕೂಡ ಬದ್ಧತೆ ಇರೋರು, ಗಟ್ಟಿತನ ಇರೋರು, ಜನಪರ ಕಾಳಜಿ ಇರೋಂಥವ್ರು, ಜನಗಳಿಗೆ ಸ್ಪಂದಿಸೋಂಥವ್ರು ಮನಸ್ಸು ಮಾಡಿದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳನ್ನ ಗೆಲ್ಬೋದು ಅಂತಂದು ನನಗೆ ಭಾಳ ಖಚಿತ ದೃಢ ಆಯಿತು. ಆ ಒಂದು ಸಂದೇಶನೂ ತಗೊಂಡು ಯಾರ್ಯಾರಿಗೆ ಒಂದು ಭ್ರಮ ನಿರಸನ ಅಂತ ಹೇಳ್ತೀವಿ, ಡಿಸ್ಇಲ್ಯೂಷನ್ಮೆಂಟ್ ಅಂತೀವಿ, ಏನಿಲ್ಲ ಬೆಳೆಯಲ್ಲ ಬೆಳೆಸಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಧೈರ್ಯ ತುಂಬ ಕೆಲಸ. IB ಗುಡಿಗೆ ಕರೆಸ್ಕೊಂಡ್ಬಿಟ್ಟು ಸೇರ್ತಿದ್ರು. IBನಲ್ಲಿ ಒಂದೊಂದು ಕಡೆ 20 ಜನ, ಒಂದೊಂದು ಕಡೆ 100 ಜನ ಸೇರೋರು, ಎಲ್ಲ ಆ ಜಿಲ್ಲಾ ಮಟ್ಟದ ಮುಖಂಡರುಗಳೆಲ್ಲ, ಎಲ್ಲ ಸಮಾಜದವರು ಬರೋರು, ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿ ಸಂಘಟನೆ ಮಾಡ್ತಾ ಹೋದಾಗ ಒಂದು ಒಳ್ಳೆ ರಾಜಕಾರಣ ಶುದ್ಧೀಕರಣ ಅಂತೀವಲ್ಲ, ಶುದ್ಧೀಕರಣ ಅಂತಂದರೆ ಒಂದು ಶಾರ್ಟಲ್ಲಿ ಆಗಲ್ಲ. ಅದು ಅಂದರೆ ಕರಪ್ಟ್ ಲೀಡರ್ಶಿಪ್ ಏನಿರುತ್ತಲ್ಲ, ಅದು ಹೊಸ ಲೀಡರ್ಶಿಪ್ಪಿಂದ ರಿಪ್ಲೇಸ್ ಆಗಬೇಕು. ಗ್ರಾಸ್ ರೂಟ್ ಲೆವೆಲಿಂದ ಹೊಸ ಲೀಡರ್ಸ್ ಬೆಳೀತಾ ಹೋಗ್ಬೇಕು. ಅದಕ್ಕೆ ನೀವು ನಾಯಕರಾಗಿ ಅಂತಂದು ನಾವು ಗದಗಲ್ಲಿ, ಮೈಸೂರಲ್ಲಿ, ದಾವಣಗೆರೆಯಲ್ಲಿ ಮಾಡಿದ್ವಿ. ನೀವು ನಾಯಕರಾಗಿ ಅಂತ, ನಾನು ನಾಯಕರಾಗ್ತೀನಿ ಬರ್ರಿ ಅಂತಂದಲ್ಲ, ನೀವು ನಾಯಕರಾಗಿ ಅಂತ ಸಮ್ ಕೈಂಡ್ ಆಫ್ ವರ್ಕ್ಶಾಪ್ ಟೈಪ್ ಮಾಡಿ ಅಲ್ಲಿ ಅವರಿಗೆಲ್ಲ ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್ ಇನ್ಪುಟ್ಸ್ ಎಲ್ಲ ಕೊಟ್ಟು, ಸಂವಿಧಾನವೇ ಸಿದ್ಧಾಂತ ಅಂತಂದು ಕಾರ್ಯಕ್ರಮಗಳು ಮಾಡಿದ್ವಿ. ಸೊ ಇದೆಲ್ಲ ಮಾಡಿದ ಉದ್ದೇಶ ಏನು ಅಂತಂದರೆ, ಲಾಂಗ್ ಟರ್ಮಲ್ಲಿ ನ್ಯೂ ಪಾಲಿಟಿಕ್ಸ್ ಬರಬೇಕು ಅಂತ. ಸೊ ಇಟ್ಸ್ ಅ ವೆರಿ ಬಿಗ್ ಆಂಬಿಷಿಯಸ್ ಥಿಂಗ್. ಸರ್, ಈಗ ಸದ್ಯ ಇರುವಂತಹ ನಮ್ಮ ರಾಜ್ಯ ಸರ್ಕಾರ ಹಳ್ಳಿಗಳನ್ನು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೀವು ಈಗಾಗಲೇ ರಾಜ್ಯದಾದ್ಯಂತ ಸುತ್ತಾಡ್ತಿದ್ದೀರಾ. ನೀವು ನೋಡಿದ ಹಾಗೆ ಯುವ ಸಮುದಾಯ ಇಂಟೆಲೆಕ್ಚುಲಿ ಬ್ರಿಲಿಯಂಟ್ ಆಗ್ತಿದ್ದಾರಾ? ಮೂಲ ಸೌಕರ್ಯಗಳ ಸ್ಥಿತಿಗತಿ ಏನಿದೆ? ಸದ್ಯದ ರಾಜ್ಯದ ಹಳ್ಳಿಗಳ ಸ್ಟೇಟಸ್ಸು ಏನು ಸರ್? ನಾವು ಚಿತ್ರದುರ್ಗದಿಂದ ಪ್ರವಾಸ ಮಾಡ್ತಾ ಹೋದರೆ ಕಲ್ಯಾಣ ಕರ್ನಾಟಕದ ಕಡೆಗೆ ಬೆಳಗ್ಗೆ ಯೂಶಲಿ 4:30-5 ಗಂಟೆ ಬಿಡ್ತಾ ಇದ್ವಿ ನಾವು. ಏನಾದರೂ ಕಲಬುರಗಿ ಹೋಗಬೇಕು, ಬೀದರ್ ಹೋಗಬೇಕು, ಬಿಜಾಪುರ ಹೋಗಬೇಕು ಅಂತಂದರೆ ಅಲ್ಲಿ 9-10 ಗಂಟೆ ರೀಚ್ ಆಗಂಗೆ ಹೋಗೋಣ ಅಂತ, 4 to 5 hours ಜರ್ನಿ ಅಂತ. ನಿಮಗೆ ಈ ಚಂಬು ತಗೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಇರ್ತದೆ. ಬೈಕಲ್ಲೂ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲಿಗೆ ಅಂದರೆ ಬಹಿರ್ದೆಸೆ ಅಂತ ಏನು ಹೇಳ್ತೀವಿ. ಬಟ್ ಪೇಪರಲ್ಲಿ ಓಪನ್ ಡೆಫಿಕೇಶನ್ ಫ್ರೀ, ODF ಅಂತ ಹಾಕಂತಾರೆ. ಹಂಗಿಲ್ಲ, ಶೌಚಾಲಯಗಳು ಎಲ್ಲಿ ಫಂಕ್ಷನಲ್ಲಿಲ್ಲ. ನನ್ನ ಅಂದಾಜು ಪ್ರಕಾರ ಆಲ್ಮೋಸ್ಟ್ ಒಂದು 50 to 70% ಫ್ಯಾಮಿಲೀಸ್ ಮನೆಗಳಲ್ಲಿ ಶೌಚಾಲಯಗಳಿಲ್ಲ. ಶೌಚಾಲಯಗಳು ಯಾಕಿಲ್ಲ ಅಂತಂದರೆ ನೀರಿನ ಸೌಕರ್ಯ ಇಲ್ಲ. ನೀರು ವಾರಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ಬರ್ತದೆ. ಶೌಚಾಲಯಗಳನ್ನು ರೆಗ್ಯುಲರಾಗಿ ಯೂಸ್ ಮಾಡೋವಷ್ಟು ನೀರು ಬರಲ್ಲ ಅಲ್ಲಿ. ಚರಂಡಿ ವ್ಯವಸ್ಥೆ ಅಂತೂ ಎಲ್ಲೂ ಇಲ್ಲ. ಯಾವ ಹಳ್ಳಿನಲ್ಲೂ ಇವತ್ತಿನವರೆಗೂ ಒಂದು ಕಡೆ ಚರಂಡಿ ನೀರು ಹರಿದು ಎಲ್ಲೋ ಒಂದು ಕಡೆ ಸೇರಿ ಅದು ಅಂತ್ಯ ಕಾಣುತ್ತೆ ಅನ್ನೋ ವ್ಯವಸ್ಥೆ ನನಗೆ ಗೊತ್ತಿರಂಗೆ ಯಾವ ಹಳ್ಳಿನಲ್ಲೂ ಇಲ್ಲ. ಅದು ಈ ಕಡೆ ನಮ್ಮ ಮೈಸೂರು ಭಾಗದಲ್ಲಿ ಇರ್ಬೋದು, ತುಮಕೂರಲ್ಲಿ ಇರ್ಬೋದು, ಅಥವಾ ಅಲ್ಲಿರ್ಬೋದು. ಚರಂಡಿ ವ್ಯವಸ್ಥೆ ಏನಂದರೆ, ಮೆಂಬರ್ ಆಗಿದ್ರೆ ಮೆಂಬರ್ ಮನೆ ಮುಂದೆ ಚೆನ್ನಾಗಿರ್ತದೆ, ಅಧ್ಯಕ್ಷ ಆಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತದೆ ಮನೆ ಮುಂದೆ. ಬಟ್ ಅದು ಎಲ್ಲಿಂದ ಬಂದು ಅದು ಎಲ್ಲಿಂದ ಹೋಗ್ಬೇಕು, ಅದು ಹಬ್ಬ ಅಂದರೆ ಆ ಊರಲ್ಲಿ ಏನಾದರೂ ಹಳ್ಳ ಕೊಳ್ಳ ಇದ್ದರೆ ಅಲ್ಲಿಗೆ ಹೋಗ್ಬೋದು, ಕೆರೆ ಇದ್ದರೆ ಕೆರೆ ತನಕ ಹೋಗ್ಬೋದು. ಬಟ್ ಅದಕ್ಕೂ ಸಮರ್ಪಕವಾದಿರಲ್ಲ ಅಲ್ಲಿ. ಸೊ ಅದು ವಾಟರು ಶುದ್ಧೀಕರಣ ಆಗಬೇಕು. ಶುದ್ಧೀಕರಣ ಆಗಿದ್ದು ಅದು ಹೊಲಗಳಿಗೂ ಅಥವಾ ಇನ್ನೆಲ್ಲ ಯೂಸ್ ಆಗೋ ರೀತಿಯಲ್ಲಿ ಹೋಗಬೇಕು, ಅಥವಾ ಕೆಲವೊಂದು ಡೊಮೆಸ್ಟಿಕ್ ಪರ್ಪಸ್ಸಿಗೆ ಹೋಗಬೇಕು. ಆ ಕಾನ್ಸೆಪ್ಟ್ ಎಲ್ಲಿ ಯಾವ ಹಳ್ಳಿನಲ್ಲೂ ಇಲ್ಲ. ಗ್ರಾಮ ನೈರ್ಮಲ್ಯ ಅಂತ ಬಂದರೂ ಅಷ್ಟೇ. ಆ ಒಂದು ಕಸ ವಿಲೇವಾರಿ ಇರ್ಬೋದು, ಕಲೆಕ್ಷನ್ ಇರ್ಬೋದು, ಪಂಚಾಯತ್ ಸಿಸ್ಟಮ್ಮೇ ಡಿಸ್ಫಂಕ್ಷನಲ್ಲು. ಇವತ್ತಿನವರೆಗೂ ಎಲೆಕ್ಷನ್ ಆಗಿಲ್ಲ. ಏನೋ ಒಂದು ಪಂಚಾಯತ್ ಆಫೀಸ್ ಇರಬೇಕು, ಇರ್ತದೆ ಅಷ್ಟೇ. ಏನು CC ರೋಡ್ ಹಾಕೋದು, ಒಂದು ಚರಂಡಿಗೂ ಕೆಲಸ ಮಾಡಿಸೋದು, ಆ ಲೈಟ್ ಹೋದರೆ ಲೈಟು, ಬಲ್ಪ್ ಹೋದರೆ ಬಲ್ಪು, ಇಷ್ಟಕ್ಕೆ ಮಾತ್ರ. ನಲ್ಲಿ ಇಲ್ಲ ಅಂದ್ರೆ ನಲ್ಲಿ ಹಾಕ್ಸೋದು, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರೋಂಥದ್ದು. ಅದು ಸಮರ್ಪಕವಾಗಿ ಆಗಿಲ್ಲ. ಒಂದು ಏನಿಲ್ಲ ಅಂದ್ರೆ ನನ್ನ ಪ್ರಕಾರ ಒಂದು 60-70 ವರ್ಷ ಹಿಂದೆ ಉಳಿದಿದ್ದವು ಹಳ್ಳಿಗಳು. ಇವಾಗ ಅಲ್ಲಿ ಎಷ್ಟೊಂದು ಕಡೆ ಬಸ್ ಇಲ್ಲ ಅಂತ ಹೆಣ್ಮಕ್ಳು ಸ್ಕೂಲಿಗೆ ಹೋಗಲ್ಲ, ಅರ್ಧಕ್ಕೆ ನಿಲ್ಲಿಸ್ತಾರೆ. ಹುಡುಗರುಗಳು ಓದಿರೋರು ಕಷ್ಟಪಟ್ಟು, ಬಿಕಾಸ್ ಸರ್ಕಾರಿ ಶಾಲಾ ವ್ಯವಸ್ಥೆ, ಸರ್ಕಾರಿ ಕಾಲೇಜ್ಗಳು ಕಳಪೆ ಆಗಿರೋದ್ರಿಂದ. ಕಳಪೆ ಅಂತಂದರೆ ಟೀಚರ್ಸ್ ಚೆನ್ನಾಗಿದ್ದಾರೆ,
ಪ್ರೊಫೆಸರ್ ಚೆನ್ನಾಗಿದ್ದಾರೆ, ಅವ್ರಿಗೆ ಬೇಕಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರು, ಅವ್ರು ಎಲ್ಲೆಲ್ಲೋ ಕೆಲಸದಿಂದ ಹಾಕೋದು. ಇವತ್ತೇನೋ ಪೇಪರ್ಲಿ ಆ್ಯಡ್ ಬಂದಿದೆ, ಗ್ಯಾರಂಟಿ ಏನಂದರೆ ಟೀಚರ್ಗಳನ್ನ ಬೋಧಕೇತರ ಕೆಲಸಗಳಿಗೆ ಹಾಕಲ್ಲ ಇನ್ನು ಮುಂದೆ ಅಂತ ಹೇಳಿದ ಭರವಸೆ ಅದು. ಸೊ ಹಿಂಗೆ, ಸೊ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಇಲ್ಲ. ಸೊ ಸಂಪೂರ್ಣ ನೀವು 360 ಡಿಗ್ರಿ ಆ್ಯಂಗಲ್ ತೊಗೊಂಡ್ರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಬಂದರೆ 1 ಅವರ್ ಬಂದು ಹೋಗ್ಬಿಡ್ತಾರೆ. ಬೆಳಗ್ಗೆ ಬಂದು ಸಾಯಂಕಾಲ ತನಕ ಕೂತೋಗೋಂಥ ಹಾಸ್ಪಿಟಲ್ಲು ವಾರದಲ್ಲಿ 6 ದಿನ ಅಥವಾ 5 ದಿನ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಇಲ್ಲ ನಮ್ಮ ದೇಶದಲ್ಲಿ. ಇನ್ನು ಫರ್ಗೆಟ್ ಕಲ್ಯಾಣ ಕರ್ನಾಟಕ ಇನ್ನೂ ಕೆಟ್ಟದಾಗಿದೆ. ಅಲ್ಲಿ ಯಾಕೆ ಹೋಗ್ತಾರೆ ಡಾಕ್ಟರ್ಗಳು? ಅವ್ರಿಗೆ ಒಂದು ಟಾಯ್ಲೆಟ್ ಇಲ್ಲ, ಒಂದು ಒಳ್ಳೆ ಸಂಬಳ ಇಲ್ಲ, ಒಳ್ಳೆ ಫೆಸಿಲಿಟಿ ಇಲ್ಲ. ನೀವು ಡಾಕ್ಟ್ರ್ ಹೋಗ್ಬೇಕಂದ್ರೆ ನೀವು ಆ ವಾತಾವರಣ ಕ್ರಿಯೇಟ್ ಮಾಡಬೇಕು. ಕ್ವಾರ್ಟರ್ಸ್ ಇಲ್ಲ, ರೈಟ್, ಹೋಗ್ಬೇಕಂದ್ರೆ ಒಳ್ಳೆ ರೋಡ್ ಇಲ್ಲ. ಅವ್ರಿಗೂ ಆಂಬಿಷನ್ ಇರುತ್ತಲ್ವ, ಕ್ವಾಲಿಟಿ ಲೈಫ್ ಬೇಕು ಅಂತಂದು. ಈಗ ಸ್ಯಾಕ್ರಿಫೈಸ್ ಮಾಡಿ ಹೋಗ್ಬೇಕಂತಂದರೆ ಅದಕ್ಕೆ ಇನ್ಸೆಂಟಿವ್ ಇರಬೇಕು ಏನಾದರೂ, ಆ ಥರದ್ದು ಇಲ್ಲ. ಸೊ ನೀನು 360 ಡಿಗ್ರಿ ಆ್ಯಂಗಲಲ್ಲಿ ಭಾಳ ಹಿಂದುಳ್ಕೊಂಡಿದ್ದಾವೆ. ಇಲ್ಲೆಲ್ಲ ಬಂದು ಬೆಂಗಳೂರಿಗೆ ಬೀಳ್ತದೆ. ಇನ್ವೆಸ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಟ್ಯಾಲೆಂಟ್ ಇರ್ಬೋದು, ಎಲ್ಲ ಇಲ್ಲಿ. ಆಮೇಲೆ ಅವ್ರಿಗೇನು ಅವಕಾಶಗಳಿಲ್ಲ ಆ ಭಾಗದಲ್ಲಿ. ದೊಡ್ಡ ಮಟ್ಟ ಅವಕಾಶ ಅಂದರೆ ಪಾಪ ಅವ್ರಿಗೆ ಏನಂದರೆ ಗಾರ್ಮೆಂಟ್ ಫ್ಯಾಕ್ಟ್ರಿ, ಅದು ಇದು ಸ್ಟೀಲ್ ಫ್ಯಾಕ್ಟ್ರಿ, ಏನೋ ಒಂದು ಫ್ಯಾಕ್ಟ್ರಿ ಅಂತಂದು ಅಲ್ಲೇನಂದರೆ 10 ರಿಂದ 12 ಸಾವಿರ ಸಂಬಳ ಕೊಡ್ಬೋದು. ಹಬ್ಬ ಅಂದರೆ 15 ಸಾವಿರ. ಸೊ ಇನ್ನೂ ಹಬ್ಬ ಅಂತಂದರೆ 20 ಸಾವಿರ ಸಂಬಳ ಕೊಡ್ಬೋದು. ಬೆಸ್ಟ್ ಅನ್ನಿದು 20 ಸಾವಿರದ ಮೇಲೆ ಯಾವ ಕಾರಣಕ್ಕೂ ಹಳ್ಳಿ ಏನು ಕೊಪ್ಪಳ ಸುತ್ತಮುತ್ತ ಏನು ಕಾರ್ಖಾನೆ ಇದಾವಲ್ಲ ಅಲ್ಲಿ ಯಾರಿಗೂ ಅಷ್ಟೊಂದು ಸಂಬಳ ಕೊಡಲ್ಲ. ದಾವಣಗೆರೆ ಶುಗರ್ ಫ್ಯಾಕ್ಟ್ರಿಯಲ್ಲೆಲ್ಲ ಹೋದರೆ 8 ರಿಂದ 10 ಸಾವಿರ ಕೊಡ್ತಾರೆ. ಅದಕ್ಕೆ ಭಾಳ ಸೀನಿಯರ್ ಆಗಿದ್ರೆ ಒಂದು 15 ಸಾವಿರ ಸಿಗ್ಬೋದು ನಿಮಗೆ. ಗಾರ್ಮೆಂಟು ಅಲ್ಲಿ ಹೋಗ್ತೀವಿ ಅಂದರೆ 8 ರಿಂದ 10 ಸಾವಿರ ಕೊಡ್ತಾರೆ, ರೈಟ್. ಇದರಿಂದ ನೀವು ನಿಮ್ಮ ಮಕ್ಕಳಿಗೆ PUC ಬಂದಾಗ 3 ಲಕ್ಷ ಕೊಟ್ಟು PUC ಸೇರ್ಸೋಕ್ಕಾಗ್ತದ? ನೀಟು CET ಕೋಚಿಂಗು ಆಗಲ್ಲ. ಅಥವಾ ಯಾವ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕೋಕ್ಕಾಗುತ್ತಾ? ಇಲ್ಲ. ಇವನ್ ಆ ಸ್ಕೂಲ್ಗಳ ನಂಬರ್ಸು ಭಾಳ ಕಡಿಮೆ ಇದ್ದಾವೆ. ಮೊರಾರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಕಲಾಂ ಸ್ಕೂಲ್ಗಳು, ಇವು ಜವಾಹರ್ ನವೋದಯ ವಿದ್ಯಾ ಜಿಲ್ಲೆಗೆ ಒಂದೊಂದಿದ್ದಾವೆ. ಸೊ ಅಲ್ಲಿ ಸ್ಕೂಲ್ಗಳಲ್ಲಿ ಕ್ವಾಲಿಟಿ ಇದೆ, ಬಟ್ ನಾಟ್ ಸಫಿಷಿಯೆಂಟ್, ರೈಟ್. ಸೊ ಇವೆಲ್ಲ ತಗೊಂಡಾಗ ಏನಾಗುತ್ತೆ, ಪಾಪ ಹುಡುಗರು ಓದಿದ್ರು ಇಂಗ್ಲೀಷ್ ಬರಲ್ಲ, ಓದಿದ್ರು ಮ್ಯಾಥ್ಸ್ ಬರಲ್ಲ. ಡಿಗ್ರಿ ಈ ಒಂದು ಬುಕ್ ಕೊಡ್ತಾರೆ, ಅದರಲ್ಲಿ ಏನು ಕ್ವಶನ್ ಇರುತ್ತೋ ಅವೇ ಎಕ್ಸಾಮಲ್ಲಿ ಬರ್ತವೆ, ಮೆಮೊರೈಸ್ ಮಾಡ್ತಾರೆ, 89% ತೆಗೆದುಬಿಡ್ತಾರೆ, ರೈಟ್. ಸೊ ಅದರಿಂದ ನಿಮಗೆ ಧೈರ್ಯ ಬರ್ತದ? ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಅನ್ಎಕ್ಸ್ಪೆಕ್ಟೆಡ್ ಏನೋ ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡೋಕ್ಕಾಗತ್ತಾ? ಗೊತ್ತಿರೋದನ್ನ ಬರ್ದಿದ್ರಿ, ಗೊತ್ತಿಲ್ಲದಿರೋದನ್ನ ಕೊಟ್ಟರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಂಗಿರ್ತದೆ. ನಾಳೆ IAS KS ಮಾಡ್ತೀನಿ ಅಂದರೆ ಓದಿದ್ದೇ ಬರೋಲ್ಲ, ಓದಿದ್ರದ್ದು ಆಚೆನೂ ಕ್ವಶನ್ ಬರ್ತವೆ, ಅಪ್ಲಿಕೇಶನ್ ಇರ್ತದೆ. ಸೊ ಇದು ಏನಾಗ್ತದೆ, ಪಾಪ ಹುಡುಗರು IAS ಬಗ್ಗೆ ಯೋಚನೆ ಮಾಡಲ್ಲ. PSI ಯಾವುದೋ ಒಂದು ಸಿಂಪಲ್ ಎಕ್ಸಾಮ್ ಪಾಸಾಗಿ ಒಂದು ಸೇರ್ಕೊಂಬಿಡೋಣ ಅಂತ, ರೈಟ್. ಸೊ ಇವೆಲ್ಲ ಚೈನ್ ಲಿಂಕ್ ಅಂತ ಹೇಳ್ತೀವಲ್ಲ, ಹಂಗೆ ಇದೆಲ್ಲದಕ್ಕೂ ಪರಿಹಾರ ದೂರದೃಷ್ಟಿ ಇರೋವಂಥವ್ರು ಅಧಿಕಾರಕ್ಕೆ ಬರಬೇಕು. ಆಮೇಲೆ ಜನಪರ ಕಾಳಜಿ ಇರುವಂಥವ್ರು, ಅಂದರೆ ಅದಕ್ಕೆ ನಾನು ಹಳ್ಳಿಗಳಿಗೆ ಹೋಗಿದ್ದು. ದುಡ್ಡಿನ ಆಸೆ ಇರದೇ ಇರೋರು ಬರಬೇಕು. ನೀನು ಪಬ್ಲಿಕ್ ಸರ್ವಿಸಲ್ಲಿ ಇದೆಯಾ ಅಂತಂದರೆ, ದುಡ್ಡು ಮಾಡೋಕ್ಕೆ ಬಂದಿದೆಯಾ ಅಂತಂದರೆ ನೀನು ಓಡಿಸ್ಬೇಕಂತದ್ದು. ದುಡ್ಡು ಮಾಡ್ಬೇಕಂದ್ರೆ ಬಿಸ್ನೆಸ್ ಮಾಡ್ಕೊಂಡಿರೋ, ಆಯಿತಾ. ಪಾಲಿಟಿಕ್ಸಿಗೆ ಬಂದು ಅಲ್ಲಿಂದ ನಾನು ದುಡ್ಡು ತೆಗಿತೀನಿ ಅಂತಂದರೆ ಇವತ್ತು ಹಂಗಾಗೋಗ್ಬಿಟ್ಟಿದೆ. ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿಂದ ದುಡ್ಡು ತೆಗಿಬೇಕು ಅನ್ನಂಗೆ ಆಗ್ಬಿಟ್ಟಿದೆ ರಾಜಕಾರಣ. ಮೆಜಾರಿಟಿ ಇಲ್ಲಿರೋರು ಬಿಸ್ನೆಸ್ ಮಾಡ್ಬೇಕಂತಾನೆ ಪಾಲಿಟಿಕ್ಸಲ್ಲಿರೋದು. ಹಂಗೆ ಹಳ್ಳಿಗೆ ಯಾಕೆ ಹೋಗ್ತಾರೆ, ಪಾದಯಾತ್ರೆ ಯಾಕೆ ಮಾಡ್ತಾರೆ, ಹಳ್ಳಿ ಜನಗಳ ಮಧ್ಯೆ ಯಾಕೆ ವಾಸ ಮಾಡ್ತಾರೆ? ಹಂಗೇನಾದ್ರು ಹೋದ್ರಿ ಅಂತಂದರೆ ಅವರು ಒಂಥರ ನಾವೇನೋ ಫೇವರ್ ಮಾಡ್ತಿದ್ದೀವಿ ಅನ್ನಂಗೆ ಹೋಗ್ತಾರೆ. ಯಾರೋ ಒಂದು ಮಠದವ್ರು ಕರೆದ್ರೆ, ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಕರೆದ್ರೆ ಇವ್ರನ್ನ 1-2 ತಿಂಗಳು ಮುಂಚೆ ಹೋಗಿ ದುಂಬಾಲ್ ಬಿದ್ದು ಮೈ ಮೇಲೆ ಬಿದ್ದು ಡೇಟ್ ಹಾಕಿಸ್ಕೋಬೇಕು. ಆಮೇಲೆ ಅವರು ಅವತ್ತು 10 ಗಂಟೆಗೆ ಬರ್ತೀನಿ ಅಂದ್ರೆ 4 ಗಂಟೆ ಬಂದು 4 ಗಂಟೆಗೆ ಫಂಕ್ಷನ್ ಶುರು ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಏನು ಪ್ರಶ್ನೆನೂ ಕೇಳಂಗಿಲ್ಲ ಇವರು, ಯಾಕೆ ಲೇಟ್ ಬಂದ್ರಿ ಅಂತಂದು. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಬರಲ್ವಲ್ಲ. ಅಂದರೆ ಆಸ್ ಇಫ್ ನಾನೇನೋ ನಿಮಗೆ ಫೇವರ್ ಮಾಡ್ತಿದ್ದೀವಿ ಅನ್ನಂಗೆ. ಸೊ ಥಿಂಕ್ ಆ ಥರ ಮೆಂಟಾಲಿಟಿ ಇವತ್ತು. ಇಲ್ಲ, ನಾನು ಸಾಮಾಜಿಕ ಜವಾಬ್ದಾರಿ, ನಾನು ಹೋಗ್ಬೇಕು, ಕರಿತಿದಾರ, ಬ್ಯುಸಿ ಇರ್ತೀವಿ, ಒಪ್ಕೊಂತೀನಿ. ನಾನು ಭಾಳ ಬ್ಯುಸಿ ಇರ್ತಾರೆ, ಎಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ. ಬಟ್ ಯಾವ ರೀತಿ ಸ್ಪಂದಿಸ್ತೀವಿ, ನೀವು ಯಾವ ರೀತಿ ಅದನ್ನು ಜವಾಬ್ದಾರಿಯುತವಾಗಿ ತಗೊತೀರಿ ಅನ್ನೋದು, ನೀವು ಎಂಥ ವ್ಯಕ್ತಿತ್ವ, ನಿಮ್ಮ ಪ್ರಯಾರಿಟಿ ಏನಂತಂದು ಗೊತ್ತಾಗುತ್ತೆ. ಸರ್, ಇತ್ತೀಚೆಗೆ ದಾವಣಗೆರೆಯ ಬೈ ಎಲೆಕ್ಷನಲ್ಲಿ ನಿಮ್ಮ ಹೆಸರು ಭಾಳ ಕೇಳಿಬರುತ್ತೆ. BJPಯಿಂದ ನಿಮಗೆ ಆಲ್ಮೋಸ್ಟ್ ಟಿಕೆಟ್ ಸಿಕ್ತು ಅನ್ನುವಂಥದ್ದು ಇತ್ತು. ಆದರೆ ನೀವು BJPಗೆ ಇದುವರೆಗೂ ಕೂಡ ಸೇರಿಲ್ಲ.
ಆದರೆ ಅದಾದ ನಂತರದಲ್ಲಿ ದಾವಣಗೆರೆಯ BJP ನಾಯಕ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಸಿಗುತ್ತೆ. ಅದಾದ ನಂತರ ಒಂದು ದಿನದ ನಂತರ ನೀವು ಹೇಳ್ತೀರ ನಾನು ಶ್ರೀನಿವಾಸ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನುವಂಥದ್ದು. ಆದರೆ ನೀವು BJPಗೆ ಇದುವರೆಗೆ ಸೇರಲೇ ಇಲ್ಲ. ಎಲ್ಲಿಯೂ ಕೂಡ ನೀವು BJP ಶಾಲನ್ನು ಹಾಕಲೇ ಇಲ್ಲ. ಆದರೆ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಿರುವಂಥದ್ದು ದೆಹಲಿ ಮಟ್ಟದಲ್ಲಿ ನಿಮ್ಮ ಜೊತೆ BJP ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ನಡೆದಿದೆ. ನೀವು ಇನ್ನೇನು ಕೆಲವೇ ದಿನಗಳಲ್ಲಿ BJPಗೆ ಬರ್ತೀರಾ ಅನ್ನುವಂಥದ್ದು. ಸದ್ಯದ ನಿಮ್ಮ ರಾಜಕಾರಣದ ಸ್ಟೇಟಸ್ ಏನು ಸರ್? 2-3 ಪ್ರಶ್ನೆ ಇದಾವೆ ಇದರಲ್ಲಿ. ಸೊ BJP ಸಪೋರ್ಟ್ ಮಾಡಿದ್ದು, ಆಮೇಲೆ ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರು ಗೆಲ್ಲೇಬೇಕು ಅಂತ ಹಠ ಹಿಡಿದು ಹೋರಾಟ ಮಾಡಿದ್ದು, ಓಡಾಡಿದ್ದು ಅದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅಂತ. ಸೊ ದಾವಣಗೆರೆ ಒಂದು ಕುಟುಂಬದಿಂದ ಮುಕ್ತಿ ಪಡೆದ್ರೆ ಅದು ಅನ್ಲೀಶ್ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷಲ್ಲಿ, ಅನ್ಲೀಶಿಂಗ್ ದಿ ಪೊಟೆನ್ಷಿಯಲ್ ಅಂತ. ಅಂದರೆ ಒಂಥರ ಫ್ರೀ ಮಾಡೋದು. ಹೊಸ ಯುವಕರು ಇರ್ಬೋದು, ಆಮೇಲೆ ಹೊಸದಾಗಿ ರಾಜಕಾರಣಿಗಳು, ಯಾರ್ಯಾರಿಗೆ ಏನೇನು ಭರವಸೆ ಇದೆ, ನಂಬಿಕೆ ಇದೆ ಅವ್ರ ಮೇಲೆ, ಅವರೆಲ್ಲರಿಗೂ ಅವಕಾಶಗಳು ಸಿಗೋದಕ್ಕೆ ಶುರು ಆಗ್ತದೆ ಅಂತ. ನಾನು ಒಂದು ಕುಟುಂಬದ ಕಪಿಮುಷ್ಟಿನಲ್ಲಿದ್ದರೆ ಅವ್ರು ಹೇಳೋರಿಗೆ, ಅವ್ರ ಹತ್ರ ಇರೋರಿಗೆ, ಅವ್ರ ಮನೆಯವರಿಗೆ ಅಷ್ಟೇ. ಹಿಂಗೆ ಅದು ಅದರಿಂದ ಆಚೆ ಬಂದು ಹೊಸಬ್ರು ಅಧಿಕಾರಕ್ಕೆ ಬಂದರು ಅಂತ ಇವ್ರ ಹತ್ರ ಯಾರಾದರೂ ಹೋಗ್ಬೋದು ಮನೆಗೆ. ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಮನುಷ್ಯ, ಬಡತನದಿಂದ ಬಂದಿರೋಂಥವ್ರು. ಸೊ ಬರಲ್ಲ, ಅವ್ರ ಮಾತು ಕೇಳೋದಂದ್ರೆ ನಾವು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನಾವು ಕೂಡ ಉತ್ತರದಾಯಿತ್ವ ಅಂದರೆ ಅಕೌಂಟೇಬಲ್ ಇರ್ತೀವಿ. ಯಾರು ಬಂದರೆ ನನಗೆ ಬೈತಾರೆ, ನೀವು ಗೆಲ್ಸಿದ್ರಿ ಮಾತು ಕೇಳಲ್ಲ ಅಂತ. ಅವ್ನು ನಾವು ಕರ್ಕೊಂಡೋಗಿ ಅವ್ರಿಗೆ ಹೇಳ್ಬೋದು. ಆಕ್ಸೆಸಿಬಿಲಿಟಿ ಇರ್ತದಲ್ಲ. ಸೊ ಇವೆಲ್ಲ ಒಂದು ಒಳ್ಳೆಯ ಉದ್ದೇಶ ಈಡೇರ್ತದೆ ಅಂತಂದ್ಬಿಟ್ಟು ಸಪೋರ್ಟ್ ಮಾಡಿದ್ದು. ಇಲ್ಲ ಪಕ್ಷ ಐಡಿಯಾಲಜಿ ಎಲ್ಲ ನೋಡೋಕೆ ಹೋಗಲಿಲ್ಲ. ದಾವಣಗೆರೆಗೆ ಏನು ಒಳ್ಳೇದಾಗಬೇಕು ಅದು ಭಾಳ ಮುಖ್ಯ ಆಗಿತ್ತು. ಅದು ಪ್ರೈಮರಿ, ನಂಬರ್ 1 ಅದು. ಆಮೇಲೆ ಜನ ಏನಂತಾರೋ ಕ್ರಿಟಿಸೈಸ್ ಮಾಡ್ತಾರೋ ಸದ್ಯಕ್ಕೆ ಬೇಡ ಅಂತ. ಸೊ ನಾನು ಭಾಳ ಸ್ಪಷ್ಟತೆಯಿಂದ ಪಕ್ಷಕ್ಕೆ ಸೇರಿದಂಗೆ ನನ್ನತನ ಉಳಿಸ್ಕೊಂಡು ನಮ್ಮ ಸ್ವಾಭಿಮಾನಿ ಬಳಗದ ಕಾರ್ಯಕರ್ತರು, ಆಮೇಲೆ BJP ಕಾರ್ಯಕರ್ತರು ಭಾಳ ಪ್ರೀತಿಯಿಂದ ನಡೆಸ್ಕೊಂಡ್ರು, ಗೌರವದಿಂದ ಕಂಡ್ರು. ಎಲ್ಲೂ ಕೂಡ ಯಾವುದೇ ಒಂದು ನಮಗೆ ಹರ್ಟ್ ಆಗೋ ರೀತಿಯಲ್ಲಿ ಯಾರೂ ನಡ್ಕೊಳ್ಳಿಲ್ಲ. ಇವೊಂದು ಪಕ್ಷದೊಳಗಿಲ್ಲ ಅಂತಂದ್ರೂ ಸೊ ನಾವು ಸಪೋರ್ಟ್ ಮಾಡಿದ್ದನ್ನು ಸ್ವೀಕಾರ ಮಾಡ್ಕೊಂಡು ಮ್ಯೂಚುವಲ್ಲಾಗಿ ಎಲ್ಲ ಕೆಲಸ ಮಾಡಿದ್ವಿ. ಒಳ್ಳೆ ಚುನಾವಣೆ ಆಯಿತು. ಸೊ 2ನೇ ಪ್ರಶ್ನೆ, ನೀವು ಏನೋ ದೇಶದ ಮಟ್ಟದ ಚರ್ಚೆ ಗಿರ್ಚೆ ಅವೆಲ್ಲ ಏನೂ ಇಲ್ಲ. ಬಟ್ ಅವರಲ್ಲಿ ಡೆಫಿನೆಟ್ಲಿ ಒಂದು ಆಸಕ್ತಿ ಇದೆ, ನೆಕ್ಸ್ಟ್ ಒಬ್ಬರು OBC ಲೀಡರ್ ಬೇಕು ನಮಗೆ ಅಂತ. ಸೊ ಮೇ ಬಿ ಅವರ ಒಂದು ಚಿಂತನೆಯಲ್ಲಿ, ಅವರ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಅದ್ರಲ್ಲಿ ನಮ್ಮ ಹೆಸರು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಇದ್ದರೆ ಖಂಡಿತವಾಗಿ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಯಾವುದೇ ಆಶ್ವಾಸನೆ ಇಲ್ಲ ನಮಗೆ, ಹಿಂಗಾಗುತ್ತೆ ಅದಕ್ಕೆ ಹಿಂಗೆ ಮಾಡಿ, ನೋ, ಝೀರೋ. ಯಾರು ನಾಳೆ ನಿಮಗೆ ಟಿಕೆಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಗಟ್ಟಿ ಇಷ್ಟು ಬೇಗ ಯಾರೂ ಕೊಡೋದು ಇಲ್ಲ, ಅದು ಕೊಟ್ಟಿಲ್ಲ. ಸೊ ಬಟ್ ಏನಪ್ಪ ಅಂತಂದರೆ ಒಂದು ಯಾವಾಗಲೂ ನಂಬಿಕೆ ಇಟ್ಕೋಬೇಕಾಗುತ್ತೆ, ಫೇತ್ ಇರಬೇಕು. ಆಮೇಲೆ ಮುಖ್ಯವಾಗಿ ನಮ್ಮ ಮೇಲೆ ನಂಬಿಕೆ ಇರಬೇಕು. ನನಗೆ ಅದು ಭಾಳ ಗಟ್ಟಿ ಇದೆ. ಅವ್ರ ಮೇಲೂ ನಂಬಿಕೆ ನಾವು ಬೆಳೆಸ್ಕೋಬೇಕಾಗತ್ತೆ. ಅಲ್ಲಿ ಹೊಡೆದೋದ್ರು ನಂಬಿಕೆ ಈಡೇರಲಿಲ್ಲ ಅಂದ್ರೆ ನಮ್ಮ ಮೇಲೆ ನಂಬಿಕೆ ನಮ್ಮನ್ನು ಕಾಪಾಡ್ತದೆ. ಸೊ ಹಂಗಾಗಿ ಕೆಲಸ ಅಂತೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ನಮ್ಮ ಯಾಕಂದರೆ ಈಗ ಸ್ವಾಭಿಮಾನಿ ಬಳಗ ಅಂದರೆ ಅದು ಬರೀ ದಾವಣಗೆರೆ ಅಲ್ಲ, ಸ್ವಲ್ಪ ರಾಜ್ಯ ತುಂಬನೂ ಇವತ್ತು ಕಡಿಮೆ ಸಂಖ್ಯೆ ಇರ್ಬೋದು, ಬಟ್ ಇಡೀ ರಾಜ್ಯ ತುಂಬ ಒಂದು ಗಟ್ಟಿಯಾಗಿರೋವಂಥ ಬೆಂಬಲಿಗರಿದ್ದಾರೆ, ಭಾಳ ಪ್ರೀತಿ ಮಾಡೋರಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅದಕ್ಕೆ ನಾನು ರಾಜ್ಯ ಪ್ರವಾಸ ಮಾಡ್ಬೇಕಂತಿದ್ದೀನಿ. ಈ ಮೇ 15 ಆದಮೇಲೆ ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಭೇಟಿ ಕೊಟ್ಟು ನಮ್ಮ ಸಂಘಟನೆ ಗಟ್ಟಿ ಮಾಡಿ, ಅದಾದ ನಂತರ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಲೀಡರ್ಗಳ ಜೊತೆ ಚರ್ಚೆ ಮಾಡೋಣಂತೆ. BJP ಲೀಡರ್ಸ್ ಜೊತೆಗೆ ಒಳ್ಳೆ ಅವಕಾಶ ಇದೆ ಅಂತಂದರೆ ಖಂಡಿತವಾಗಿಯೂ ಸೇರ್ಕೊಂಡು ಮಾಡ್ಬೋದು. ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸರ್, ರಾಜಕಾರಣ ಅಂತಂದರೆ ಸಾಮಾನ್ಯವಾಗಿ ಖಾಸಗಿ ಬದುಕಿಗೆ ಜಾಗನೇ ಇರೋದಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಬಿಸಿಲಲ್ಲಿ ಸುತ್ತಾಡಬೇಕಾಗತ್ತೆ, ದಿನಾಲೂ ನೂರಾರು ಫೋನ್ ಕಾಲ್ಗಳು ಬರ್ತಿರ್ತವೆ, ಕಾಂಪ್ಲಿಕೇಟೆಡ್ ಪೀಪಲ್ಗಳನ್ನು, ಕಾಂಪ್ಲಿಕೇಟೆಡ್ ಥಿಂಗ್ಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾವತ್ತಾದರೂ ಅನಿಸಿದೆಯಾ ಯಾಕೆ ಗುರು ನಾನು ರಾಜಕಾರಣಕ್ಕೆ ಬಂದೆ ಅಂತ? 99% ಅನಿಸಿಲ್ಲ. ಭಾಳ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಡು ಇದು ನಾನು ಮಾಡ್ತಿರೋದು ಅಲ್ವಾ. ಯಾವುದೋ ಒಂದು ಊರಿಗೆ ಫಂಕ್ಷನ್ ಕರೆದ್ರೆ ಹೋಗ್ತೀವಿ, ಹೋಗಲ್ಲ ಅಂತ ಎಕ್ಸ್ಕ್ಯೂಸ್ ಕೊಟ್ಟು ಇರ್ಬೋದು. ಬಟ್ ನಾನು ಹೋಗ್ಬೇಕಂತ ಅನಿಸುತ್ತೆ. ಒಂದು ಹೊಸ ಜಾಗ ನೋಡಬೇಕು, ಆ ಜಾಗದಲ್ಲಿರುವ ಹೊಸ ಒಂದು ಕಲ್ಚರ್, ಸಂಸ್ಕೃತಿ ಪರಿಚಯ ಆಗಬೇಕು, ಅಲ್ಲಿ ಜನಗಳು ಪರಿಚಯ ಆಗಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಇಷ್ಟಪಟ್ಟು ಮಾಡೋದು. ನಾನು ಜೆನ್ಯೂನ್ ಆಗಿ ಇಷ್ಟಪಡ್ತೀನಿ ಟ್ರಾವೆಲ್ ಮಾಡೋದು, ಬೇರೆ ಬೇರೆ ಪ್ಲೇಸು, ಮೀಟಿಂಗ್ ನ್ಯೂ ಪೀಪಲ್. ಅಲ್ಲಿ ಹೋದಾಗ ಅಲ್ಲಿ ಟೆಂಪಲ್, ಒಂದು ಒಳ್ಳೆ ಟೆಂಪಲ್ ಹೋದರೆ ಅಬ್ಸರ್ವ್ ಮಾಡ್ತೀನಿ
ಮೂರ್ತಿ ಯಾವ ರೀತಿ ಕೆತ್ತಿದ್ದಾರೆ, ದ್ವಾರ ಬಾಗಿಲು ಯಾವ ರೀತಿ ಇದೆ, ದೇವಸ್ಥಾನದ ಆರ್ಕಿಟೆಕ್ಚರ್ ಹೆಂಗಿದೆ, ಒಂದು ಊರಿಗೆ ಹೋದರೆ ಮನೆಗಳು ಯಾವ ರೀತಿ ಕಟ್ಟಿದ್ದಾರೆ, ಹಳೆ ಮನೆಗಳು ಹೋದರೆ ಇನ್ನೂ ಭಾಳ ಸಂತೋಷದಿಂದ ಹೋಗ್ತೀವಿ. ಹಿಂಗೆ ಜನಗಳು ಅಷ್ಟೇ ಅವ್ರ ವೇಷಭೂಷಣ ನೋಡೋಂಥದ್ದು. ಸೊ ಎಲ್ಲ ಇಷ್ಟಪಟ್ಟು ಮಾಡ್ತಿರೋದ್ರಿಂದ 99% ಹಂಗೆ ಅನಿಸಿಲ್ಲ. ಬಟ್ ಕೆಲವೊಂದು ಸರಿ ಇವಾಗ ನಾವು ಖರ್ಚು ಮಾಡ್ತಿರೋದು ಪ್ರಾಮಾಣಿಕವಾಗಿ ದುಡ್ದಿರೋ ದುಡ್ಡನ್ನು. ಇದು ಲಿಮಿಟೆಡ್ ರಿಸೋರ್ಸ್, ಇದು ಅನ್ಲಿಮಿಟೆಡ್ ಅಲ್ಲ. ನಾನು ಇವತ್ತಿನವರೆಗೂ ಏನು ವ್ಯವಹಾರ ಇಲ್ಲ ನಂದು. ಹಂಗಾಗಿ ನನ್ನನ್ನು ಯಾರು ಮುಟ್ಟಕ್ಕಾಗಿಲ್ಲ, ನನಗೆ ಎದುರ್ಸೋಕ್ಕಾಗಿಲ್ಲ, ಬೆದರ್ಸೋಕ್ಕಾಗಿಲ್ಲ, ತುಳಿಯೋಕ್ಕಾಗಿಲ್ಲ. ಸೊ ಪ್ರಾಮಾಣಿಕತೆಯಿಂದ ದುಡ್ದಿರೋ ದುಡ್ಡು ಅದು ಒಂದು ಸ್ವಲ್ಪ ಮಟ್ಟಿಗೆ ಭಯ ಇರ್ತದೆ, ಎಷ್ಟಂತ ಖರ್ಚು ಮಾಡೋದು. ಯಾಕಂದರೆ ದಾನ ಧರ್ಮ ಕೊಡಬೇಕು, ಕ್ರಿಕೆಟ್ ಆಡಿಸ್ಬೇಕು. ದಾವಣಗೆರೆ ಆಚೆನೂ ಕೇಳೋಕ್ಕೆ ಶುರು ಮಾಡಿದ್ದಾರೆ ಜನ ಇವತ್ತು. ದೇವಸ್ಥಾನ ಕಟ್ತಿದ್ದೀವಿ, ಗೋಪುರ ಕಟ್ತಿದ್ದೀವಿ, ಮೂರ್ತಿಗೆ ಹಿಂಗೆ ಬಣ್ಣ ಹಚ್ಬೇಕು, ಹಾಗೆ ಹೀಗೆ ಅಂತಂದೆಲ್ಲ. ಸೊ ಅದು ನಾವು ಇಲ್ಲ ಅನ್ನೋ ಸ್ಟೇಜಲ್ಲಿ ಇಲ್ಲ ಇವಾಗ. ಅದಕ್ಕೆ ನಾನು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀನಿ ಅಂತ ಜನಗಳು ಹೆಂಗೆ ಕನ್ವಿನ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಅವಾಗ ರಾಜಕಾರಣ ಕ್ವಿಟ್ ಮಾಡಬೇಕು ಅಂತ ಅನಿಸಿಲ್ಲ ನನಗೆ. ಬಟ್ ಇದು ರಾಜಕೀಯ ಅಧಿಕಾರ ಬೇಕು ಅಂತ ಅನಿಸುತ್ತೆ. ಅಂದರೆ ಎಷ್ಟು ಸರ್ಕಾರ ದುಡ್ಡಿದೆ, ಅದು ಒಂದೊಂದ್ಸರಿ ಅವಾಗ ಬೇಗ ಸಿಕ್ಕರೆ ನಾವು ಸರ್ಕಾರ ದುಡ್ಡನ್ನೇ ಇವ್ರಿಗೆ ಕೊಡ್ಬೋದಲ್ಲ ಅಂತಲೂ ಅನ್ನಿಸ್ತದೆ. ಬಟ್ ಆ ಮೂಮೆಂಟಲ್ಲಿ ಕೆಲವೊಂದು ಸಾರಿ ಸ್ವಲ್ಪ ಭಯ ಬಂದು ಹೋಗಿರ್ತದೆ, ಹೆಂಗಪ್ಪ ಇದು ಹಿಂಗೆ ಕಂಟಿನ್ಯೂ ಆದರೆ ಅಂತಂದ್ಬಿಟ್ಟು. ಸೊ ಇರೋ ತನಕ, ಶಕ್ತಿ ಇರೋ ತನಕ ಮಾಡೋದು ಅಂತಂದು ಮೈಂಡ್ ರೆಡಿನೂ ಮಾಡ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ದು ಕಾರ್ ಹತ್ತೋದು, ಓಡಾಡ್ಕೊಂತ ಹೋಗೋದು. ಸರ್, ಒಂದಷ್ಟು ರಾಜಕಾರಣದ ಆಚೆಗಿರುವ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ ಸರ್. PSI ಆಗಿದ್ದಂತಹ ಪಿ ರಾಜೀವ್ ಅವರು ಈಗ ಸದ್ಯದ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ನಮ್ಮದೇ ರಾಜ್ಯದಲ್ಲಿ IPS ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈ ಅವರು ತಮಿಳುನಾಡು ರಾಜಕೀಯದ ಸದ್ಯದ ಅತಿ ದೊಡ್ಡ ಸೆನ್ಸೇಷನ್ ಆಗಿದ್ದಾರೆ. ಅದರ ಜೊತೆಗೆ ಮಾಜಿ IAS ಅಧಿಕಾರಿ ಕಣ್ಣನ್ ಗೋಪಿನಾಥನ್ ನಮ್ಮ ಇಗ್ನೈಟೆಡ್ ಇನ್ಸೈಟ್ಸ್ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು. ಅವರು ಕೂಡ ಕೆಲವೇ ತಿಂಗಳುಗಳ ಹಿಂದೆ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. OP ಚೌಧರಿ, ನಿಮ್ಮ ಒಳ್ಳೆಯ ಸ್ನೇಹಿತರು ಕೂಡ, ಸದ್ಯದ ಛತ್ತೀಸ್ಗಢದ ಫೈನಾನ್ಸ್ ಮಿನಿಸ್ಟರ್ ಅನ್ಸತ್ತೆ. PDO ಆಗಿದ್ದಂತಹ ವಿನಯ್ ಕುಮಾರ್ GB ಅವರು, KS ಎಕ್ಸಾಮ್ ಕ್ಲಿಯರ್ ಮಾಡಿದ್ದಂಥ ವಿನಯ್ ಕುಮಾರ್ GB ಅವರು ಸದ್ಯದ ಕರ್ನಾಟಕದ ರಾಜಕೀಯದ ಸೆನ್ಸೇಷನ್. ಈ ಸಿವಿಲ್ ಸರ್ವೆಂಟ್ಸ್ ರಾಜಕೀಯಕ್ಕೆ ಬರ್ತಿರುವಂಥದ್ದು ಒಳ್ಳೆಯ ಬೆಳವಣಿಗೆನ, ಸಮಾಜಕ್ಕೆ ಪೂರಕವ? ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ಯಾವ ರಾಜಕೀಯ ಸೆನ್ಸೇಷನ್ ಅಲ್ಲ, ಏನಲ್ಲ. ವೆರಿ ಸಿಂಪಲ್ಲು. ನಾನು ಬೆಳಗ್ಗೆ ಎದ್ದಾಗ ನಾನು ಏನೂ ಅಲ್ಲ ಅಂತಲೇ ಓಡಾಡೋದು. ಇನ್ನು ಭಾಳ ಜನನ ರೀಚ್ ಆಗಬೇಕು. ಸುಮ್ಮನೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಯೂಟ್ಯೂಬ್ ಇಂಟರ್ವ್ಯೂನಲ್ಲಿ TV ಕಂಡ ತಕ್ಷಣ ನಾವೇನು ಫೇಮಸ್ ಅಲ್ಲ. ವಿ ಹ್ಯಾವ್ ಟು ರೀಚ್. ಸೊಸೈಟಿನಲ್ಲಿ ಮೆನಿ ಲೇಯರ್ಸ್ ಇರುತ್ತೆ. ಮೇ ಬಿ ಪೊಲಿಟಿಕಲಿ ಅವೇರ್ ಇರೋರಿಗೆ ಗೊತ್ತಿರ್ತೀವಿ, ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಆಫ್ಕೋರ್ಸ್ ಸಾಮಾನ್ಯ ಜನರಿಗೂ ಸ್ವಲ್ಪ ಗೊತ್ತಿರ್ತೀವಿ. ಬಟ್ ಇನ್ನೂ ಹೋಗ್ಬೇಕು, ಭಾಳ ಕೆಲಸ ಇದೆ ಮಾಡೋ ಅಂಥದ್ದು. ಹಂಗಂತ ಒಂದು ತಲೆಗೆ ನೀವು ಹಿಂಗೆ ಏರ್ಸಿದ್ರಿ ಅಂತ ನಾವು ಸೆನ್ಸೇಷನ್ ಅಂತ ಕೂತ್ಕೊಂಡ್ಬಿಟ್ರೆ ಕೆಲಸ ಮಾಡೋಂಗಿಲ್ಲ, ಹಂಗಾಗ್ಬಿಡ್ತದೆ. ನಥಿಂಗ್, ಝೀರೋ ಅಂತಲೇ ಓಡಾಡಬೇಕು. ನಿಮ್ಮ ಆ್ಯಕ್ಚುಯಲ್ ಪ್ರಶ್ನೆ ಏನದು? ಸಿವಿಲ್ ಸರ್ವೆಂಟ್ಸ್ ರಾಜಕೀಯಕ್ಕೆ ಬರ್ತಿರುವಂಥ ಅದು ಒಳ್ಳೆ ಡೆವಲಪ್ಮೆಂಟ್ ಅದು. ಬಟ್ ಆನೆಸ್ಟ್ ಆಗಿರೋದು ಬರಬೇಕು. ಐ ಥಿಂಕ್ ನೀವು ಇಷ್ಟೊತ್ತಂಗೆ ಎಕ್ಸಾಂಪಲ್ ಕೊಟ್ಟದ್ದು ಎಲ್ಲ ಆನೆಸ್ಟ್ ಆಗಿರೋದ್ರೆ, ಅಲ್ಲಿ ಬ್ರಹ್ಮ ನಿರಸನ ಆಗಿ ಏನೋ ಕರಪ್ಷನ್ ನೋಡಿ ಒಂದು ಬೇಜಾರಾಗಿ ಇನ್ನೂ ದೊಡ್ಡ ಮಟ್ಟದ ಏನಾರು ಮಾಡಬೇಕು ಅಂತಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದಿರೋವಂಥವ್ರು. ಸೊ ಈಗ ಆಗಲೇ ಮುಂಚೆ ಒಂದು ಪ್ರಶ್ನೆ ಬಂತು, ಜನಗಳ ಸಂಪರ್ಕ ಯಾಕೆ ಅಂತಂದ್ರೆ, ನಾನು PDO ಆಗಿದ್ದೆ. PDO ಆದಾಗ ಪಂಚಾಯತ್ ಲೆವೆಲಲ್ಲಿ ರೆಗ್ಯುಲರ್ ಆಗಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನ ಮಾಡ್ತಾ ಇದ್ದೆ ತುಂಬ ರೆಗ್ಯುಲರ್ ಆಗಿ. ಆಮೇಲೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಗಳನ್ನೂ ಮಾಡ್ತಾ ಇದ್ವಿ. ಸೊ ಅದನ್ನು ಭಾಳ ಹತ್ತಿರದಿಂದ ನೋಡಿದ್ನಲ್ಲ. ಅದು ರಾಜಕಾರಣಿಗಳ್ನು ನೋಡಿದ್ವಿ, ಆ ಟೈಮಲ್ಲಿ MLAಗಳ್ನು ನೋಡಿದ್ವಿ, ಪಂಚಾಯತಿ ಮೆಂಬರ್, ZP ಮೆಂಬರ್ಗಳ್ನು ನೋಡಿದ್ವಿ. ಸೊ ಅದು ಒಂದು ಗ್ರಾಸ್ ರೂಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮು, ಸ್ಟೇಟು, ಸೆಂಟ್ರಲ್ಲು, ಫೈನಾನ್ಸ್ ಕಮಿಷನ್ನು ಹೆಂಗೆ ಡಿವೈಡ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಆಮೇಲೆ ಬಜೆಟಲ್ಲಿ ಹೆಂಗೆ ಅಲೊಕೇಶನ್ ಆಗುತ್ತೆ, ಏನು ಗ್ರಾಮ ಪಂಚಾಯತಿಗಳು ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತವೆ, ಎಲ್ಲಿ ಎಡವುತ್ತವೆ, ಎಲ್ಲಿ ಜಾಸ್ತಿ ಮಾಡ್ಬೋದು, ಆಮೇಲೆ ಗ್ರಾಮ ಪಂಚಾಯತಿ ಆಸ್ತಿಗಳು ಯಾವ್ಯಾವುದು, ಪ್ರಾಪರ್ಟಿಗಳು ಯಾವುದು, ಬೇರೆ ಬೇರೆ ಪ್ರಾಪರ್ಟಿಯನ್ನು ಸೃಷ್ಟಿ ಮಾಡ್ಕೋಬೋದು. ಸೊ ಇವೆಲ್ಲ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಇಲ್ಲಿ ರಾಜಕಾರಣ ಅಂದರೆ ನಾಳೆ ಒಂದು ಜವಾಬ್ದಾರಿತ ಹುದ್ದೆಗೆ ಹೋದಾಗ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಸಿವಿಲ್ ಸರ್ವೆಂಟ್ಸು ಅವರಿಗೆ ರೂಲ್ಸ್ ಗೊತ್ತಿರುತ್ತೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿರ್ತದೆ, ವ್ಯವಸ್ಥೆ ಗವರ್ನೆನ್ಸ್ ಬಗ್ಗೆ ಪರಿಚಯ ಇರುತ್ತಲ್ಲ, ಜೊತೆಗೆ ಇದನ್ನು ಸೇರ್ತು ಅಂತಂದರೆ
ಖಂಡಿತವಾಗಿಯೂ ಒಳ್ಳೆ ಕೆಲಸ ಮಾಡ್ತಾರೆ. So there are 7 billion people in the world, and everyone wanted to achieve something big in their life. Someone wanted to be a world famous organic farmer. Someone wanted to be a millionaire, billionaire. Someone wanted to make their parents proud. Someone wanted to be a best parent. Someone wanted to start a startup. Someone wanted to clear world's toughest examinations like UPSC at their very young age. So, what are your 5 rules of life which will help them to achieve their purpose and goals? ಒಂದು, ನಾವು ಏನು ಮಾಡ್ಬೇಕಂತಿರ್ತೀವಿ, ನಮ್ಮ ಉದ್ದೇಶ ಒಳ್ಳೇದಾಗಿರಬೇಕು, ಗುಡ್ ಇಂಟೆನ್ಷನ್. ನೀವು ಆರ್ಗ್ಯಾನಿಕ್ ಫಾರ್ಮರ್ ಆಗ್ತೀರಾ, ಒಳ್ಳೆ ಉದ್ದೇಶ ಇಟ್ಕೊಳ್ಳಿ. ಒಳ್ಳೆ ರಾಜಕಾರಣಿ ಆಗ್ಬೇಕಂದ್ರೆ ಒಳ್ಳೆ ಉದ್ದೇಶದಿಂದ, ಉದ್ದೇಶ ಬಹಳ ಉತ್ಕೃಷ್ಟವಾದದ್ದು. ಇನ್ನೊಬ್ಬರಿಗೆ ಸಹಾಯಕಾರಿ ಆಗುವಂಥ ಉದ್ದೇಶ ಒಳ್ಳೇದಾಗಿರ್ಬೇಕು. ಎರಡನೇದು ಪ್ರಾಮಾಣಿಕತೆ ಇರಬೇಕು. ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಅಡ್ಡದಾರಿ ಹಿಡಿಯೋದು, ಕಳ್ಳತನ ಮಾಡೋದು, ಇನ್ನೊಬ್ಬರಿಗೆ ನಂಬಿಸಿ ಮೋಸ ಮಾಡೋವಂಥದ್ದು, ಆ ಗುಣಗಳು ಇರಬಾರ್ದು. ಅದು ಸ್ವಲ್ಪ ಶಾರ್ಟ್ ಟರ್ಮ್ ಸಕ್ಸಸ್ ಕೊಡ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಒಂದಲ್ಲ ಒಂದಿನ ಜೈಲು ಅಥವಾ ಏನಂತಿರೋದು 6 ಅಡಿ 3 ಅಡಿ ಗುಂಡಿ ಎಲ್ಲ ಒಂದು ಕಡೆ ಸೇರ್ಬೇಕಾಗ್ತದೆ. ಸೊ ಎರಡನೇದು ಇದು ಭಾಳ ಇಂಪಾರ್ಟೆಂಟು. ಮೂರನೇದು ಕನ್ಸಿಸ್ಟೆನ್ಸಿ. ನಾವು ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ, ನಮ್ಮ ಉದ್ದೇಶದಲ್ಲೂ ಕನ್ಸಿಸ್ಟೆನ್ಸಿ, ನಮ್ಮ ಪ್ರಾಮಾಣಿಕತೆಯಲ್ಲೂ ಕನ್ಸಿಸ್ಟೆನ್ಸಿ, ನಾವು ಮಾಡೋ ಕೆಲಸದಲ್ಲೂ. ಇವತ್ತು ಮಾಡಿದ್ರೆ ನಾಳೆ ಮಾಡಬೇಕು, ನಾಳೆ ಮಾಡಿದ್ರೆ ಇನ್ನೊಂದಿನೂ ಮಾಡಬೇಕು. ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಬೆಳೆಯೋಕ್ಕಾಗಲ್ಲ ಅಂತಂದ್ಬಿಟ್ಟು. ಆಮೇಲೆ 4ನೇದು, ನಾವು ಯಾವಾಗಲೂ ಹಂಬಲ್ ಆಗಿರಬೇಕು. ವಿನಯತೆ ಅನ್ನೋದು ಬಹಳ ಇಂಪಾರ್ಟೆಂಟು. ವಿನಯತೆ ಮತ್ತು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ಕೃತಜ್ಞತೆ. ವಿನಯತೆ ಮತ್ತು ಕೃತಜ್ಞತೆ ಇವೆರಡು ಯಾವಾಗಲೂ ಜೊತೆಯಾಗಿರಬೇಕು. ನಾನು ಬೆಳೆದ್ರೆ ನಾನೊಬ್ಬನಿಂದನೇ ಬೆಳೆಯೋದಲ್ಲ, ಅದು ನಮ್ಮನ್ನು ಬೆಳೆಸಿರ್ತಾರೆ. ಕಾಣದ ಕೈಗಳು ಕಾಣುವಂಥದ್ದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಳ ಜನ ಬೆಳೆಸಿರ್ತಾರೆ. ಅವರೆಲ್ಲರ ಮೇಲೂ ಕೃತಜ್ಞತೆ ಇರಬೇಕು. ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತಂದರೆ ನಮ್ಮ ತಂದೆ ತಾಯಿಯಿಂದ ಹಿಡಿದ್ಬಿಟ್ಟು ಪ್ರತಿಯೊಬ್ಬರು, ನಮ್ಮ ಸ್ಟೂಡೆಂಟ್ಸಿಂದ ಹಿಡಿದು ಕಾಣದೆ ಎಷ್ಟೊಂದು ಜನ ಫ್ರೆಂಡ್ಸು ಎಲ್ಲರೂ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡಿರ್ತಾರೆ. ಅದೆಲ್ಲ ಆ್ಯಡಪ್ ಆಗಿರ್ತದೆ. ಹಂಗೆ ನಾನೊಬ್ಬನೇ ಓದಿ ಏನೋ ಸಾಧನೆ ಮಾಡಿದೆ, ನಾನೊಬ್ಬನೇ ಕಷ್ಟಪಟ್ಟು ಸಾಧನೆ ಮಾಡಿದೆ ಯಾವತ್ತೂ ಇರಬಾರ್ದು ಹಂಗೆ. ಸೊ ವಿನಯತೆ ಈಸ್ ವೆರಿ ಇಂಪಾರ್ಟೆಂಟು. ಅದು ಎಲ್ಲರಿಗೂ ನಿಮ್ಮ ಮೇಲೆ ವಿಶ್ವಾಸ ಬರ್ತದೆ, ನಂಬಿಕೆ ಬರ್ತದೆ, ಗೌರವ ಬರ್ತದೆ. ಇಲ್ಲ ದುರಹಂಕಾರ ಬಂತು ಅಂತಂದರೆ ಐ ಥಿಂಕ್ ಅದು ಕೂಡ ಶಾರ್ಟ್ ಲಿವ್ಡ್ ಆಗುತ್ತೆ. ಸೊ 5ನೇದು ಏನಪ್ಪ ಅಂತಂದರೆ ಒಂದು ಓಪನ್ ಮೈಂಡ್ ಇಟ್ಕೋಬೇಕು. ಆಮೇಲೆ ತಪ್ಪುಗಳಿಂದ ಕಲಿಬೇಕು, ತಪ್ಪುಗಳನ್ನು ಮಾಡಬೇಕು, ರಿಸ್ಕ್ ತೊಗೋಬೇಕು, ಆಮೇಲೆ ಕಲಿತಾ ಇರ್ಬೇಕು ನಿರಂತರವಾಗಿ. ಸೊ ನಿರಂತರವಾಗಿ ಕಲಿತಾ ಇದ್ವಿ ಅಂತಂದರೆ ಭಾಳ ಎತ್ತರಕ್ಕೆ ಬೆಳಿಬೋದು. ಅಂದರೆ ನಾನು ಯಾವತ್ತೂ ಎಲ್ಲ ಕಲಿತೆ ಅನ್ನಂಗೆ ನಾವು ಬಿಹೇವ್ ಮಾಡಬಾರ್ದು, ಕಲಿತಾ ಇರಬೇಕಂತ. ಇವು 5ನ್ನು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ. ಎವ್ರಿ ಡೇ ಐ ಟ್ರೈ ಟು ಸ್ಟಿಕ್ ಟು ದೀಸ್ 5 ರೂಲ್ಸ್. ಭಾಳ ಹೆಲ್ಪ್ ಆಗ್ತವೆ. ಇಲ್ಲಿ ತನಕ ಏನೋ ಇಷ್ಟು ಯಶಸ್ಸು ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ ಅಂದರೆ ಇವೆಲ್ಲ 5 ಸೂತ್ರ ನಾನು ಅನುಭವದ ಮೇಲೆ ಹೇಳ್ತಾ ಇರೋಂಥದ್ದು. ಯಾವುದೋ ಬುಕ್ಕಲ್ಲಿ ಓದಿ ಅಥವಾ ಏನೋ ಇದು ಮಾಡಲ್ಲ, ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋದ್ವಿ ಅಂತಂದರೆ ಖಂಡಿತವಾಗಿಯೂ ಭಾಳ ಎತ್ತರಕ್ಕೆ ಬೆಳಿಬೋದು ಅಂತ. ಯಾರು ಬೇಕಾದರೂ ಬೆಳಿಬೋದು. ಸರ್, ನಿಮಗೆ ಸುಮಾರು 40 ವರ್ಷಗಳಿಗೂ ಅಧಿಕ ಕಾಲದ ಜೀವನಾನುಭವ ಇದೆ. ಸುಮಾರು 3 ವರ್ಷಗಳಿಗೂ ಅಧಿಕ ಕಾಲದ ಸಕ್ರಿಯ ರಾಜಕಾರಣದ ಅನುಭವ ಇದೆ. ಸರ್, ಒಬ್ಬ ಒಳ್ಳೆಯ ರಾಜಕಾರಣಿಗೆ ಇರಬೇಕಾದ ಒಂದಷ್ಟು ಗುಣಗಳು ಏನು ಸರ್ ನಿಮ್ಮ ಪ್ರಕಾರ? ಮೊದಲನೇದು, ಯಾರೇ ಬರಲಿ ನಿಮ್ಮ ಎದುರಿಗೆ ಅವನ್ನ ಕೂರಿಸಿ ಗೌರವದಿಂದ ಮಾತಾಡಿಸ್ಬೇಕು. ಸ್ಪಂದಿಸೋದಿದೆಯಲ್ಲ, ಅದು ನಂಬರ್ 1. ಜನಗಳು ಎಕ್ಸ್ಪೆಕ್ಟ್ ಮಾಡೋದು ದ ಲೀಸ್ಟ್ ಏನಪ್ಪ ಅಂತಂದರೆ ದಿಸ್ ಕ್ವಾಲಿಟಿ. ನಾವು ನಿಮ್ಮ ಮನೆ ತನಕ ಬಂದಿದ್ದೀವಿ, ನಿಮ್ಮ ತನಕ ಬಂದಿದ್ದೀವಿ ಅಂತ ಗೌರವದಿಂದ ಕಾಣ್ರಿ ಅಂತಂದ್ಬಿಟ್ಟು, ಅದು ಮಿನಿಮಮ್. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ. ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ, ಏನೂ ತಾರತಮ್ಯ ಇಲ್ದಂಗೆ, ಅವ್ರು ಯಾವ ಜಾತಿನಾರ ಬರಲಿ, ಆಯಿತಾ. ನಿಮ್ಮದೇನೋ ಐಡಿಯಾಲಜಿ ಇರ್ಬೋದು, ಬೇರೆ ಐಡಿಯಾಲಜಿಯಿಂದನೂ ಬರಲಿ. ನಿಮ್ಮದೇನೋ ಪಕ್ಷ ಇರ್ಬೋದು, ಬೇರೆ ಪಕ್ಷದಿಂದ ಬರ್ಬೋದು. ಆಮೇಲೆ ಡಿಸ್ಕಸ್ ಮಾಡಿ ಇದು ಮಾಡೋಣಂತೆ. ಫಸ್ಟು ಅವ್ರಿಗೆ ಅವಮಾನ ಮಾಡೋದಂಗೆ ಕೂರಿಸಿದ್ದು. ಈ ಇತ್ತೀಚಿನ ದಿನ ರಾಜಕಾರಣಿಗಳು ಏನು ಮಾಡ್ತಾರೆ, ಅವ್ನು ಕಾಂಗ್ರೆಸ್ಸಲ್ಲಿದ್ದರೆ BJP ಯಿಂದ ಬಂದರೆ ನೀನು BJP ಹೋಗ ಅನ್ನೋದು. ಅವ್ರು ಯಾವುದೇ ಪಾರ್ಟಿಯಲ್ಲಿದ್ದರೆ ನಿನ್ನ ಬೂತಲ್ಲಿ ವೋಟ್ ಹಾಕ್ಸಿಲ್ಲ ನೀನು ಹೋಗನ್ನೋದು. ಆಮೇಲೆ ಜಾತಿ ಬಾಯ್ಬಿಟ್ಟು ಹೇಳಲ್ಲ, ಒಳಗೊಳಗೆ ನಮ್ಮ ಜಾತಿ ಸೇರಿಲ್ಲ ಬೇರೆ ಜಾತಿ ಬಂದದ ಅಂತಂದರೆ ಇಲ್ಲಪ್ಪ ಕಷ್ಟ ಐತಿ, ಇದಾಗಲ್ಲ, ನೋಡ್ಕೊಂತೀವಿ ಹೋಗ್ರಿ ಅನ್ನೋದು. ಇನ್ನೇನೋ ಮಾತಾಡೋದು ಹಿಂಗಿರ್ತದೆ. ಅವೆಲ್ಲ ಇರಬಾರ್ದು ಅಂತಂದು. ಆಮೇಲೆ ಎರಡನೇದು, ಸ್ವಾರ್ಥ 0 ಇದ್ದರೆ ಒಳ್ಳೆಯದು.
ಸ್ವಾರ್ಥ ಇರಬಾರ್ದು ರಾಜಕಾರಣಿಗಳಿಗೆ. ಸ್ವಾರ್ಥ ಇದೆ ಅಂತಂದರೆ ಇವರು ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್. ಸ್ವಾರ್ಥ ಅಂತಂದರೆ ಈಗ ನಾವು ದುಡ್ಡು ಮಾಡ್ಕೋಬೇಕು, ಎಲ್ಲ ನನಗೆ ಬೇಕು, ಯಾರೋ ಏನೋ ಬೆನಿಫಿಟ್ ಕೇಳಕ್ಕೆ ಬಂದಿರ್ತಾರೆ ಒಬ್ರು ಬಡ ಟೀಚರು, ಬಡ ಕೂಲಿ ಕಾರ್ಮಿಕ. ಸ್ವಾರ್ಥ ಇತ್ತು ಅಂತಂದರೆ ನೀವು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಲ್ಲೂ ಏನಾದರೂ ಎಕ್ಸ್ಪೆಕ್ಟೇಷನ್ನಿಂದ ನೀವು ನಾಳೆ ಅವನು ಓಟ್ ಹಾಕಿಸ್ತಾನೆ, ಅದು ಸ್ವಾರ್ಥನೇ. ಅದು ಏನೂ ಇರಬಾರ್ದು. ನಿಮ್ಮ ತನಕ ಬಂದಿದ್ದಾರೆ ನಂಬ್ಕೊಂಡು ಅಂತಂದಮೇಲೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೀವು ಅದನ್ನು ಮಾಡಿ ಕಳಿಸ್ಬೇಕು. ನಿಮ್ಮ ಅಧಿಕಾರ ಉಪಯೋಗಿಸಿ ಮಾಡ್ತಿರೋ, ಸ್ಥಾನಮಾನ ಉಪಯೋಗಿಸಿ ಮಾಡ್ತಿರೋ, ನಿಮ್ಮ ಹತ್ರ ಇರೋ ದುಡ್ಡು ಉಪಯೋಗಿಸ್ಕೊಂಡು ಮಾಡ್ತಿರೋ ಮಾಡ್ಬೇಕು. ಅದನ್ನು ಸ್ವಾರ್ಥ ಒಂದು ಇರಬಾರ್ದು. ಮೂರನೇದು ಅಂತಂದರೆ ಇನ್ನೂ ಅಷ್ಟು ದೊಡ್ಡನಲ್ಲ, ಮೊನ್ನೆ ಬಂದಿರೋ ನಾವು, ನನಗೆ ಅನಿಸ್ತಿರೋದನ್ನು ಹೇಳ್ತಾರಂಥದ್ದು, ನಿಮ್ಮ ಆತ್ಮವಿಶ್ವಾಸ ಮತ್ತು ಆ್ಯಂಬಿಷನ್ನು ಅದು ಯಾವಾಗಲೂ ಹೈ ಲೆವೆಲಲ್ಲಿ ಇರಬೇಕು, ಜನಪರವಾಗಿರಬೇಕು, ಹೈ ಲೆವೆಲಲ್ಲಿ ಇರಬೇಕು. ಅದನ್ನು ಹೇಳ್ಬಾರ್ದು ಯಾವಾಗಲೂ ಬಾಯ್ಬಿಟ್ಟು. ಅದು ನೀವು ಕಾನ್ಫಿಡೆಂಟಾಗಿದ್ರಿ ಅಂತಂದರೆ ಜನ ನಿಮ್ಮ ಹತ್ರ ಬರ್ತಾರೆ, ಆಯಿತಾ. ಆಮೇಲೆ ಬದ್ಧತೆ ಇಂಪಾರ್ಟೆಂಟು. ಇವತ್ತೇನೋ ನಂಬಿಸಿ ಪ್ರಾಮಿಸ್ ಮಾಡಿ ನಾಳೆ ಉಲ್ಟಾ ಹೊಡೆಯೋದು, ಅದಕ್ಕೆ ಬದ್ಧತೆ ಇಲ್ಲದೆ ಇರೋ ರೀತಿಯಲ್ಲಿ ಇದ್ದರೆ ಅದನ್ನು ಜನ ಬೇಗ ವಿಶ್ವಾಸ ಕಳ್ಕೊತಾರೆ. ಸೊ ಒಂದು ಬದ್ಧತೆ, ಇಂಟಿಗ್ರಿಟಿ ಅಂತ ಏನು ಹೇಳ್ತೀವಲ್ಲ, ಅದು ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಬಹಳ ಕ್ವಾಲಿಟಿ ಇರ್ತವೆ. ನಾವು ಅಕಾಡೆಮಿಕ್ಕಾಗಿ ಹೇಳ್ತಾ ಹೋದರೆ ತುಂಬ ಹೇಳ್ಬೋದು. ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು, ಯಾಕಂದರೆ ಸುಮಾರು ಸಾವಿರಾರು ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಿರೋದ್ರಿಂದ, ಅವೆಲ್ಲ ಇಲ್ಲಿ ಲಕ್ಷಾಂತರ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಿರೋದ್ರಿಂದ ಜನ ಎಕ್ಸ್ಪೆಕ್ಟ್ ಮಾಡೋದು ಇದು. ಒಂದು ನಿಮ್ಮ ಹತ್ರ ಒಂದು ಚೆನ್ನಾಗಿ ಸ್ಪಂದಿಸಿ, ಗೌರವ ಕೊಡ್ರಿ ಅಂತಂದು, ದುರಹಂಕಾರದಿಂದ ವರ್ತನೆ ಮಾಡಬೇಡಿ, ಸ್ವಾರ್ಥ ಬೇಡ. ನಾವು ಬಂದಿದ್ದೀವಿ ಅಲ್ಲಿಂದ ಅಂತಂದರೆ ನಿಮ್ಮ ಕೈಲಾದಷ್ಟು ಏನಾದರೂ ಮಾಡಿ ಅಂತಂದ್ಬಿಟ್ಟು. ಸೊ ಇದು ಬೇಸಿಕ್ ಥಿಂಗ್ಸ್. ಸರ್, ಒಂದು ಪುಟ್ಟ ಹಳ್ಳಿಯ ಒಂದು ಪುಟ್ಟದಾಗಿರುವಂತಹ ಗುಡಿಸಿಲಿನಂತಹ ಮನೆಯಲ್ಲಿ ವಾಸಿಸ್ತಿದ್ದಂತಹ ವಿನಯ್ ಕುಮಾರ್ ಜಿ.ಬಿ ಮತ್ತು ಇವತ್ತು ರಾಜಕೀಯದ ಕನಸು ಕಾಣ್ತಿರುವಂತಹ ನೀವು, ಈ ಇಬ್ಬರಲ್ಲಿ ಯಾವ ವಿನಯ್ ನಿಮಗೆ ತುಂಬ ಇಷ್ಟ ಮತ್ತು ಯಾಕೆ? ಇಬ್ಬರು ಇಷ್ಟ ಆಗ್ತಾರೆ, ಬಟ್ ಅದೇನು ತುಂಬ ಗುಡಿಲ್ಸ್ ಥರನೂ ಇರಲಿಲ್ಲ. ಒಂದು ಮನೆ ಬಿದ್ದೋಗಿತ್ತು ಒಂದು ಕಡೆಗೆ, ನಮಗೆ ರಿಪೇರಿ ಮಾಡ್ಕೊಳಕ್ಕೆ ದುಡ್ಡು ಇರಲಿಲ್ಲ. ಒಂದು 11-12 ವರ್ಷ ಅಂಥ ಕಡೆ ಇದ್ವಿ, ಅನಿವಾರ್ಯ ಪರಿಸ್ಥಿತಿ ಇದ್ದಿದ್ದರಿಂದ ಹಂಗಿದ್ವಿ. ಬಟ್ ಅಲ್ಲಿ ಅದು ಒಂಥರ ಬೇಸ್ ಇದ್ದಂಗೆ, ಅಂದರೆ ಫೌಂಡೇಶನ್. ಇವತ್ತು ನೀವು ಇನ್ನೊಬ್ರಿಗೆ ಸ್ಪಂದಿಸ್ತೀವಿ ಅಂತಂದರೆ ಆ ಮೆಮೊರಿ ಹೋಗುತ್ತೆ. ನಮ್ಮನೆ ಹಾಲು ಇಲ್ಲದೆ ಇದ್ದಾಗ ಪಕ್ಕದ ಮನೇಲಿ ಹಾಲು ಕೊಡ್ತಾಯಿದ್ರು. ಸಕ್ಕರೆ ಇಲ್ಲ ಅಂತಂದ್ರೆ ಒಂದು ಸಣ್ಣ ಲೋಟ ತಗೊಂಡು ಹೋಗಿದ್ವಿ, ಯಾರೋ ಸಕ್ಕರೆ ಕೊಡೋರು. ಮನೆಗೆ ಸಾಂಬಾರು ಇಲ್ಲ ಅಂತಂದ್ರೆ ಯಾರ್ದೋ ಮನೆಗೆ ಹೋದರೆ ಒಂದು ಲೋಟದಲ್ಲಿ ಸಾಂಬಾರು ಕೊಡ್ತಾಯಿದ್ರು. ಆಮೇಲೆ ಈ ಹಬ್ಬ ಹರಿದಿನ ಬಂದಾಗ, ಸೊ ಯಾರ್ದೋ ಮನೆಗೆ ಹೋದರೆ ಹೊಟ್ಟೆ ತುಂಬ ಊಟ ಆಗ್ತಾಯಿದ್ರು. ನಮ್ಮ ಮನೇಲಿ ಇಡೀ ಊರಲ್ಲಿ ಯಾವುದೋ ಒಂದು ಟಿ ವಿ ಇತ್ತು. ಕರೆದು ಪ್ರೀತಿಯಿಂದ ಕೂರಿಸ್ಬಿಟ್ಟು ಕೂತ್ಕೊಂಡು ಟಿ ವಿ ನೋಡು ಅಂತ ಹೇಳೋರು. ಇನ್ನೊಬ್ರು ಓಡಿಸೋರು, ಕೆಲವೊಂದು ಕಡೆ ಓಡಿಸೋರು, ಕೆಲವೊಂದು ಕಡೆ ಕರೆದು ಕೂರಿಸೋರು. ಆಮೇಲೆ ಸ್ಕೂಲಿಂದ ಬಂದಾಗ ಒಂದೊಂದ್ಸರಿ ಮಧ್ಯೆ ಅರ್ಜೆಂಟ್ ಆಗ್ಬಿಡೋದು. ಅವಾಗ ಯಾವ್ದಾರು ಅಕ್ಕಪಕ್ಕದ ಬಂದರೆ ಒಂದು ಚಮ್ ನೀರು ಕೊಡೋರು, ಅಥವಾ ಟಾಯ್ಲೆಟ್ ಇದ್ದರೆ ಅಲ್ಲಿ ಇದು ಮಾಡೋದು. ಇವೆಲ್ಲ ಮೆಮೊರೀಸು, ರೈಟ್. ಸೊ ಈ ಹಳ್ಳಿನಲ್ಲೇ ಅದು ಇವೆಲ್ಲ ಮೆಮೊರೀಸ್. ಹೆಂಗೆ ಆಮೇಲೆ ನಾವೆಲ್ಲ ಹುಡುಗರೆಲ್ಲ ಸೇರ್ಕೊಂಡು, ಗೊತ್ತಲ್ಲ, ಚಿಗಡಿ ಅಂತೆ, ಅವು ಇವು ಅಂತೆ, ನಿಮ್ಮ ಮನೆಯಿಂದ ಉಪ್ಪು ತಂಬ, ನಮ್ಮ ಮನೆಯಿಂದ ಏನದು ಬೆಲ್ಲ ತರ್ತೀನಿ, ಅವು ಇವು ತರ್ತೀನಿ, ಕೊಲಾಬ್ರೇಷನ್ನು ಇವೆಲ್ಲ. ಆಮೇಲೆ ನವೋದಯ ಸ್ಕೂಲಿಗೆ ಹೋಗಿದ್ದು, ಅದು ಅಲ್ಲಿ ಕೂಡ ಒಂದು ಗಟ್ಟಿ ಬಾಂಧವ್ಯ. ಮಕ್ಕಳು ಬೇರೆ ಬೇರೆ ಎಲ್ಲ ಜಾತಿ ಧರ್ಮದಿಂದ ಬಂದಿದ್ರು, ಒಂದಿನ ನಾವು ಜಾತಿ ಕೇಳಿದಾಗ ಒಂದೇ ತಟ್ಟೆನಲ್ಲಿ ಎಲ್ಲ ಊಟ ಮಾಡ್ತಿದ್ವಿ. CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗೊತ್ತಾಯಿತು SC ST ಅವು ಇವು ಅಂತ. ಬಟ್ ಅವಾಗಲೂ ವಿ ಡಿಂಟ್ ಮೀನ್ ಎನಿಥಿಂಗ್ ಟು ಅಸ್. SC ಅಂದರೆ ಡಿಫ್ರೆನ್ಸೇ ಗೊತ್ತಿಲ್ಲ ನಮಗೆ. ಓನ್ಲಿ ರಾಜಕಾರಣಕ್ಕೆ ಎಂಟ್ರಿ ಆದಮೇಲೆ ನನ್ನನ್ನು ಫಸ್ಟ್ ಕೇಳಿದೆ. ಯಾವುದೋ ಒಂದು ಊರಿಗೆ ಹೋದಾಗ, ತಮ್ಮ ನಿಂದು ಯಾವ ಜನ ತಮ್ಮ, ನೀವು ನಿಂದು ಯಾವ ಜಾತಿ, ಹಂಗೆ ಕೇಳಿದ್ದು. ನಮಗೆ ಸ್ಟಾರ್ಟಿಂಗ್ ಶಾಕ್ ಆಯಿತು. ಆಮೇಲೆ ಇದು ಕಾಮನ್ ಹಳ್ಳಿಗಳಲ್ಲಿ, ಅವ್ರು ನಮ್ಗೆ ಕೇಳೋದು, ನಾವು ಅವ್ರನ್ನ ಕೇಳೋದು, ಇದೆಲ್ಲ ಕಾಮನ್ ಆಯ್ತದು. ಸೊ ಆ ಒಂದು ಜೀವನ ಒಂದು ಫೌಂಡೇಶನ್. ಅದು ಅಲ್ಲಿ ಥಿಯರಿ ಕಾನ್ಸೆಪ್ಟ್ ಕಲ್ತಿದ್ದದು. ಈಗ ಅಪ್ಲಿಕೇಶನ್ನು, ರಾಜಕಾರಣ ಏನಿದಾವಲ್ಲ, ಇದು ಅಪ್ಲಿಕೇಶನ್ನು ಕಲ್ತಿದ್ದನ್ನು, ಬೇಸಿಕ್ಸ್ನ ಇದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಿರೋಂಥದ್ದು. ಸೊ ಇಬ್ಬರು ವಿನಯ್ ನಿಮಗೆ ಇಷ್ಟ ಆಗಿದ್ರೆ? ಇಬ್ಬರು ವಿನಯನೂ ಇಷ್ಟ, ಮುಂದೆ ಬರೋ ವಿನಯನೂ ಇಷ್ಟ ಆಗ್ತಾನೆ. ನಮ್ಮೇಲೆ ನಮ್ಮ ನಂಬಿಕೆ ಇದೆ. ನಾವು ಯಾವತ್ತು ಕೆಲವೊಂದೇನು ಕೋರ್ ವ್ಯಾಲ್ಯೂಸ್ ಇದಾವಲ್ಲ, ಅವು ಯಾವತ್ತೂ ಡೈಲ್ಯೂಟ್ ಆಗಿಬಿಡಲ್ಲ, ಕಾಂಪ್ರಮೈಸ್ ಆಗಿಬಿಡಲ್ಲ. ಹಂಗಾಗಿ ಸರ್, ರಾಜಕೀಯವಾಗಿ, ಸಾಮಾಜಿಕವಾಗಿ ನಿಮ್ಮ ಮುಂದಿನ ಯೋಜನೆಗಳೇನು? ನಮಗೆ ನಿಜವಾಗ್ಲೂ ಎಲ್ಲಿ ಬಡತನ ಇದೆ, ಅದು ಯಾವುದೇ ಜಾತಿ ಧರ್ಮ ಇರ್ಬೋದು, ಅವನ್ನೆಲ್ಲನೂ ಬಡತನದಿಂದ ಹೊರಗೆ ತರಬೇಕನ್ನೋದು. ಪ್ರತಿಯೊಬ್ಬ ಮಗುಗೂ ಕೂಡ ಅತ್ಯಂತ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋದು. ಅದು ಯಾವುದೇ ಜಾತಿ ಧರ್ಮ ಯಾರಾದರೂ ಆಗಿರಲಿ. ಬಟ್ ಜಾಸ್ತಿ ಅನ್ಯಾಯಕ್ಕೆ ಒಳಗಾಗಿರೋರು ಏನು ಅಹಿಂದ ಅಂತ ಹೇಳ್ತೀವಿ, ಅವರೇನೆ.
ಶೋಷಿತ ವರ್ಗಗಳಿಗೆ ಸೇರಿದ್ರೆ ಅನ್ಯಾಯ ಆಗಿರೋದು. ಯಾಕಂದರೆ ಬೇರೆಯವರಿಗೆ ಎಜುಕೇಷನ್ ಸಿಕ್ತು, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಸಿಕ್ತು, ಇನ್ಕಮ್ ಬಂತು, ಚೆನ್ನಾಗಿ ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ ಕಳಿಸ್ತಿದ್ದಾರೆ. ಬಟ್ ಅವರಲ್ಲೂ ಒಂದು 10-20% ಬಡವರು ಇರ್ತಾರೆ. ಅದು EWS ಅಂತ 10% ಕೊಟ್ಟಿದ್ದೀವಿ. ಅವ್ರನ್ನೂ ಹುಡುಕ್ಬಿಟ್ಟು ಸಹಾಯ ಮಾಡಬೇಕು. ಅಂದರೆ ಒಟ್ಟು ಅಸಮಾನತೆ ಹೋಗಬೇಕು ಶಿಕ್ಷಣದಲ್ಲಿರುವಂಥದ್ದು. ಮೂರನೇದು ಯೂತ್ ಅವರ ಟ್ಯಾಲೆಂಟಿಗೆ ತಕ್ಕಂತೆ ಬೇರೆ ಬೇರೆ ವೇದಿಕೆಗಳು ಸಿಗಬೇಕು. ಗ್ರಾಮೀಣ ಭಾಗದಲ್ಲಿ ಅವನು ಕಬಡ್ಡಿ ಎಕ್ಸ್ಪರ್ಟ್ ಇದ್ದರೆ ನ್ಯಾಷನಲ್ ಲೆವೆಲ್ ತನಕ ಹೋಗೋ ರೀತಿಯಲ್ಲಿ ಫೆಸಿಲಿಟೇಟ್ ಮಾಡಬೇಕು. ರನ್ನಿಂಗಲ್ಲಿ ಚೆನ್ನಾಗಿದ್ದ ಅಂತಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಒಲಿಂಪಿಕ್ಸಿಗೆ ತಯಾರಿ ಮಾಡಿಸ್ಬೇಕು. ಡಾನ್ಸಲ್ಲಿ ಚೆನ್ನಾಗಿದ್ದು ಅಂತಂದರೆ ಅವ್ರು ಇಂಟರ್ನ್ಯಾಷನಲ್ ಸ್ಟೇಜ್ ತನಕ ಹೋಗಲಿ. ಇವು ಅಮೇರಿಕಾ, ಬ್ರಿಟನ್ನಲ್ಲೆಲ್ಲ ಬ್ರಿಟನ್ಸ್ ಗಾಟ್ ಟ್ಯಾಲೆಂಟು, ಅಮೇರಿಕಾ ಗಾಟ್ ಟ್ಯಾಲೆಂಟ್ ಅಂತ ಬರ್ತವೆ. ಕಳ್ಸೋಣ, ಅಲ್ಲಿ ತನಕ ಹೋಗಲಿ, ಮಿಂಚಲಿ ಗ್ಲೋಬಲ್ ಸ್ಟೇಜಲ್ಲಿ. ಹಂಗೇನೆ ಅಂದರೆ ಅವರು ಟ್ಯಾಲೆಂಟಿಗೆ ತಕ್ಕಂತೆ ಯಾರೋ ಪೇಂಟಿಂಗ್ ಇರ್ತಾರೆ, ಅವರು MF ಹುಸೇನ್ಗಿಂತ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿರ್ಬೋದು, ಆಯಿತಾ. ಬಟ್ ಅಲ್ಲಿ ಹೆಂಗೆ ಕಳಿಸ್ಬೇಕಲ್ಲ, ಒಂದು ಮಾರ್ಗ ಕಲ್ಪಿಸ್ಬೇಕು. ಅವ್ರಿಗೆ ನೀವು ವೇದಿಕೆ ಕೊಡಲಿಲ್ಲ ಅಂತಂದ್ರೆ ಅದು ಇಲ್ಲೇ ಟ್ಯಾಲೆಂಟ್ ಸತ್ತೋಗ್ಬಿಡ್ತದೆ. ನೀವು ಸರಿಯಾದ ಒಂದು ರೂಟ್ ಹಾಕ್ಕೊಟ್ರೆ ಅದು ಎಲ್ಲಂದ್ರೆ ಸೋಷಿಯಲ್ ನೆಟ್ವರ್ಕ್, ಎಲ್ಲ ಇನ್ಫ್ಲೂಯೆನ್ಸರ್ಸ್ ಏನೇನು ಇರ್ತಾರೆ ಅವ್ರ ಮೂಲಕ, ಸೊ ಎಲ್ಲಿ ತನಕನಾದರೂ ಹೋಗ್ಬೋದು. ಆ ಕೆಲಸ ಯಾರು ಇನ್ನೊಬ್ಬರನ್ನ ಬೆಳೆಸೋ ಕೆಲಸ ಯಾರೂ ಮಾಡಲ್ಲ. ಅದನ್ನು ಅದು ನನಗೆ ಭಾಳ ಇಷ್ಟ ಆಗಿರೋಂಥದ್ದು. ನನಗೆ ಮನಸ್ಸಿಗೆ ಭಾಳ ಇಷ್ಟ ಆಗೋಂಥದ್ದೇನು, ಟ್ಯಾಲೆಂಟ್ ಇತ್ತು ಅಂತಂದರೆ ಅವರಿಗೆ ವೇದಿಕೆ ಕಲ್ಪಿಸೋದು. ಸ್ಕಿಲ್ಲಿಂಗ್ ಅಪ್ ಸ್ಕಿಲ್ಲಿಂಗ್ ಅಷ್ಟೇ ಅಲ್ಲ, ಸ್ಕಿಲ್ ಮಾಡಿ ಅವರು ಇನ್ಸ್ಪಿರೇಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಹೋಗ್ಬಿಟ್ಟು ಅಂತ. ನನಗೆ ಯಾವುದೇ ರೀತಿ ಅಸೂಯೆ ಇಲ್ಲ. ನನ್ನೊಂದು ಸೈಡ್ ಹೊಡಿತಾರೆ, ನನಗಿಂತ ಪಾಪ್ಯುಲರ್ ಆಗ್ತಾರೆ, ನನಗಿಂತ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಜೀವನ ಇರೋವಷ್ಟು ದಿನ ಇನ್ನೊಬ್ಬರಿಗೆ ಏನಾದರೂ ಒಳ್ಳೇದು ಮಾಡೋಣ, ಸಾಧ್ಯ ಆದರೆ ಇನ್ನೊಬ್ಬರನ್ನ ಬೆಳೆಸೋಣ ಅಂತಂದು ಬಲವಾಗಿ ನಂಬಿರೋವಂಥದ್ದು. ಇವನ್ ರಾಜಕಾರಣದಲ್ಲೂ ಭಾಳ ಟ್ಯಾಲೆಂಟೆಡ್ ಇದ್ದಾರೆ ಅಂತಂದರೆ ಅವ್ರನ್ನೂ ನಾವು ಜೊತೆ ಕರ್ಕೊಂಡು ಹೋಗ್ತೀವಿ. ಮೊನ್ನೆ ಇನ್ಫ್ಯಾಕ್ಟ್ ಈ ದಾವಣಗೆರೆ ಎಲೆಕ್ಷನಲ್ಲಿ ಯಾರೋ ಒಬ್ರು ಹೇಳಿದ್ರು, ಪಾಪ ಅಭಿಮಾನಿ, ನೀವು ಯಾಕೆ ಇಷ್ಟೊಂದು ಓಡಾಡಕತ್ತೀರಿ ದಕ್ಷಿಣ ಎಲೆಕ್ಷನಲ್ಲಿ, ಅವ್ರು ಗೆದ್ದುಬಿಟ್ರೆ ನಾಳೆ ನಿಮಗೆ ಕಾನ್ಸ್ಟಿಟ್ಯೂಯೆನ್ಸಿ ಇರಲ್ಲ ಅಂತಂದು. ನಾನು ಆ ಥರ ಮನೋಭಾವದನ್ನಲ್ಲ, ಒಳ್ಳೆ ಉದ್ದೇಶದಿಂದ ಗೆಲ್ಲಿಸ್ಬೇಕಂತ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ, ಅದನ್ನು ನಾನು ಆಕಾಂಕ್ಷೆ ಪಟ್ಟವೂ ಅಲ್ಲ. ಮೊನ್ನೆ ಕೊಡ್ಬೇಕಂತಂದ್ರು, ಕೊಟ್ಟರೆ ಮಾಡ್ತಿದ್ದು, ಅದು ಬೇರೆ. ಅವರೇ ಗೆಲ್ಲಬೇಕು, ನೆಕ್ಸ್ಟ್ ಅವರೇ ಟಿಕೆಟ್ ತಗೊಂಬರಲಿ, ಮುಂದುವರ್ಕೊಂಡು ಹೋಗಲಿ, ಆಯಿತಾ. ನಾವು ಮನ್ಸು ಮಾಡಿ ಎಲ್ಲೋ ಇನ್ನೊಂದು ಕಡೆ ಕಾನ್ಸ್ಟಿಟ್ಯೂಯೆನ್ಸಿ ಇರುತ್ತೆ, ಬೇಕಾದ್ರೆ ಅಲ್ಲೋ ಕೆಲಸ ಮಾಡೋಣ. ಬಟ್ ಹಂಗಂತಂದು ಅಷ್ಟೊಂದು ದುರಾಲೋಚನೆ, ಅದು ದೂರದೃಷ್ಟಿ ಅಲ್ಲ ಇಟ್ಕೊಂಡು ಪಾಪ ಹಿಂಗೆ ಮಾಡಿದ್ರೆ ಅದು ನನಗೆ ನಾನು ಅನ್ಯಾಯ ಮಾಡ್ಕೊಂಡಂಗೆ, ನಮ್ಮ ಆತ್ಮಸಾಕ್ಷಿಗೆ, ಆಮೇಲೆ ಅವ್ರಿಗೂ ಅನ್ಯಾಯ ಮಾಡೋದಂಗೆ ಅಂತ. ಸೊ ಹಿಂಗೆ ಇದು ನನ್ನ ರಾಜಕೀಯ ಕನಸುಗಳು. ಅಂದರೆ 3 ಹಂತ: ಶಿಕ್ಷಣ, ಅವಕಾಶಗಳು, ಇನ್ನೊಬ್ಬರನ್ನ ಬೆಳೆಸ್ಬೇಕಂದ್ರೆ. ಇವು 3 ಬ್ರಾಡಾಗಿ, ಅದರೊಳಗೆ ಎಲ್ಲರೂ ಬರ್ತಾರೆ, ಎಲ್ಲವೂ ಬರ್ತವೆ. ಅದಕ್ಕೋಸ್ಕರ ರಾಜಕೀಯ ಅಧಿಕಾರ ಬೇಕಂತಂದು ಹೋರಾಟ ಮಾಡ್ತಿರೋದು. ಸರ್, ನೀವು ಭಾಳ ಸಣ್ಣ ವಯಸ್ಸಿನಿಂದನೇ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಇಟ್ಕೊಂಡಿದ್ರಿ. ನೀವು ಬಹಳ ಇಷ್ಟಪಟ್ಟಂತಹ ಒಂದು ಪುಸ್ತಕ, ಅದು ಇಡೀ ಸಮಾಜಕ್ಕೆ ಅಥವಾ ನಮ್ಮ ಯುವ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋದು ಅನ್ನೋದಾದರೆ ಆ ಪುಸ್ತಕ ಯಾವುದು ಮತ್ತು ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ. ಮುಂಚೆಲ್ಲ ಕತೆ ಕಾದಂಬರಿ ಎಲ್ಲ ಓದಿದ್ವಿ ನಾವೆಲ್ಲ. ದೇವನೂರು ಮಹಾದೇವ, ಒಡಲಾಳ ಇರ್ಬೋದು, ಕುಸುಮ ಬಾಲೆ ಇರ್ಬೋದು, ನಮ್ಮೂರಿಗೆ ಡಾಂಬರ್ ಬಂದದ್ದು ಅಂತ ಶಾರ್ಟ್ ಸ್ಟೋರೀಸ್, ಯು ಆರ್ ಅನಂತಮೂರ್ತಿ ಬುಕ್ಸು, ಸಣ್ಣ ಕಥೆಗಳು, ಅವ್ರದ್ದು ಸಂಸ್ಕಾರ ಇರ್ಬೋದು, ರುಜುವಾತು ಅಂತಂದು. ಆಮೇಲೆ ಇವೆಲ್ಲ ಈ ಯಶವಂತ ಚಿತ್ತಾಲ ಇರ್ಬೋದು. ನಾನು ಕಾವ್ಯ ಕವನಗಳು ಓದಿಲ್ಲ, ನನಗೆ ಅರ್ಥನೂ ಆಗೋದಿಲ್ಲ. ಕಾದಂಬರಿಗಳು, ಸಣ್ಣ ಕಥೆಗಳು ಜಾಸ್ತಿ ಓದಿರೋಂಥದ್ದು. SL ಭೈರಪ್ಪನ ಒಂದು 2-3 ಓದಿರೋದು ಅಷ್ಟೇ. ತುಂಬ ಇದಾವರು ಓದೋಕ್ಕಾಗಿಲ್ಲ ನನಗೆ. ಓದೋಕ್ಕಾಗಿಲ್ಲ ಅಂತಂದರೆ ನಾನು ಓದ್ಬೋದಾಗಿತ್ತು. ಬಟ್ ಶಿವರಾಮ್ ಕಾರಂತರ ಆಲ್ಮೋಸ್ಟ್ ಎಲ್ಲ ಓದಿದ್ದೀವಿ. ಆ್ಯಂಡ್ ಬಟ್ ಇವೆಲ್ಲದಕ್ಕಿಂತ ಮಿಗಿಲಾಗಿ, ಅಂದರೆ ಇವೆಲ್ಲ ಶ್ರೇಷ್ಠ ಕೃತಿಗಳು. ಯಾವಾಗ ನಾನು ರಾಜಕಾರಣ ಶುರು ಮಾಡಿಕೊಂಡು ಈ ಡಾಕ್ಟರ್ BR ಅಂಬೇಡ್ಕರ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದ್ನಲ್ಲ, ಅವ್ರದ್ದು ಅನ್ನೈಲೇಷನ್ ಆಫ್ ಕಾಸ್ಟ್ ಅಂತ, ಕನ್ನಡದಲ್ಲಿ ಸಂಪೂರ್ಣ ಜಾತಿ ವಿನಾಶ ಅಂತಂದು ಇರ್ಬೇಕು ಅನ್ಸುತ್ತದು. ಐ ಥಿಂಕ್ ಆ ಬುಕ್ಕು ನನ್ನ ಕೇಳಿದರೆ ಎವ್ರಿ ಒನ್ ಮಸ್ಟ್ ರೀಡ್ ಅಂತ. ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆನೇ ಎಲ್ಲದಕ್ಕೂ ಮೂಲ ಕಾರಣ. ನಾವ್ಯಾಕೆ ಒಬ್ರಿಗೊಬ್ರು ಹೆಲ್ಪ್ ಮಾಡಲ್ಲ ಅಂದರೆ ಈ ಜಾತಿ ವ್ಯವಸ್ಥೆ ಕಾರಣ. ಅದು ಸಬ್ಕಾನ್ಷಿಯಸ್ ಆಗಿ ಅದು ಹೆಂಗೆ ಎಲ್ಲ ಕಡೆ ಹಬ್ಬಿಡತ್ತದು. ಅಲ್ಲಿಂದ ಶುರುವಾಗಿದ್ದು ಈ ಜಾತಿ ಆಧಾರಿತ ಏನೊಂದು ವ್ಯವಸ್ಥೆ ಸೃಷ್ಟಿ ಆಯಿತು. ಒಬ್ಬನು ಅಲ್ಲೇ ಇರಬೇಕು ಬಾಟಮಲ್ಲಿ, ಇನ್ನೊಬ್ಬ ನಾನು ಶ್ರೇಷ್ಠ ಅಂತ ಮೇಲಿರಬೇಕು. ಇವನು ಇಲ್ಲಿಂದ ಬಂದಪ್ಪ ಅಂದ್ರೆ ಅವ್ನು ಒಡೆದು ಸಾಯಿಸ್ಬೇಕು. ಮದುವೆ ಟೈಮಲ್ಲಿ ಕುದುರೆ ಎತ್ತಿದೆ ಅಂದ್ರೆ ಒಡೆದು ಸಾಯಿಸ್ಬೇಕು. ಹೊಸ ಶರ್ಟು ಸೂಟ್ ಹಾಕೊಂಡ್ರೆ ಸೂಟ್ ಸಾಯಿಸ್ಬೇಕು.
ಅವನೇನಾದ್ರೂ ಒಳ್ಳೆ ಜಾಬಿಗೆ ಹೋಗ್ತಾನೆ ಅಂತಂದು ಹೆಂಗಾದ್ರೂ ಮಾಡಿ ಅವನಿಗೆ ಏನೇನು ಅಡೆತಡೆ ಆಗ್ತವೆ ಎಲ್ಲವನ್ನ ಹಾಕಿ ಅವನು ಹಾಳು ಮಾಡಬೇಕು. ಈ ಒಂದು ಸ್ಯಾಡಿಸಮ್ ಅಂತ ಬಂದಿದ್ದ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯಿಂದ. ಸೊ ಹಂಗಾಗಿ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ಜೊತೆಗೆ ಶಶಿ ತರೂರ್ ಒಂದು ಒಳ್ಳೆ ಬುಕ್ ಬರ್ತಾರೆ, ಅಂಬೇಡ್ಕರ್ ಲೈಫ್ ಅಂತಂದು, ಆ ಬುಕ್ಕು. ಬಟ್ ಅನ್ನೈಲೇಷನ್ ಆಫ್ ಕಾಸ್ಟ್, ಡಾಕ್ಟರ್ BR ಅಂಬೇಡ್ಕರ್ ಚಿಂತನೆಗಳು ಎಲ್ಲರೂ ಓದಬೇಕು. ಹಂಗೇನೆ ಇಂಡಿಯಾ ಅನ್ಟಚ್ಡ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ. ಹಂಗೆ ಜಾತಿ ನಾವೆಲ್ಲ ವಿಕ್ಟಿಮ್ಸೇ, ನಮ್ಮನ್ನು ಜಾತಿ ಆ್ಯಂಗಲಿಂದ ನೋಡಿದರೆ ಇವತ್ತು ನೋಡ್ತಾರೆ. ಒಬ್ಬ ಸಹಿಸದೇ ಇರೋರು ಇರ್ತಾರೆ, ರೈಟ್. ಬಟ್ ನಾವು ಯಾವ ಹಚ್ಕೊಳಕ್ಕೆ ಹೋಗಲ್ಲ. ದೇವರು ಎಜುಕೇಷನ್ ಕೊಟ್ಟಿದ್ದಾನೆ, ಓದಕ್ಕೆ ಬರ್ತದೆ, ಬರೆಯೋಕ್ಕೆ ಬರ್ತದೆ. ಎಜುಕೇಷನ್, ನಾಲೆಜ್ ಈಸ್ ಪವರ್ ಅಂತ ಗಟ್ಟಿಯಾಗಿ ನಂಬಿರೋದು. ಎಜುಕೇಷನ್ ಈಸ್ ದ ಮೋಸ್ಟ್ ಲಿಬರೇಟಿಂಗ್ ಪವರ್ ಅಂತ. ಎಜುಕೇಟ್, ಎಜಿಟೇಟ್, ಆರ್ಗನೈಸ್ ಅಂತ ಅಂಬೇಡ್ಕರ್ ಹೇಳಿದರು. ಸೊ ಆ ನಂಬಿಕೆ ಇರೋದ್ರಿಂದ ಅವ್ರ ಮೇಲೂ ಎಂಪತ್ತಿನ, ಇವನಿಗೆ ಇಗ್ನೋರೆನ್ಸಲ್ಲಿದ್ದಾನೆ, ಅದಕ್ಕೆ ಇವನು ಹಿಂಗೆ ಮಾಡ್ತಾನೆ ಅಂತ ಹೇಳ್ಕೊಳ್ಳೋದು ಶ್ರೇಷ್ಠ. ಆದರೆ ಟ್ರೈ ಮಾಡೋದು ಇನ್ನೊಬ್ಬರನ್ನ ತುಳಿಯೋದಕ್ಕೆ. ಆಮೇಲೆ ಎಲ್ಲ ನನ್ನ ಹತ್ರನೇ ಇರಬೇಕಂತಂದು ಕೆಲವೊಬ್ಬರು ಇರ್ತಾರೆ, ಮುಂದುವರೆದಿರೋಂಥವ್ರು. ಸೊ ಅವ್ರಿಗೆಲ್ಲೋ ಒಂದು ಕಡೆ ಈ ಅವೇರ್ನೆಸ್ ಇರಲ್ಲ. ಅಂದರೆ ಅವರಿಗೂ ಕೂಡ ಸೆನ್ಸಿಟೈಸೇಷನ್ ಬೇಕಾಗ್ತದೆ, ಅವರಿಗೂ ಎಜುಕೇಷನ್ ಬೇಕು. ಅವ್ರಿಗೆ ಸಿಕ್ಕಿರೋ ಎಜುಕೇಷನ್ ನಿಜವಾದ ಎಜುಕೇಷನ್ ಅಲ್ಲ ಅದು, ರೈಟ್. ನಿಜವಾದ ಎಜುಕೇಷನ್ ಬೇಕು ಅವ್ರಿಗೆ. ನಿಜವಾದ ಎಜುಕೇಷನ್ ಅಂತಂದರೆ ತಾನು ಬೆಳೆದು ಇನ್ನೊಬ್ಬರನ್ನ ಬೆಳೆಸ್ಬೇಕನ್ನೋದು. ಸೊ ಆ ಥರದ್ದಿಲ್ಲ, ಭ್ರಾತೃತ್ವ ಅಂತಂದೇನಿದೆಯಲ್ಲ, ಆ ಒಂದು ಫೀಲಿಂಗ್ ಇಲ್ಲ, ಬಿಕಾಸ್ ಆಫ್ ದ ಕಾಸ್ಟ್ ಸಿಸ್ಟಮ್. ಹಂಗಾಗಿ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಈಗ ಅದ್ರ ವಿರುದ್ಧ ಎಲ್ಲ ಹೋರಾಟ ಮಾಡೋಕ್ಕಾಗಲ್ಲ, ಕಾಲ ಹೊರಟೋಯ್ತು. ನಾನು ಇವಾಗ ಜಾತಿ ವ್ಯವಸ್ಥೆ ನಿರ್ಮೂಲನೆ ಮಾಡ್ತೀನಿ ಅಂತಂದು ಹೋರಾಟ ಮಾಡೋಕ್ಕಾಗಲ್ಲ. ಏನು ಹೋರಾಟ ಮಾಡ್ಬೋದು ಅಂದರೆ ಪ್ರತಿಯೊಬ್ಬರಿಗೂ, ಅದಕ್ಕೆ ನಾನು ಯಾಕೆ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಬೇಕು ಅಂತಂದರೆ ಜಾತಿ ಮರ್ತು ಬಿಡ್ತಾರೆ, ರೈಟ್. ಇವು ಕಾಸ್ಟಿಂದ ಕ್ಲಾಸಿಗೆ ಮೂವ್ ಆಗಿಬಿಡ್ತಾರೆ. ಈಗ ಸಿಟಿನಲ್ಲಿರೋರು ನಾವೇನು ವಿ ಡೋಂಟ್ ಕೇರ್, ನಮ್ಮ ಅಪಾರ್ಟ್ಮೆಂಟು, ನಿಮ್ಮ ಅಪಾರ್ಟ್ಮೆಂಟು, ಪಕ್ಕದ ಅಪಾರ್ಟ್ಮೆಂಟು ಎಲ್ಲ ಸೇರ್ತಾರೆ, ಫಂಕ್ಷನ್ ಮಾಡ್ತಾರೆ. ದಿನ್ ನೆವರ್ ಆಸ್ಕ್, ಜಾತಿ ಕೇಳೋದೇ ಇಲ್ಲ ಅಲ್ಲಿ. ಹಳ್ಳಿಗಳಲ್ಲಿ ಭಾಳ ಇರ್ತದೆ. ಎಲ್ಲರೂ ಶ್ರೀಮಂತರಾಗಿ ಮನೆ ಕಟ್ಕೊಂಡು ಚೆನ್ನಾಗಿದ್ರು ಅಂತಂದರೆ ಆಟೋಮೆಟಿಕ್ಕಾಗಿ ಅದು ನಿಧಾನಕ್ಕೆ ಅದು ಅಳಿಸೋಗ್ತದೆ. ಅದು ಇನ್ಇಕ್ವಾಲಿಟಿ ಇರೋದ್ರಿಂದನೇ, ಇನ್ಕಮ್ ಇನ್ಇಕ್ವಾಲಿಟಿ, ಆಮೇಲೆ ಎಲ್ಲ ರೀತಿ ಇನ್ಇಕ್ವಾಲಿಟಿ ಇರೋದ್ರಿಂದ ಇದು ಜೀವಂತವಾಗಿದೆ. ಇದು ಇನ್ಇಕ್ವಾಲಿಟಿ ಹೋಯ್ತು, ಎಸ್ಪೆಷಲಿ ಆರ್ಥಿಕವಾಗಿರೋ ಅಸಮಾನತೆ ಹೋಯ್ತು ಅಂತಂದರೆ ಐ ಥಿಂಕ್ ಈ ಕಾಸ್ಟ್ ಅನ್ನೋದು ನಿಧಾನಕ್ಕೆ ಹಿಂದಕ್ಕೆ ಹೋಗ್ಬಿಡ್ತದೆ. ಈ ರಾಜಕಾರಣಿಗಳಿಗೆ ಜಾತಿನೇ ಅಸೆಟ್ ಆಗ್ಬಿಟ್ಟಿದೆ ಇವಾಗ. ಸರ್, 2021ರಲ್ಲಿ ನೀವೊಂದು ಟ್ವೀಟ್ ಮಾಡ್ತೀರಾ. ಯು ಟ್ವೀಟ್ ಅಂಡ್ ಐ ಕೋಟ್ ಯುವರ್ ವರ್ಡ್ಸ್: ಅಟ್ ದ ಏಜ್ ಆಫ್ 30, ಐ ವಾಸ್ ಲೈಕ್ ಮೋಸ್ಟ್ ಆಫ್ ಯು, ಹ್ಯಾಡ್ ಲೆಫ್ಟ್ ಫ್ಯೂ ಜಾಬ್ಸ್, ಡಿಸ್ಕಂಟಿನ್ಯೂಡ್ ಫ್ಯೂ ಕೋರ್ಸಸ್, ವಾಸ್ ನಾಟ್ ಅರ್ನಿಂಗ್ ಮಚ್, ವಾಸ್ ಅ ಫೇಲ್ಡ್ IAS aspirant. I was nobody, but at the age of 37, I was somebody. The difference is I never gave up. ಸರ್, ಈ ಒಟ್ಟಾರೆ ಜರ್ನಿಯಲ್ಲಿ ನೀವು ಅನುಭವಿಸಿದಂಥ ಸೆಟ್ ಬ್ಯಾಕ್ಸ್, ಚಾಲೆಂಜಸ್ ಮತ್ತು ಅವೆಲ್ಲವುಗಳಿಂದ ಕಲಿತಂಥ ಪಾಠ ಏನು? ಆ ಟೈಮಲ್ಲಿ ರೆಗ್ಯುಲರ್ ಟ್ವೀಟ್ ಮಾಡ್ತಾ ಇದ್ದೆ, ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಲಿ ಅಂತಂದು. ಬಟ್ ಒಟ್ಟಾರೆ ಪಾಠ ಏನಂತಂದರೆ, ನೀವು ಜೀವನದಲ್ಲಿ ತುಂಬ ಲೋಯೆಸ್ಟ್ ಪಾಯಿಂಟಲ್ಲಿ ಇದ್ದರೂ ಕೂಡ ನೆವರ್ ಎವರ್ ಫರ್ಗೆಟ್ ಟು ಬಿ ಆಂಬಿಷಿಯಸ್ ಅಂತ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಏನಾದರೂ ಆಗ್ತಿರಲಿ, ಏನಾದರೂ ಆಗಲಿ, ನಿಮಗೆ ಒಳಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಿಮಗೆ ಒಂದು ಆ್ಯಂಬಿಷನ್ ಇರಬೇಕು. ನಾನೇನೋ ಮುಂದೊಂದಿನ 5 ವರ್ಷ ಬಡತನ ಅನುಭವಿಸೋಣ, 5 ವರ್ಷ ಭಿಕ್ಷೆ ಬೇಡಣ, ಕೂಲಿ ಮಾಡೋಣ, ಅಲ್ಲಿ ಕೆಲಸ ಮಾಡೋಣ. ಬಟ್ ಒಳಗೆ ಆ್ಯಂಬಿಷನ್ ಇರಬೇಕು. ಹಂಗೆ ಮಾಡ್ಕೊಂತಿದ್ರು ನಾನು ಒಂದಿನ ನಾನು ಏನು ಕನ್ಸ್ಕೊಂಡಿದ್ದೀನಲ್ಲ ಅದನ್ನು ನನಸು ಮಾಡ್ತೀನಿ ಅನ್ನೋ ಒಂದು ಆ್ಯಂಬಿಷನ್ ಇರಬೇಕು. ಹೋಪು ಅಲ್ಲ, ಅದು ಆ್ಯಂಬಿಷನ್. ಅದು ಹೋಪ್ ಅಂತಂದರೆ ಸರ್ವೈವಲ್ಲು. ನಾಳೆ ಒಂದಿನ 3 ಹೊತ್ತು ಊಟ ಸಿಗ್ತದೆ, ಅದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅದಿತ್ತು ಅಂತಂದರೆ ಹೆಂಗೋ ಲೈಫ್ ನಿಮಗೆ ಕರ್ಕೊಂಡು ಹೋಗ್ತದೆ ಮುಂದಕ್ಕೆ. ಅದೇ ಇಲ್ಲ ಅಂತಂದಾಗ ನಿಮ್ಗೆ ಅಲ್ಪ ತೃಪ್ತಿ. ಈಗ 3 ಹೊತ್ತು ಊಟ ಸಿಗೋನಿಗೆ ಸಾಕು, 3 ಹೊತ್ತು ಊಟ ಸಿಕ್ತಲ್ಲ, ನಾನು ಹಿಂಗಿದ್ದೀನಿ ಅಂದ್ರೆ ಹಿಂಗೇ ಕಂಟಿನ್ಯೂ ಆಗ್ತೀನಿ. ಒಂದು ಯಾವುದೋ ಜಾಬ್ ಸಿಕ್ತ ಚಿಕ್ಕದು, ಸಂಬಳ ಬಂತು, ಜಾಬ್ ಆಯಿತು, ಅಷ್ಟೇ ಸಾಕು, ಹಿಂಗೆ ಇರ್ತೀನಿ ಅಂತ ರಿಸ್ಕೇ ತಗೊಳ್ಳಲ್ಲ, ರೈಟ್. ಆಮೇಲೆ ದಾರಿಗಳು ಕಾಣಲ್ಲ. ನೀವು ಆಂಬಿಷಿಯಸ್ ಇಲ್ಲದೆ ಇದ್ದಾಗ ಎಲ್ಲ ಸುತ್ತಮುತ್ತ ಇರ್ತವೆ ಆಪರ್ಚುನಿಟಿಗಳು, ಕಾಣೋದೇ ಇಲ್ಲ. ನೀವು ಅಲ್ಲಿ ನಾರ್ಮಲ್ ಇದ್ದಾಗ ಇರ್ತವೆ, ಬಡವರು ಇದ್ದಾಗ, ಶ್ರೀಮಂತರು ಇದ್ದಾಗ ಎಲ್ಲ ಇರ್ತವೆ, ಗೋಚರಿಸೋದಿಲ್ಲವು. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ, ನಮ್ಮ ಮಕ್ಕಳಿಗೆ ಹೇಳೋದು ಅದೇನೆ. ಕೆಲವೊಬ್ರಿಗೆ ಯಾಕೆ ಆಂಬಿಷಿಯಸ್ ಆಗಿರ್ಬೇಕು, ಆರಾಮಾಗಿ ಊಟ ಮಾಡ್ಕೊಂಡು 3 ಹೊತ್ತು ಇರ್ಬೋದಲ್ಲ ಅಂತಂದು. ಅದು ಸ್ವಾರ್ಥ ಅಂತಂದರೆ, ವೈ ಯು ಹ್ಯಾವ್ ಟು ಬಿ ಆಂಬಿಷಿಯಸ್ ಅಂತಂದರೆ, ದೊಡ್ಡ ಸ್ಥಾನಮಾನ ತಗೊಂಡು 100 ಜನಕ್ಕೆ 1000 ಜನಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ತದೆ, ಒಳ್ಳೆ ಸಮಾಜ ಕಟ್ಬೋದು.
ಅದಕ್ಕೆ ನೀವು ಆ್ಯಂಬಿಷಿಯಸ್ ಆಗಿರಬೇಕು ಅಂತಂದ್ಬಿಟ್ಟು. ಸ್ವಾರ್ಥಕ್ಕಲ್ಲ, ಏನೋ ಒಂದು ಹೆಸರು ಮಾಡಿಬಿಟ್ಟು ನಾನು ರೆಕಾರ್ಡ್ ಬುಕ್ಕಿಗಲ್ಲ ಸಾಧನೆ, ಯಾರ್ದೋ ರೆಕಾರ್ಡ್ ಮುರಿದೆ ಅಥವಾ ಏನೋ ಒಂದು ಇದು ಮಾಡಿದೆ ಅಂತ ಹಿಸ್ಟ್ರಿ ಬುಕ್ಕಲ್ಲಿ ಹೆಸರು ಬರ್ಸೋಕ್ಕಲ್ಲ. ರೈಟ್, ನೀವು ಹೋಗ್ಬೇಕಾಗಿರೋ ಸ್ಥಾನಮಾನಕ್ಕೆ ನಾನು ಆ ಜಾಗಕ್ಕೆ ಬಂದಿದ್ದೀನಿ ಅಂತಂದರೆ ಅಲ್ಲಿಂದ ಏನಾರು ಆಗಬೇಕು ಅಂತಂದಲ್ವಾ. ಅದಕ್ಕೆ ಐ ಥಿಂಕ್ ಆ್ಯಂಬಿಷನ್ ಅನ್ನೋದು ಇರಬೇಕಂತ ನಾನು ಇವಾಗಲೂ ಕನಸು ಕಾಣ್ತೀನಿ. ಇವತ್ತು ಡೈಲಿ ಅದು ಈಗೇನೋ ಅಂತಾರೆ ಮ್ಯಾನಿಫೆಸ್ಟೇಷನ್ನು ಅವು ಇವು ಅಂತ ಏನೋ ಅಂತಾರೆ, ಅವಾಗಿದ್ದನೂ ಮಾಡ್ಕೊಂಬಂದಿದ್ದೀವಿ. ಇವಾಗ ನಾನು ಪ್ರಿಪರೇಷನ್ ಡೇಸಲ್ಲಿ ಹಿಂಗೆ ಲೋಕಸಭೆಯಲ್ಲಿ ಹೋಗ್ಬೇಕು ಅಂತ ಕನಸು ಕಾಣಲಿಲ್ಲ ಅಂದಿದ್ರೆ ನಾನು MP ಟ್ರೈಯೇ ಮಾಡ್ತಿರ್ಲಿಲ್ಲ, PDO ಬಿಡ್ತಾನೆ ಇರಲಿಲ್ಲ, PDOನಲ್ಲೇ ಇರ್ತಾಯಿದ್ದೆ, ಕಂಟಿನ್ಯೂ ಆಗ್ತಾಯಿದ್ದೆ. ಸೊ ಹಿಂಗೆ ಹೆಂಗೋ 3 ಹೊತ್ತು ಊಟ ಸಿಗ್ತದೆ ನಿಮ್ಗೆ. ಫಸ್ಟ್ ಕೇಸಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ಇಲ್ಲ ಅಂತ ಯಾವುದೋ ಹಳ್ಳಿಗೆ ಹೋಗ್ಬಿಡಿ, ದೇವಸ್ಥಾನಕ್ಕೆ ಕೂತ್ಕೊಂಡು ಯಾರೋ ತಂದು 3 ಹೊತ್ತು ಊಟ ಕೊಡ್ತಾರೆ ನಿಮಗೆ ಅಲ್ವಾ. ಪ್ರಪಂಚ ಒಳ್ಳೆದೇ ಇದೆ, ನಿಮ್ಗೆ ಊಟಕ್ಕೆ ಇಲ್ಲಿ ಯಾರಿಗೂ ತೊಂದರೆ ಇಲ್ಲ ಇಲ್ಲಿ. ಬಟ್ ಯು ಶುಡ್ ಬಿ ಆಂಬಿಷಿಯಸ್, ಮಹತ್ವಾಕಾಂಕ್ಷಿ ಆಗಿರಿ ಅಂತ. ಸೊ ದೊಡ್ಡ ಕನಸುಗಳನ್ನು ಕಾಣಿ ಅಂತ ಹೇಳ್ತಾ ಇದ್ದೀರಾ ಸರ್. ಒಟ್ಟಾರೆ ನಿಮ್ಮ ಲೈಫ್ನ ಪರ್ಪಸ್ ಏನು ಸರ್? ನಾನು ಹೇಳಿದ್ನಲ್ಲ, ಲೆಗಸಿ, ರೆಕಾರ್ಡ್ ಬುಕ್ಕು, ನಾನು ಎಲ್ಲೋದ್ರೂ ಆರಾಮಾಗಿ ಮಿಂಗಲ್ ಆಗ್ತೀನಿ. ಇನ್ಫ್ಯಾಕ್ಟ್ ಈಗಲೂ ನಾನು ಏನು ಅಚೀವ್ ಮಾಡಿಲ್ಲ ಅಂತಲೇ ನಾನು ಇರೋವಂಥದ್ದು. ಯಾಕೆ ಇಲ್ಲಿ ಬಂದು ಹಿಂಗೆಲ್ಲ ಮಾತಾಡ್ತೀನಿ ಅಂತಂದರೆ ಅಲ್ಲಿಂದ ಇನ್ನೊಂದು 3-4 ಜನಕ್ಕೆ ಅದರಿಂದ ಏನಾದರೂ ನಾನು ಒಂದು 10 ವರ್ಷದಿಂದ ಇದ್ದ ಪೊಸಿಷನಲ್ಲಿ ಈಗ ಯಾರಾದರೂ ಇದ್ದರೆ ಒಂದೇನಾರು ಆಗಲಿ ಅಂತಂದು. ಸೊ ಲೈಫ್ನ ಸಂದೇಶನ, ನಿಮ್ಮ ಜೀವನದ ಒಟ್ಟಾರೆ ಪರ್ಪಸ್, ಅದು ಡೀಪ್ ಫಿಲಾಸಫಿಕಲ್ ಕ್ವಶನ್ ಅದು. ಜೀವನದ ಪರ್ಪಸ್ ಏನು ಅಂತಂದು 6-7 ಸಾವಿರದಿಂದ ಮಹಾಜ್ಞಾನಿಗಳು, ಯೋಗಿಗಳು, ಚಿಂತಕರು ಚಿಂತೆ ಮಾಡಿ ಎಲ್ಲ ಸತ್ತೋಗ್ಬಿಟ್ಟವ್ರೆ. ಡೆತ್ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ ಅದು. ಪರ್ಪಸ್ ಏನಪ್ಪ ಅಂತಂದರೆ ಇರೋವಷ್ಟಿನ ಒಳ್ಳೆಯರಾಗಿರ್ಬೇಕು ಅಂತಂದು ಅಷ್ಟೇ. ನಾನು ಸಿಂಪಲ್ ಅದು ಬಿಟ್ಟು ಏನೋ ಪ್ರಪಂಚ ಬದಲಾಯಿಸ್ತೀನಿ ಹಂಗಿಲ್ಲ. ಹಿಂದೆ ಹೇಳಿದೆ ನಾನು, ಇರೋವಷ್ಟಿನ ಒಳ್ಳೆಯರಾಗಿದ್ಕೊಂಡು ಒಂದು ಕೆಪಾಸಿಟಿ ಡೆವಲಪ್ ಆಯಿತು ಅಂತಂದರೆ ಹೇಳಿದ್ನಲ್ಲ, ಒಳ್ಳೆ ಶಿಕ್ಷಣ, ಒಳ್ಳೆ ಅವಕಾಶ, ಅಸಮಾನತೆ ಹೋಗೋದಕ್ಕೆ ಏನು ಮಾಡಬೇಕು, ಈ ಥರ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತಂದು ಆಸೆ ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್, ನೀವು ಒಂದ್ಸಲ ಟ್ವೀಟ್ ಮಾಡ್ತೀರಾ, ಐ ಗಾಟ್ ಮ್ಯಾರಿಡ್ ಎಟ್ 31 ಆ್ಯಂಡ್ ಲೈಫ್ ಸ್ಟಾರ್ಟೆಡ್ ಫ್ರಮ್ ದೆನ್ ಅಂತ. ಸರ್, ಈ ವಿಚಾರದ ಬಗ್ಗೆ, ನಿಮಗೆ ಬೆನ್ನೆಲುಬಾಗಿ ನಿಂತಿರುವ ನಿಮ್ಮ ಕುಟುಂಬದ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡ್ಬೋದಾ ಸರ್? ನಮ್ಮ ತಂದೆ ತಾಯಿ, ಆಮೇಲೆ ನಮ್ಮ ವೈಫು, ಈಗ ನಮ್ಮ ಮಕ್ಕಳು, ಪ್ರತಿಯೊಬ್ಬರು ಕೂಡ ವೆರಿ ಸಪೋರ್ಟಿವ್. ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ. ನಮ್ಮ ತಂದೆ ನಮಗೆ ಅಬ್ಸಲ್ಯೂಟ್ ಫ್ರೀಡಮ್ ಕೊಟ್ಟರು ಚಿಕ್ಕವರಿದ್ದಾಗಿಂದ. ತಾಯಿ ಸ್ವಲ್ಪ ಹೊಡೆದು ಬಡ್ದು ಓದಿಸಿದ್ರು ನನ್ನ. ಸ್ವಲ್ಪ ದಾರಿ ತಪ್ಪಿದ್ದೀವಿ ಅಂದಾಗ ಸರಿ ಮಾಡಿದ್ದೆ ನಮ್ಮ ತಾಯಿ. ಅಲ್ಲಿ ಹಳ್ಳಿಗಳಲ್ಲಿ ಬೇಗ ಕೆಟ್ಟೋಗ್ಬಿಡ್ಬೋದು, ಅವರು ಕೂರಿಸಿ ಓದಿಸ್ತಾ ಇದ್ರು. ಅವರು ಕೂಡ 11ನೇ ಕ್ಲಾಸ್ ತನಕ ಓದಿದ್ರು. ಶಿ ಈಸ್ ವೆಲ್ ಎಜುಕೇಟೆಡ್. ಅವರು ಈಗಲೂ ಇಂಗ್ಲೀಷ್ ಓದೋಕ್ಕೆ ಬರ್ತದೆ, ಅವರು ಬುಕ್ಸ್ ಎಲ್ಲ ಓದ್ತಾರೆ, ದಿನಪತ್ರಿಕೆ ಎಲ್ಲ ಓದ್ತಾರೆ. ಸೊ ಆ ಒಂದು ಬಿದ್ದೋಗಿರೋ ಮನೆಯಲ್ಲೂ ಆ ಒಂದು ನಾವೇನೋ ಓದ್ತಿದ್ವಿ ಅಂತಂದರೆ ನಮ್ಮ ತಾಯಿನೂ ಕಾರಣ ಅವರು. ಆಮೇಲೆ ಮದುವೆ ಆದಮೇಲೆ ವೈಫ್ ಅಷ್ಟೇ ಯಾವತ್ತೂ ನಮ್ಮ ಕನಸುಗಳಿಗೆ, ಆ್ಯಂಬಿಷನ್ಗಳಿಗೆ ತರ್ಕ ಇದೆ, ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ವಾದ ವಿವಾದ ಎಲ್ಲ ಆಗಿದೆ. ವಾದ ವಿವಾದ ಅಂದರೆ ಗಲಾಟೆ ಅಲ್ಲ, ಸರಿನಾ ತಪ್ಪು ಅಂತಂದ್ಬಿಟ್ಟು ನಿಷ್ಕರ್ಷೆ ಅಂತ ಹೇಳ್ತೀವಲ್ಲ ಹಂಗೆ. ಬಟ್ ಸರಿ ಅನ್ನಿಸ್ದಾಗೆಲ್ಲ ಭಾಳ ಸ್ಟ್ರಾಂಗಾಗಿ ಜೊತೆ ನಿಂತ್ಕೊಂಡಿದ್ದಾರೆ. ಲೈಕ್ ಸ್ಟ್ರಾಂಗ್ ಪಿಲ್ಲರ್ ಆಫ್ ಸಪೋರ್ಟ್ ಅಂತ. ತಪ್ಪು ಮಾಡಿದಾಗ, ಪ್ರತಿ ಸಾರಿ ತಪ್ಪು ಮಾಡಿದಾಗ ನೇರವಾಗಿ ಹೇಳಿ ತಿದ್ದುತ್ತಾ ಇರೋರು ಇವಾಗ ನಮ್ಮ ಮನೆಯವರು. ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಆ ಆನೆಸ್ಟಿ ಇಬ್ಬರ ಮಧ್ಯೆ ಇದೆ. ಆಮೇಲೆ ಮಕ್ಕಳು ಸ್ಟ್ರೆಸ್ ಬಸ್ಟರ್ಸು. ನೀವೇನಾದ್ರು ದೊಡ್ಡದು ಕೆಲಸ ಮಾಡ್ಬೇಕಂತ ಅಂದಾಗ ಮನೆಗೆ ಹೋದಾಗ ಜಂಪ್ ಮಾಡಿ ಮೈ ಮೇಲೆ ಬಿದ್ದು ಪ್ರಪಂಚನ ಮರೆಸ್ಬಿಟ್ಟು 1-2 ಗಂಟೆ ರೀಚಾರ್ಜ್ ಮಾಡ್ತಾರೆ ಬ್ಯಾಟ್ರಿ. ಸೊ ಮಕ್ಕಳು ಆ ಕೆಲಸ ಮಾಡ್ತಾರೆ. ಆ್ಯಂಡ್ ಒಂಥರ ಇಟ್ಸ್ ಎ ಹ್ಯಾಪಿ ಫ್ಯಾಮಿಲಿ. ಫುಲ್ ಆಫ್ ಲವ್, ಗಲಾಟೆ ಮಾಡಲ್ಲ, ಡಿಸ್ಕಸ್ ಮಾಡಲ್ಲ, ಒಬ್ಬರ ಮೇಲೆ ಕೂಗಾಡಲ್ಲ, ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಸೊ ಅದನ್ನು ಮಕ್ಕಳ ಮೇಲೂ ನಾವು ಪ್ರಯತ್ನ ಮಾಡ್ತಿದ್ವಿ. ಅಂದರೆ ಅವರಿಗೂ ಕೂಡ ಒಂದು ಬೌಂಡ್ರಿಲೇನು ಇರ್ತದೆ, ಬಟ್ ಹೆಂಗೆ ಡಿಸಿಪ್ಲಿನ್ ಕಲಿಸ್ಬೇಕು, ಹೊಡಿದಂಗೆ ಬಿಡಿದಂಗೆ, ಪ್ರೀತಿ ಮಾಡಿ, ಕೆಲವೊಂದು ಸರಿ ಜೋರು ಮಾಡಿ. ಸೊ ಈವನ್ ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು, ನಾವು ಎಲ್ಲ ಜೊತೆಗೆ ವಾಸ ಮಾಡ್ತಿರೋದು. ಸೊ ಎಲ್ಲ ಭಾಳ ಚೆನ್ನಾಗಿದೆ. ಒಂಥರ ಕೆಲವೊಬ್ಬರು ಕನಸು ಕಾಣ್ತಾರಲ್ಲ, ಇಂಥ ಜೀವನ ಇರಬೇಕು ಅಂತಂದ್ಬಿಟ್ಟು, ನಮ್ದು ಆ ಥರ ಜೀವನ ಇದೆ.
ಸರ್, ಭಾರತದ ಯಾವುದೋ ಒಂದು ಮೂಲೆಯಲ್ಲಿ, ನಮ್ಮ ರಾಜ್ಯದ ಯಾವುದೋ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ನಿಮ್ಮಂತೆ ಸಾಧಿಸಬೇಕು, ನಿಮ್ಮಂತೆ ಕನಸುಗಳನ್ನು ಕಾಣಬೇಕು ಅಂತ ಆಸೆ ಪಡ್ತಿರೋ ಲಕ್ಷಾಂತರ ಯುವ ಸಮುದಾಯಕ್ಕೆ ನಿಮ್ಮ ಸಂದೇಶ ಏನು ಸರ್? ಬುಕ್ಸ್ ಓದಿ, ನ್ಯೂಸ್ ಪೇಪರ್ ಓದಿ, ಪ್ರತಿದಿನ ಬುಕ್ಸ್ಗಳನ್ನು ಓದಿ, ಸಾಹಿತ್ಯ ಓದಬೇಕು. ಆಮೇಲೆ ಕುತೂಹಲಿಗಳಾಗಿ ಅಂತ, ಈ ಭೂಮಿ ಮೇಲೆ ಇದ್ದೀನಿ ಅಂದರೆ ನಮ್ಮ ಭೂಮಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಭೂಮಿ ಮೇಲೆ ಹಲವಾರು ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದ್ದೀವಿ. ರಾಜಕೀಯ ವ್ಯವಸ್ಥೆಗಳು, ಆರ್ಥಿಕ ವ್ಯವಸ್ಥೆಗಳು, ಭೌಗೋಳಿಕ ವ್ಯವಸ್ಥೆಗಳು ಸೃಷ್ಟಿ ಮಾಡಿರ್ತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ನಮ್ಮ ಮಿನಿಮಮ್ ಕುತೂಹಲ ಇರಬೇಕು. ಆಗಲೇ ಕೇಳಿದ್ರಲ್ಲ, ವಾಟ್ ಈಸ್ ಪರ್ಪಸ್ ಆಫ್ ಲೈಫ್ ಅಂತಂದು. ನಾನು ಒಬ್ಬನೇ ಬದುಕ್ತಿಲ್ವಲ್ಲ ಭೂಮಿ ಮೇಲೆ. ಐ ಆಮ್ ಒನ್ ಆಫ್ ದ 8 ಬಿಲಿಯನ್ ಪ್ರಾಡಕ್ಟ್ ಆಫ್ ಸೊಸೈಟಿ ನಾವೆಲ್ಲ. ಪ್ರಾಡಕ್ಟ್ ಆಫ್ ಸೊಸೈಟಿ. ಸೊ ಅವನ್ನ ಅರ್ಥ ಮಾಡ್ಕೋಬೇಕು. ಅದು ಬುಕ್ಸಿಂದ ಸಿಗ್ತದೆ. ಟ್ರಾವೆಲ್ ಮಾಡೋದ್ರಿಂದ, ನನಗೆ ಟ್ರಾವೆಲ್ ಮಾಡೋದಕ್ಕೂ ಇಷ್ಟ. ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಮಾಡಿ, ರೈಟ್. ಅದು ನಮ್ಮ ನಮ್ಮ ರಾಜ್ಯದೊಳಗೆ ಇಡೀ ಪ್ರಪಂಚ ಇದೆ. ನಮ್ಮ ದೇಶದೊಳಗೆ ಅದ್ಭುತ ಪ್ರಪಂಚ ಇದೆ. ದೇಶದ ಆಚೆ ಅದ್ಭುತ ನಾಗರಿಕತೆಗಳು ಬಂದೋಗಿದ್ದಾವೆ. ಅದ್ರ ಕುರುಹುಗಳು ಎಲ್ಲ ಕಡೆ ಇದ್ದಾವೆ. ಹೋಗಿ ನೋಡಬೇಕು, ತಿಳ್ಕೊಬೇಕು. ನನಗೂ ಆಸೆ ಇದೆ, ಇನ್ನೂ ಹೋಗೋಕ್ಕಾಗಿಲ್ಲ. ಈಜಿಪ್ಟ್ ಹೋಗಬೇಕು, ಮೆಸೊಪೊಟಮಿಯಾ ಹೋಗಬೇಕು, ಅಲ್ಲಿ ಇನ್ಕಾ ಸಿವಿಲೈಸೇಷನ್ಗೆ ಹೋಗಬೇಕು, ರೈಟ್. ಪೆರು ಇದೆ, ಮಚ್ಚು ಪಿಚ್ಚು ಅಂತ ಒಂದು ಪ್ಲೇಸ್ ಇದೆ, ಮಾಯನ್ ಸಿವಿಲೈಸೇಷನ್, ಅಸ್ಟೆಕ್, ಅವೆಲ್ಲ ನೋಡ್ಬೇಕಂತಂದು. ಈ ಕಡೆ ಕಾಂಬೋಡಿಯಾ ಹೋಗ್ಬೇಕು, ಬರ್ಬೋಡೋರ್ ಅಂತ ಒಂದು ಟೆಂಪಲ್ ಬರುತ್ತೆ, ಅಲ್ಲಿ ಹೋಗ್ಬೇಕಂತ. ಗ್ರೇಟ್ ವಾಲ್ ಆಫ್ ಚೈನಾ ಮೇಲೆ ಒಂದು ರೌಂಡ್ ಹೋಗ್ಬರ್ಬೇಕು ಅಂತಂದು, ಅಲ್ಲಿ ಪಾದಯಾತ್ರೆ ಮಾಡೋಣ. ಸೊ ಈ ಥರ ಇದ್ದಾವೆ, ಕನಸುಗಳೆಲ್ಲ ಇದ್ದಾವೆ. ರೋಮನ್ ಸಿವಿಲೈಸೇಷನ್, ಅದು ಪಿನ್ನಾಕಲ್ ಆಫ್ ಎವ್ರಿಥಿಂಗ್. ಅಲ್ಲಿ ಹೋಗಿ ಆ ಕಾಲದಲ್ಲಿ ಸುಮಾರು 4-5 ವರ್ಷದಿಂದ ಇವರೆಲ್ಲ ಹೆಂಗೆ ಇದನ್ನೆಲ್ಲ ಸೃಷ್ಟಿ ಮಾಡಿದರು, ಈಗಲೂ ಸಿಗ್ತಾ ಇದ್ದಾವೆ ಅವೆಲ್ಲ. ಸೊ ವಿ ಶುಡ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಈಗ ಯೂತಿಗೆ ಹೇಳೋದು, ಬರೀ ಮೊಬೈಲಲ್ಲಿ ಕೂತ್ಕೊಂಡು ನೀವು ರೀಲ್ಸ್ ನೋಡೋದು, ಟೈಮ್ ವೇಸ್ಟ್, ಏನು ಗ್ರೋತ್ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಆಂಬಿಷನ್ ಇರೋರು ಮುಂದೆ ಹೋಗ್ತಾರೆ, ನೀವು ಅವ್ರ ಗುಲಾಮರಾಗಿ ಬದುಕಕ್ಕೆ ಶುರು ಆಗ್ತೀರಿ. ಸೊ ಹಂಗಾಗಿ ಎಜುಕೇಟ್ ಯುವರ್ ಸೆಲ್ಫ್. ಇವತ್ತು ಟೆಕ್ನಾಲಜಿ ಆ ಒಂದು ಆಪ್ಷನ್ ಕೊಡುತ್ತೆ ನಮಗೆ ಕಲಿಯೋದಕ್ಕೆ, ರೈಟ್. ಇನ್ಸ್ಟಾಗ್ರಾಮಲ್ಲಿ ನೀವು 100 ವಿಚಾರಗಳನ್ನು ಪ್ರತಿನಿತ್ಯ ಕಲಿಬೋದು. ಒಂದು 10 ಹೊಸ ಪದಗಳನ್ನು, ಅದ್ರ ಮೀನಿಂಗ್ ಕಲಿಬೋದು. ಆಮೇಲೆ ಹೊಸ ಹೊಸ ವಿಚಾರಗಳನ್ನು ಕಲಿಬೋದು, ರೈಟ್. ಫಿಲಾಸಫಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಸೈಕಾಲಜಿ, ಆರ್ಕಿಟೆಕ್ಚರು, ಎನಿಥಿಂಗ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗ್ತದೆ. ಸೊ ಐ ಥಿಂಕ್ ನಮ್ಮನ್ನು ನಾವು ಎನ್ರಿಚ್ ಮಾಡ್ಕೋಬೇಕು. ಸೊ ದಟ್ ಈಸ್ ಒನ್ ಮೆಸೇಜ್. ಅದು ಅಲ್ಲಿಂದ ಶುರು ಆಗುತ್ತೆ. ಇನ್ನೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಏನೋ ಮಾಡಬೇಕಂತ ಒಂದು ಆಸಕ್ತಿ ಕೊಡ್ತದೆ. ಇವೇನು ಇಲ್ಲ ಅಂತಂದರೆ ಹಾಲೋ, ಒಂಥರ ಯು ಫೀಲ್ ದಟ್ ವ್ಯಾಕ್ಯೂಮ್, 0 ಅನ್ನಿಸ್ತಾ ಇರುತ್ತೆ. ಧೈರ್ಯ ಬರಲ್ಲ, ಏನಾರು ಮಾಡಬೇಕು ಅಂತಂದರೆ ಏನು ಗೊತ್ತಿಲ್ಲ ಅನ್ಸ್ಬಿಡ್ತದೆ. ಸರ್, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಬೇಕಂತೇಳಿ ಸಾವಿರಾರು ಜನರ ಆಸೆಗಳಿರುತ್ತೆ. ನೀವು ನನಗೆ ಆ ಒಂದು ಸುವರ್ಣಾವಕಾಶವನ್ನು ಒದಗಿಸ್ಕೊಟ್ರಿ, ಅದಕ್ಕೆ ನಾನು ಬಹಳ ಋಣಿಯಾಗಿರ್ತೀನಿ. ಸರ್, ನನ್ನ ಜೊತೆ ನಿಮ್ಮ ಜೀವನದ ಪ್ರತಿ ಹಂತವನ್ನು ಬಹಳ ಪ್ರಾಮಾಣಿಕವಾಗಿ, ಅದ್ಭುತವಾಗಿ ಹಂಚಿಕೊಂಡದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಸರ್. ನಿಮ್ಮ ಜೀವನ ಇನ್ನಷ್ಟು ಲಕ್ಷಾಂತರ ಒಂದು ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಲಿ ಅಂತ ನಾನು ಆಶಿಸ್ತೀನಿ ಸರ್. ನನಗೂ ಸಂತೋಷ ಆಯಿತು ಸಂತೋಷ್, ನಿಮ್ಮ ಜೊತೆ ಮಾತಾಡಿ. ಆಮೇಲೆ UPSC ಆಸ್ಪಿರೆಂಟ್ ಆಗಿದ್ದ ದಿನಗಳಿಂದ ನೋಡ್ತಾ ಇದ್ದೀನಿ, ನಿಮ್ಮಲ್ಲೂ ಭಾಳ ದೊಡ್ಡ ಪ್ರತಿಭೆ ಇದೆ. ದೊಡ್ಡ ಪಾಡ್ಕಾಸ್ಟರ್ ಆಗಬೇಕು. ಆಮೇಲೆ ಅಷ್ಟೇ ಅಲ್ಲ, ಮುಂದೊಂದು ದಿನ ಯಾವುದೋ ಒಂದು ಕ್ಷೇತ್ರದಲ್ಲಿ MLA ಆದರೆ ಒಳ್ಳೆಯದು ಅಂತಂದ್ಬಿಟ್ಟು. ಸೊ ನೋಡೋಣ, ನಮಗೆ ಆ ಪೊಸಿಷನ್ ಸಿಕ್ಕಾಗ ಟಿಕೆಟ್ ಕೊಡ್ಸೋ ಕೆಪಾಸಿಟೀಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ನಿಮ್ಮಂಥ ಯೂತ್ ಬರಬೇಕು. ಬಿಕಾಸ್ ನಿಮ್ಮ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತು. ಒಬ್ಬ ಟೈಲರ್ ಮಗ ಆಗಿ ಆರ್ಥಿಕ ಬಡತನ ಅನುಭವಿಸಿ ಅಥಣಿಯಿಂದ ಬೆಂಗಳೂರಿಗೆ ಬಂದು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ಎಲ್ಲೆಲ್ಲೋ 1-2 ಹೊತ್ತು ಊಟ ಮಾಡ್ಕೊಂಡು ಅದಕ್ಕೆ ದಪ್ಪಾಗಿಲ್ಲ. ಸೊ ಕಷ್ಟಪಟ್ಟು ಸಮ್ಮೌ ಯು ಆರ್ ಟ್ರೈಯಿಂಗ್ ಟು ಡೂ ಸಮಥಿಂಗ್. ಅಂದರೆ ಈ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇದ್ರೂ ಅದನ್ನು ಓವರ್ಕಮ್ ಮಾಡಿ ಈ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಸ್ಪೀಚ್ ಕೊಟ್ಟು ಆ್ಯಂಡ್ ಡೆವಲಪಿಂಗ್ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿದೆ. ಯಾಕೋ ಇಲ್ಲಿ ಬರಲಿಲ್ಲ ಅದು. ಸೊ ಒಂದು ಭಾಷಣ ಕಲೆ ಡೆವಲಪ್ ಮಾಡ್ಕೊಂಡು, ಸೊ ಇಂಥ ನಮಗೂ ನಿಮ್ಮನ್ನು ನೋಡಿದ್ರೆ ಇನ್ಸ್ಪಿರೇಷನ್, ಎನ್ಕರೇಜ್ ಮಾಡ್ಬೇಕಂತ ಅನ್ಸುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಈ ಮಾತುಗಳನ್ನು ಕೇಳ್ತಾ ಇದ್ರೆ ಜೀವನಕ್ಕೆ ನೀವು ಅತಿ ದೊಡ್ಡ ಸ್ಫೂರ್ತಿಯಾಗಿದ್ದೀರಿ ಸರ್. ನಿಮ್ಮ ಪ್ರೀತಿಗೆ, ನನ್ನ ಜೀವನದಲ್ಲಿ ನೀವು ಮಾಡಿದ ಸಹಾಯಕ್ಕೆ, ಮಾರ್ಗದರ್ಶನಕ್ಕೆ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ಸರ್. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ವಿನಯ್ ಕುಮಾರ್ GB ರವರು ಕರ್ನಾಟಕದ ಬಗ್ಗೆ ಕಂಡಿರುವಂತಹ ಕನಸುಗಳು, ಭಾರತದ ಬಗ್ಗೆ ಕಂಡಿರುವಂತಹ ಕನಸುಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಪಾಡ್ಕಾಸ್ಟನ್ನು ಬಹಳ ಸಂಯಮದಿಂದ, ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ
ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ವೈಫಲ್ಯಗಳಿಗೆ ಹೆದರಬೇಡಿ. ಆ ವೈಫಲ್ಯಗಳನ್ನೇ ನಿಮ್ಮ ಬದುಕಿನ ಅತಿ ದೊಡ್ಡ ಇನ್ಸೈಟ್ಸ್ ಆಗಿ ಪರಿವರ್ತಿಸಿ ಅನ್ನೋದು ವಿನಯ್ ಕುಮಾರ್ ಜಿ ಬಿ ಸರ್ ಅವರ ಬದುಕಿನ ಸಾರ. ಮತ್ತೆ ಸಿಗೋಣ. ಸೈನಿಂಗ್ ಆಫ್ ಸಂತೋಷ.